ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲರೂ ಕೂಡ ಸಭಾಂಗಣದಲ್ಲಿರುವಂತಹ ಆಸನವನ್ನು ಸ್ವೀಕರಿಸಿಕೊಳ್ಳಬೇಕು. ಧರ್ಮಸ್ಥಳ ಗ್ರಾಮದ ಬಂಧುಗಳು, ಗ್ರಾಮದ ವಾಸಿಗಳು, ಅದೇ ರೀತಿ ಕ್ಷೇತ್ರದ ಹಿತೈಷಿಗಳು, ಬಂಧುಗಳು, ಭಕ್ತರು ಎಲ್ಲರೂ ಸೇರಿಕೊಂಡು ಈ ಒಂದು ಸಮಾವೇಶವನ್ನು ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವಂಥದ್ದು ನಮ್ಮದೇ ಗ್ರಾಮದ ಕಾರ್ಯಕ್ರಮ, ನಮ್ಮದೇ ಮನೆಯ ಕಾರ್ಯಕ್ರಮ ಅನ್ನುವಂತಹ ಭಾವನೆಯಲ್ಲಿ ನಾವು ಈ ಒಂದು ಸಮಾವೇಶವನ್ನು ಇಲ್ಲಿ ಹಮ್ಮಿಕೊಂಡಿರುವಂಥದ್ದು. ಆದಷ್ಟು ಬೇಗ ನಾವು ಈ ಸಭಾಂಗಣವನ್ನು ಭರ್ತಿ ಮಾಡಿಕೊಳ್ಳಬೇಕು. ಆ ರಶೀದಿಯಲ್ಲಿ ನಮ್ಮ ಹೆಸರು, ನಮ್ಮ ವಿಳಾಸ ಮತ್ತು ನಮ್ಮ ಫೋನ್ ನಂಬರನ್ನು ನಮೂದು ಮಾಡಿ ಮುಂದಿನವರಿಗೆ ನಾವು ಅದನ್ನು ಪಾಸ್ ಮಾಡಿಕೊಡಬೇಕು. ಅಲ್ಲಿಗೆ ಮುಟ್ಟಬೇಕು. ಮುನ್ನಾ ಸ್ವಾಮೀಕಿ, ಮುನ್ನಾ ಸ್ವಾಮೀಕಿ. ಇವತ್ತಿನ ಈ ಸಭೆ ಬಹಳ ಅರ್ಥಪೂರ್ಣವಾದಂತಹ, ನ್ಯಾಯಪರವಾದಂತಹ, ಸತ್ಯಪರವಾದಂತಹ, ದೇವರಿಗೆ ಸಮರ್ಪಿತ ಭಾವನೆಯ ಸಭೆ. ಹಾಗಿರುವಾಗ ಇದರಲ್ಲಿ ಅಲ್ಲಿ ಇಲ್ಲಿ ನಿಲ್ಲುವಂಥದ್ದಿಲ್ಲ. ಎಲ್ಲರೂ ಕೂಡ ಈ ಸಭಾಂಗಣದ ಒಳಗಡೆ ಆಸನಗಳಿಲ್ಲದಿದ್ರೂ ಕೂಡ ಎದುರಿನಲ್ಲಿದೆ. ನಾವೆಲ್ಲರೂ ಭೂಮಿ ತಾಯಿಯ ಸ್ಪರ್ಶದಲ್ಲಿರುವವರು. ಹಾಗಾಗಿ ಎದುರಿನ ಏನು ಜಾಗ ಇದೆ ಇನ್ನೂ ಕುಳಿತುಕೊಳ್ಳಿಕ್ಕೆ ಅವಕಾಶ ಇದೆ. ದಯವಿಟ್ಟು ಅಲ್ಲಲ್ಲಿ ಏನು ದೂರದಲ್ಲಿ ನಿಂತು ಬೇರೆ ಸಭೆಗಳಾಗಿ ದೂರ ನಿಲ್ಲಕ್ಕಿಲ್ಲ. ಕ್ಷೇತ್ರದ ಹತ್ತಿರ, ಕ್ಷೇತ್ರದ ಭಾವನೆಗಳ ಹತ್ತಿರ, ಕ್ಷೇತ್ರದ ಶ್ರದ್ಧೆಯ ಹತ್ತಿರ ನಾವಿರಬೇಕು. ಹಾಗಾಗಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಸ್ಥಳಾವಕಾಶ ಇದೆ ಅಲ್ಲಿ ಕೂತ್ಕೊಳ್ಬೇಕು. ಮತ್ತು ಮಧ್ಯ ದಾರಿ ಇರುವಲ್ಲಿ ಕುರ್ಚಿಗಳಿದ್ರೆ ದಯವಿಟ್ಟು ಕುರ್ಚಿಗಳನ್ನು ಹಾಕಿಕೊಂಡು ಕೂತ್ಕೊಳ್ಬೇಕು. ಪಾದಗಳಿಗೆ ನಮಸ್ಕರಿಸ್ತಾ, ಕ್ಷೇತ್ರವನ್ನ ಕಾಯ್ತಾ ಬಂದಿರುವಂತಹ ಶ್ರೀ ಅಣ್ಣಪ್ಪ ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ, ಈ ದಿನ ಧರ್ಮಸ್ಥಳ ಗ್ರಾಮಸ್ಥರ ಸಮಾವೇಶದೊಂದಿಗೆ ನಾವು ಇದಕ್ಕೊಂದು ಹೆಸರನ್ನು ಕೊಟ್ಟಿರುವಂಥದ್ದು ದುಷ್ಟರ ವಿರುದ್ಧ ಅಗ್ನಿಪಥ, ಕ್ಷೇತ್ರದ ಪರ ಶಾಂತಿಪಥ ಅಂತ ಹೇಳಿ. ಕಳೆದ ಒಂದಷ್ಟು ವರ್ಷಗಳಿಂದ ನಡೀತಾ ಇರತಕ್ಕಂಥ ಒಂದಷ್ಟು ವಿಚಾರಗಳ ಮಧ್ಯೆ ವಿಚಾರ ವಿಮರ್ಶೆಗಳನ್ನು ಮಾಡ್ತಾ ಪೂರ್ತಿಯಾಗಿ ದೇವರಿಗೆ ಸಮರ್ಪಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವ ಭಾವನೆಯಲ್ಲಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದು, ಸ್ವಾಮಿಯ ಅನುಗ್ರಹ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದದ ಮೂಲಕ, ಅಣ್ಣಪ್ಪ ಸ್ವಾಮಿಯ ಆ ಪಾದದಡಿಯಿಂದ ಕಾಲ್ನಡಿಗೆಯ ಮೂಲಕ ಈ ಒಂದು ಸಭಾಂಗಣಕ್ಕೆ ನಾವು ಬಂದಿರುವಂಥದ್ದು. ಸಾವಿರಾರು ಲಕ್ಷಾಂತರ ಜನರಿಗೆ ಬದುಕು ನೀಡಿದ, ಲಕ್ಷಾಂತರ ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಸಂಸ್ಥೆ, ಸೇವೆ ಮತ್ತು ತ್ಯಾಗದ ಪರಂಪರೆಗೆ ಉದಾಹರಣೆಯಾಗಿ ನಿಂತಿರ್ತಕ್ಕಂಥ ಸಂಸ್ಥೆ, ಚತುರ್ದಾನದ ಮೂಲಕ ಸಮಾಜದ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಸಂಸ್ಥೆ, ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಗ್ರಾಮೀಣ ಭಾಗದ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಜೀವನವನ್ನ ನೀಡಿರ್ತಕ್ಕಂಥದ್ದು, ಸಾವಿರಾರು ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡೋದ್ರ ಮೂಲಕ ಸಮಾಜದ ನಾಡಿನ ಕಲ್ಯಾಣವನ್ನ ಮಾಡಿರ್ತಕ್ಕಂಥ ಸಂಸ್ಥೆ. ಈ ಹಿಂದಿನ ಒಂದು ಕಾಲದಲ್ಲಿ ಸಂಸ್ಥೆ ಹೆಸರನ್ನ ಹೇಳಲಿಕ್ಕೆ ಹಿರಿಯರು ಒಂದು ಭಯ ಪಡ್ತಾ ಇದ್ರು. ಕ್ಷೇತ್ರ ಅಂತ ಹೇಳ್ತಾ ಇರಲಿಲ್ಲ, ಕ್ಷೇತ್ರದ ಹೆಸರು ಹೇಳುವಾಗ ಭಯ ಪಡ್ತಾ ಇದ್ರು, ಕ್ಷೇತ್ರದ ಪುದರ್ದೆಪ್ಪರ ಬಲ್ಲಿಗೆ ಅಂತ ಹೇಳಿ. ಆದ್ರೆ ಇವತ್ತಿನ ದಿನ ಕ್ಷೇತ್ರದ ಹೆಸರನ್ನ ಎಲ್ಲೆಂದರಲ್ಲಿ ಮನಸ್ಸೋ ಇಚ್ಛೆ ಹೆಸರನ್ನು ಬಳಸಿಕೊಳ್ಳುವಂಥದ್ದು ಕ್ಷೇತ್ರದ ವಾಸಿಗಳು, ಗ್ರಾಮಸ್ಥರು, ಕ್ಷೇತ್ರದ ಅಭಿಮಾನಿಗಳು, ಕ್ಷೇತ್ರದ ಭಕ್ತರಿಗೆ ಉಂಟಾಗಿರ್ತಕ್ಕಂತಹ ನೋವು, ಅದರಿಂದ ಆಗಿರ್ತಕ್ಕಂತಹ ಭಾವನೆ, ನಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂತಹ ವೇದನೆ, ಇವೆಲ್ಲವನ್ನ ನಾವು ತೋಡಿಕೊಳ್ಳಬೇಕಾದ್ರೆ, ಇವೆಲ್ಲವನ್ನ ಸಮಾಜದ ಮುಂದೆ ಹೇಳಬೇಕಾದ್ರೆ ಒಂದು ವೇದಿಕೆ ಬೇಕು, ಗ್ರಾಮಸ್ಥರ ಧ್ವನಿಯಾಗಬೇಕು. ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತ ಇರುತ್ತಾನೆ. ನಾವು ಬಲಶಾಲಿಗಳಾದರೆ ಮಾತ್ರ ಭಗವಂತನ ಅನುಗ್ರಹವು ಕೂಡ ನಮ್ಮ ಜೊತೆ ಇರುವಂಥದ್ದು. ನಾವು ಕೂಡ ಹೇಡಿಗಳಾದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇರೋದಿಲ್ಲ. ಅದರಿಂದ ನಮ್ಮಲ್ಲಿಯೂ ಕೂಡ ಶಕ್ತಿ ಇದೆ, ಎಲ್ಲಿ ಶಕ್ತಿ ಇದೆ ಅಲ್ಲಿ ಭಗವಂತನ ಇರ್ತಾನೆ ಅನ್ನೋದನ್ನ ಸಮಾಜಕ್ಕೆ ತೋರಿಸುವಂತಹ ಅವಶ್ಯಕತೆ ಇವತ್ತಿನ ದಿನಗಳಲ್ಲಿ ಇದೆ. ಆದ್ರಿಂದ ಇವತ್ತು ಈ ಒಂದು ಸಮಾವೇಶವನ್ನ ಇಲ್ಲಿ ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಸಮಾವೇಶ ಸ್ವಾಮಿಯ ಪಾದದಡಿಯಿಂದ ನಾವು ಈ ಒಂದು ಸಭಾಂಗಣಕ್ಕೆ ನಾವು ಬಂದಿರ್ತೇವೆ. ಈ ಸಭೆಯ ಗೌರವ, ಉಪಸ್ಥಿತಿ ಮತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಹಿರಿಯರಾದಂತಹ ಪರಪ್ಪೆ ನಾರಾಯಣರಾವ್ ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿ ಇದರ ಅಧ್ಯಕ್ಷರು ಆಗಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಶ್ರೀಯುತ ಕೇಶವಗೌಡ ಇವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು, ಅದೇ ರೀತಿ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ಶ್ರೀನಿವಾಸ ರಾವ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ವಿಮಲಾ ಇವರನ್ನ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಹರಿದಾಸ್ ಗಾಂಭೀರ್ ಅವರನ್ನ,
ಗ್ರಾಮ ಪಂಚಾಯಿತಿಯ ಮಾಜಿ ಪ್ರಧಾನನಾಗಿದ್ದಂತಹ ಶ್ರೀಯುತ ಸುಂದರಗೌಡ ಪುಡ್ಕೆತ್ತು ಇವರನ್ನ, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಯುವ ನಾಯಕರು ಆಗಿರ್ತಕ್ಕಂಥ ಚಂದನ್ ಪ್ರಸಾದ್ ಕಾಮತ್ ಇವರನ್ನ, ಅದೇ ರೀತಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೀತಮ್ ಡಿ ಪೂಜಾರಿ ಇವರನ್ನ, ಪ್ರಾಥಮಿಕ ಕೃಷಿ ಪತ್ತಿನ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಮತಿ ಶಾಂಭವಿ ರೈ, ಅದೇ ರೀತಿ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿ ಇದರ ಕೋಶಾಧಿಕಾರಿಗಳು ಶ್ರೀ ಧನಕೀರ್ತಿ ಆರಿಗ, ಧರ್ಮಸ್ಥಳ ಆಟೋ ಹಾಗೂ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಜಾರಾಮ್ ಇವರನ್ನ, ಉದ್ಯಮಿಗಳು ಮತ್ತು ಹಿತರಕ್ಷಣಾ ಸಮಿತಿ ಇದರ ಸದಸ್ಯರಾಗಿರತಕ್ಕಂತಹ ಅಖಿಲೇಶ್ ಶೆಟ್ಟಿ ಇವರನ್ನ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಇದರ ಶ್ರೀ ಪ್ರಭಾಕರ್ ಪೂಜಾರಿ ಇವರನ್ನ ನಾನು ಅತ್ಯಂತ ಪ್ರೀತಿಯಿಂದ ಈ ವೇದಿಕೆಗೆ ತಮ್ಮನ್ನ ಆಹ್ವಾನಿಸ್ತಾ ಇದ್ದೇನೆ. ತಾವುಗಳು ಬಂದು ವೇದಿಕೆಯ ಮೇಲಿರ್ತಕ್ಕಂಥ ಆಸನವನ್ನ ಸ್ವೀಕರಿಸಿಕೊಳ್ಳಬೇಕು. ಅದೇ ರೀತಿ ಈ ಗ್ರಾಮ ಪಂಚಾಯಿತಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು, ಪಂಚಾಯಿತಿ ಸದಸ್ಯರು ಕೂಡ ವೇದಿಕೆಗೆ ಬಂದು ತಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಆಸನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮಿಯ ಭಾವಚಿತ್ರದ ಮುಂಭಾಗದಲ್ಲಿರ್ತಕ್ಕಂತಹ ದೀಪವನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ, ಈ ಒಂದು ಸಮಾವೇಶಕ್ಕೆ ಶುಭ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರುಗಳು ಕೂಡ ವೇದಿಕೆಗೆ ಬರಬೇಕು. दीपज्योति परब्रह्म दीपज्योति जनार्दनः दीपो हरतु मे पापं संध्या दीपो नमोस्तुते. ಕತ್ತಲಿನಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಅಧರ್ಮದಿಂದ ಧರ್ಮದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕೊಂಡೊಯ್ಯುವಂತಹ ಶಕ್ತಿ ಆ ಬೆಳಕಿಗೆ ಇದೆ, ಆ ಜ್ಯೋತಿಗೆ ಇದೆ. ಅದರಿಂದ ಆ ಜ್ಯೋತಿಯನ್ನು ಉರಿಸುವುದರ ಮೂಲಕ ಸ್ವಾಮಿಯ ಅನುಗ್ರಹವನ್ನು ನಾವು ಈ ಮೂಲಕ ಬೇಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಶುಭ ಚಾಲನೆಯನ್ನ ನಾವು ನೀಡ್ತಾ ಇದ್ದೇವೆ. ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ, ಹರ ಹರ. ಜೋರಾಗಿ ಹೇಳಬೇಕು, ಹರ 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 ಹರ. ಅತಿಥಿಗಳು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕು. ಪ್ರಾರ್ಥನೆ ಶ್ರೀಮತಿ ರಮ್ಯಾ ಮತ್ತು ಮೋಹಿನಿ ಹೆಸರಾವ್ ಅವರಿಂದ. ಗ್ರಾಮದ ಹಿರಿಯರು ಶ್ರೀಯುತ ಭುಜಬಲಿ ಅವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀ
ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ನಿತರಾಂ ಕುರು ಮಂಗಲಂ ಮೇ ಕುರು ಮಂಗಲಂ ಮೇ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಳ್ತಾ, ಪೂಜ್ಯ ಕಾವಂದರು ಹಾಗೂ ಅಮ್ಮನವರ ಕೃಪಾಶೀರ್ವಾದಗಳನ್ನು ಬೇಡಿಕೊಳ್ತಾ, ಈ ಒಂದು ಸತ್ಯದ ಅಸತ್ಯದ ವಿರುದ್ಧ ಸತ್ಯದ ಯಾತ್ರೆ ನಮ್ಮದು. ಅಸತ್ಯದ ಆದೇಶಗಳ ಮೇಲೆ ಸತ್ಯದ ಸಮಾವೇಶ ನಮ್ಮದು. ಈ ಒಂದು ಸಮಾವೇಶಕ್ಕೆ ಆಗಮಿಸಿದ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ನಾನು ಪ್ರಥಮವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇರುವಂತಹ ಪತ್ರಿಕಾ ಮಿತ್ರರಿಗೂ ಕೂಡ ನಾನು ಆರಂಭದಲ್ಲಿಯೇ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಸಭೆಯಲ್ಲಿರುವ ಊರ ಹಾಗೂ ಪರವೂರ ಕ್ಷೇತ್ರದ ಭಕ್ತರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಕ್ಷೇತ್ರದ ವಿವಿಧ ವಿಭಾಗಗಳ ಮುಖ್ಯಸ್ಥರುಗಳಿದ್ದೀರಿ, ಸಿಬ್ಬಂದಿಗಳಿದ್ದೀರಿ. ನೀವೆಲ್ಲರೂ ಮಂಜುನಾಥ ಸ್ವಾಮಿಯ ಮೇಲೆ, ಕ್ಷೇತ್ರದ ಮೇಲೆ ಅಭಿಮಾನ ಬಿಟ್ಟು ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕಳೀಲಿಕ್ಕೆ ಈ ಒಂದು ಸಭೆಗೆ ನಮ್ಮ ಜೊತೆ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ನಾನು ಗೌರವದಿಂದ ಈ ಒಂದು ಸಭೆಗೆ ಆರಂಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಗಣ್ಯರಲ್ಲಿ ಪ್ರಮುಖರು, ಇಂದಿನ ಅಧ್ಯಕ್ಷರು ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀಯುತ ಪರಪೆ ನಾರಾಯಣರಾವ್ ಇವರನ್ನು ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಮಾವೇಶದ ಹಿಂದೆ ಇರುವ ಶಕ್ತಿ ಶ್ರೀಯುತ ಕೇಶವಗೌಡರು, ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಇವರನ್ನು ಕೂಡ ನಾನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀನಿವಾಸರಾವ್, ನಮ್ಮ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆಯ ಕೋಶಾಧಿಕಾರಿಗಳು, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮ ಜೊತೆ ಘನಕೀರ್ತಿ ಆರಿಗರಿದ್ದಾರೆ, ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ವೇದಿಕೆಯ ಕಾರ್ಯದರ್ಶಿಗಳು, ಇವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಶ್ರೀಮತಿ ವಿಮಲಾ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ, ಇವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಚಂದನ್ ಪ್ರಸಾದ್ ಕಾಮತ್, ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಶಾಂಭವಿ ರೈ, ನಿರ್ದೇಶಕರು ಕೃಷಿ ಪತ್ತಿನ ವ್ಯವಸಾಯ ಸಂಘ ಧರ್ಮಸ್ಥಳ, ಇವರಿದ್ದಾರೆ, ಇವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹಿರಿಯರು ನಮ್ಮ ಜೊತೆ ಕ್ಷೇತ್ರದವರೇ ಆದಂತಹ ಪುಷ್ಪಲ್ಲಿಯವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಭಾಕರ್ ಪೂಜಾರಿ ಅವರು, ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರದ ಹಿರಿಯರು, ನಮ್ಮ ಗ್ರಾಮಸ್ಥರಾದಂಥ ಶ್ರೀಯುತ ಹರಿದಾಸ್ ಗಾಂಬೇರು, ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಇವರನ್ನು ಕೂಡ ಈ ಒಂದು ಸಭೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಪ್ರೀತಮ್ ಪೂಜಾರಿ ಅವರು, ಅಧ್ಯಕ್ಷರು ಕೃಷಿ ಪತ್ತಿನ ವ್ಯವಸಾಯ ಸಂಘ ಧರ್ಮಸ್ಥಳ, ಇವರು ನಮ್ಮ ಜೊತೆಗಿದ್ದಾರೆ, ನಿಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಸಮಿತಿ, ಗ್ರಾಮ ಹಿತರಕ್ಷಣಾ ವೇದಿಕೆಯ ಸದಸ್ಯರಾದ ಅಖಿಲೇಶ್ ಅವರು ಆಗಿರ್ಬೋದು, ಸುನೀತಾ ಮೇಡಮ್ ಆಗಿರ್ಬೋದು, ಹಾಗೂ ಗ್ರಾಮಸ್ಥರೇ, ನಿಮ್ಮೆಲ್ಲರನ್ನು ಗಣ್ಯರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಒಂದೇ ಮಾತಿನಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದೀರಿ, ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ನಿಮ್ಮನ್ನು ಕೂಡ ಈ ಒಂದು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕ್ಷೇತ್ರದ ಸ್ವಾಮಿಯ ನಿತ್ಯ ಕಾರ್ಯವನ್ನು ಮಾಡ್ತಾ ಇರುವಂತಹ ಅರ್ಚಕ ವೃಂದದವರು ಇದ್ದೀರಿ, ಕ್ಷೇತ್ರದ ನಾಳ್ವಿಕೆಯರಿದ್ದೀರಿ, ನಿಮ್ಮನ್ನು ಕೂಡ ಈ ಒಂದು ಸಭೆಗೆ ನಾನು ಗೌರವದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ಈ ಒಂದು ಸಮಾವೇಶದಲ್ಲಿ ಸ್ವಇಚ್ಛೆಯಿಂದ ಭಾಗವಹಿಸಿದಂತಹ ಎಲ್ಲ ಗ್ರಾಮದ ಬಂಧುಗಳು, ಕ್ಷೇತ್ರದ ಹಿತೈಷಿಗಳು, ಸ್ವಾಮಿಯ ಭಕ್ತರು, ಸ್ವಾಮಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ನಾನಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಎಲ್ಲ ಬಂಧುಗಳನ್ನು ಅತ್ಯಂತ ಪ್ರೀತಿಯಿಂದ, ಮಾಧ್ಯಮ ಮಿತ್ರರನ್ನ ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಮತ್ತೊಮ್ಮೆ ಈ ಒಂದು ಸಮಾವೇಶಕ್ಕೆ ಸ್ವಾಗತಿಸ್ತಾ, ಈ ಸಮಾವೇಶದ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕಿರುವವರು ಶ್ರೀಯುತ ಧನಕೀರ್ತಿ ಆರಿಗ, ಇವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ.
ಹಾಗೆ ನನ್ನೊಡೆಯ ಪೂಜ್ಯ ಕಾವಂದರಿಗೆ ಮತ್ತು ಅವರೆಲ್ಲ ಕುಟುಂಬ ವರ್ಗದವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಿಂದೊಂದು ಮಾತಿತ್ತು. ಶ್ರೀರಾಮನ ಕಾಲದಲ್ಲಿ ಲಂಕೆಗೆ ಯುದ್ಧ ಆಗಿ ರಾವಣನ ಸಂಹಾರದ ನಂತರ ವಿಭೀಷಣ ರಾಮನನ್ನು ಬಹಳ ಒತ್ತಾಯ ಮಾಡಿ ನೀವು ಇಲ್ಲೇ ಇರಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಆಗ ಶ್ರೀರಾಮ, ಇಲ್ಲ, ನಾನು ಹುಟ್ಟಿದ ಭೂಮಿ ನನಗೆ ಸ್ವರ್ಗಕ್ಕೆ ಸಮಾನ, ಹಾಗಾಗಿ ನಾನು ಅಲ್ಲಿ ಹೋಗಲೇಬೇಕು ಅಂತೇಳಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಇವತ್ತು ಇಲ್ಲಿ ಸೇರಿದಂಥ ನಮಗೆಲ್ಲರಿಗೂ ಈ ಭೂಮಿ ನಮಗೆ ಸ್ವರ್ಗಕ್ಕೆ ಸಮಾನ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದರೆ, 10-12 ವರ್ಷದ ಹಿಂದಿನ ಯಾವುದೋ ಒಂದು ಘಟನೆಯನ್ನು ಹಿಡ್ಕೊಂಡು ಯಾರದೋ ಹೆಗಲ ಮೇಲೆ ಒಂದು ಬಂದೂಕನ್ನು ಇಟ್ಟು ಯಾವುದೋ ಒಂದು ಕಡೆಗೆ ಅದನ್ನು ಗುರಿ ಇಡುವಂಥ ಷಡ್ಯಂತ್ರಗಳು, ದುಷ್ಟಶಕ್ತಿಗಳು ಕೆಲಸ ಮಾಡ್ತಿದೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಯಾಕಾಗಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕೇಳಬೇಕಲ್ಲ. ನಾವು ಅದರ ಬಗ್ಗೆ ಅದನ್ನು ಏನು ಎಂತಂತೇಳಿ ವಿಚಾರಿಸಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ನಾವು ಮಾಡಬೇಕಲ್ಲ. ಅದರ ಒಟ್ಟಿಗೆ ಇಡೀ ಸಮಾಜವೇ ಎದುರು ನಿಂತರೂ ಅಲುಗಾಡಿಸಲು ಸಾಧ್ಯವಿಲ್ಲದಂಥ ಈ ಕ್ಷೇತ್ರದ ಬಗ್ಗೆ ಯಾರೋ ಕಾಂಜಿ ಪಿಂಜಿಗಳು ಬಂದು ಇಲ್ಲಿ ದೇವರು ಇಲ್ಲ, ದೇವರು ನಂಬಲಿಕ್ಕಿಲ್ಲ, ಅಥವಾ ದೈವಗಳಿಲ್ಲ, ಕ್ಷೇತ್ರದಲ್ಲಿ ಹಾಗೆ ಇದೆ, ಈ ಗ್ರಾಮದಲ್ಲಿ ಹೀಗೆ ನಡೀತಾ ಇದೆ ಅನ್ನುವಂಥ ಕೆಲವು ದುಷ್ಟ ಶಕ್ತಿಗಳು ದುರ್ಬಲ ಮನಸ್ಸಿನ ಜನರ ಆ ಭಾವನೆಗಳನ್ನು ಅಪನಂಬಿಕೆ ಮೂಲಕ ಕೆಡಿಸ್ತಿರುವಂಥ ಇಂಥ ಸಮಯದಲ್ಲಿ ನಾವೆಲ್ಲ ಎದ್ದು ನಿಲ್ಲಬೇಕಾದ್ದು ನಮ್ಮ ಕರ್ತವ್ಯ. ಹಾಗೆ ಇವತ್ತು ನಾವು ಇಲ್ಲಿ ಸೇರಿರುವಂಥ ಪ್ರತಿ ಗ್ರಾಮದ ಪ್ರತಿ ವ್ಯಕ್ತಿಯು ಶ್ರೀ ಕ್ಷೇತ್ರದ ಒಂದಲ್ಲ ಒಂದು ರೀತಿಯ ಋಣದಲ್ಲಿದ್ದವರು. ಮನುಷ್ಯನಿಗೆ ಮೋಕ್ಷ ಸಿಗಬೇಕಂತಾದರೆ ಅವನು ತಾಯಿ ಋಣ, ಈ ಭೂಮಿ ಋಣ ತೀರಿಸಬೇಕಂತೆ. ನಮ್ಮೆಲ್ಲರ ಮೇಲೆ ಈ ಭೂಮಿಯ ಋಣ, ಈ ಕ್ಷೇತ್ರದ ಋಣ ಇದೆ. ಅದನ್ನು ತೀರಿಸುವಂಥ ಈ ದುಷ್ಟ ಶಕ್ತಿಗಳ ಅಥವಾ ಯಾರು ನಮ್ಮ ಇಲ್ಲ ಸಲ್ಲದ ಆರೋಪ ಮಾಡಿಕೊಂಡ ಸುಳ್ಳು ಆರೋಪಗಳನ್ನು ಹೇಳ್ತಾ ಯಾವುದೇ ಒಂದು ದಾಖಲೆಗಳಿಲ್ಲದೆ ಮಾಡುವಂಥ ಈ ಕೆಲಸಗಳಿಗೆ ನಾವೆಲ್ಲ ಸಂಘಟಿತರಾಗಿ ಉತ್ತರ ಕೊಡುವಂಥ ಕಾಲ ಸನ್ನಿಹಿತವಾಗಿದೆ. ಈ ಕ್ಷೇತ್ರವನ್ನು ಹೆಸರು ಹೇಳಲು ಯೋಗ್ಯತೆ ಇಲ್ಲದಂಥ ಇಂಥ ವ್ಯಕ್ತಿಗಳು ಇವತ್ತು ಕ್ಷೇತ್ರದ ಮೇಲೆ ಸವಾರಿ ಮಾಡಿ ನಾವು ಏನೋ ಮಾಡಬಹುದು ಅನ್ನುವಂಥ ಕಪೋಲ ಕಲ್ಪಿತ ಕಥೆಗಳನ್ನು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಎಚ್ಚರಿಕೆ, ನೀವು ಇನ್ನೂ 10 ಜನ್ಮ ಎದ್ದರೂ ಇಂಥ ಕ್ಷೇತ್ರದ ಬಗ್ಗೆ ಒಂದು ಕಪ್ಪು ಚುಕ್ಕೆಯನ್ನು ಮಾಡಲಿಕ್ಕೆ ನಿಮ್ಮ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಉತ್ತರವನ್ನು ನಾವು ಗ್ರಾಮಸ್ಥರು ಕೊಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಇಷ್ಟು ಸಮಯದಿಂದ ಭಾಳ ಸಂಯಮದಿಂದ, ಭಾಳ ಸಮಾಧಾನದಿಂದ ಸುಮ್ಮನೆ ಇದ್ದೀವಿ ಅಂತ ಹೇಳಿದರೆ ಯಾರೂ ಅನ್ಯತಾ ಭಾವಿಸಬಾರ್ದು. ಅಥವಾ ಇದನ್ನು ಪ್ರಚಾರ ಮಾಡುತ್ತಿರುವಂಥ ಅಥವಾ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವಂಥವರು ನಾವು ಕೈಲಾಗದವರು, ನಾವು ಬಲಹೀನರು ಅಂತ ಭಾವಿಸಬೇಡಿ. ಇದು ಸಾತ್ವಿಕ ಸ್ವಭಾವದ ಜನರು ಇಲ್ಲಿದ್ದ ಕಾರಣ ನೀವು ಇಷ್ಟವರೆಗೆ ಚೆನ್ನಾಗಿ ಇದ್ದೀರಿ. ಎಲ್ಲಾದರೂ ಈ ಸಾತ್ವಿಕ ಜನರು ಸಿಡಿದಾದರೆ ಏನಾಗಬಹುದು ಅಂತೇಳಿ ಇನ್ನು ಮುಂದಿನ ಪೀಳಿಗೆಗೆ ಬರೆದಿರುವಂಥ ಸಮಯವೂ ಸನ್ನಿಹಿತ ಆಗಬಹುದು. ಕ್ಷೇತ್ರದ ಜನತೆ ಯಾವುದೇ ಬೆಲೆ ತೆತ್ತಾದರೂ ಇಂಥ ಅವಿವೇಕಿಗಳ, ಈ ಕಾಂಜಿ ಬೆಂಜಿಗಳ ಸುಳ್ಳು ಆರೋಪಗಳನ್ನು ನಿಲ್ಲಿಸುವಂಥ ಕಾಲವೂ ಭಾಳ ಹತ್ತಿರದಲ್ಲಿ ಬರ್ತಾಯಿದೆ ಅಂತೇಳಿ ಕಾಣ್ತಾ ಇದೆ. ಯಾಕಂದರೆ ಇನ್ನು ಹತ್ತಿರದಲ್ಲಿ ಯುಗಾದಿ ಬರ್ತಾಯಿದೆ. ಯುಗಾದಿ ಸಂವತ್ಸರ ಕಳೆದ ನಂತರ ಹೊಸ ಅಧ್ಯಾಯ ಪ್ರಾರಂಭವಾಗುವ ದಿನಗಳು ದೂರ ಇಲ್ಲ. ಇವತ್ತು ನಾವೆಲ್ಲ ಒಂದು ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಸಂಘಟಿತರಾಗಿ ಇದನ್ನು ಎದುರಿಸುವಂಥ, ಅವರಿಗೆ ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ಇನ್ನೊಂದೇನು ಅಂತೇಳಿದರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬೇಡಬೇಡದ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ತಾಯಿದ್ದಾರೆ. ಅವರಿಗೆ ಒಂದು ನೆನಪಿರಲಿ, ಅವರ ಅಪ್ಪನ ಶಬ್ದಗಳು ನಮಗಿದೆ,
ಅವರನ್ನು ಮೀರಿಸುವಂಥ ಅವನ ಅಪ್ಪನ ಶಬ್ದಗಳು ನಮ್ಮ ಹತ್ರ ಇದೆ, ಅಂಥ ವಾಕ್ಯಗಳು ನಮ್ಮ ಹತ್ರ ಇದೆ. ಆದರೆ ಏನು ಮಾಡೋದು ಅಂತ ಹೇಳಿದ್ರೆ, ನಾವು ಇಲ್ಲಿ ಪೂಜ್ಯ ಹೆಗಡೆಯವರ ಗರಡಿಯಲ್ಲಿ ಬೆಳೆದ ಕಾರಣ ನಮಗೆ ಈ ಸಂಸ್ಕಾರ ಬಂದ ಕಾರಣ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಆಗಲಿಲ್ಲ. ಇನ್ನೂ ನೀವು ಇದೇ ರೀತಿ ಮುಂದುವರಿಸಿದರೆ ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ ಅದರ ದ್ವಿಗುಣ ಕೆಲಸ ನಾವು ಮಾಡಿ ನಿಮಗೆ ಉತ್ತರ ಕೊಡ್ತೇವೆ, ನಿಮ್ಮನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ, ಎಲ್ಲರೂ ಒಂದೇ ಮನಸ್ಸಿನಿಂದ ನಾವು ಸಂಘಟಿತರಾಗಿ ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಎಲ್ರಿಗೂ ವಂದನೆಗಳು. ಸಮಾವೇಶದ ಒಟ್ಟು ನಮ್ಮ ಧ್ವನಿ ಅಂತ ಹೇಳಿದರೆ ಅದು ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಆಗಬೇಕು. ಅದರ ಒಟ್ಟಿಗೆ ಧರ್ಮಸ್ಥಳ ಗ್ರಾಮಸ್ಥರಾದ ನಾವುಗಳು ಅನೇಕ ಮಂದಿ ನಮ್ಮ ಬಳಿ ಕೇಳುವಾಗ, ನಮ್ಮ ಬಳಿ ಪ್ರಶ್ನಿಸುವಾಗ, ನಮ್ಮ ಬಳಿ ಮಾತನಾಡುವಾಗ ಒಂದಷ್ಟು ವಿಚಾರಗಳಿಗೆ ನಮ್ಮಲ್ಲಿ ಉತ್ತರ ಇರೋದಿಲ್ಲ. ಅವರ ಪ್ರಶ್ನೆಗಳಿಗೆ, ಅವರು ಮಾಡುವಂತಹ ಅಪವಾದಗಳಿಗೆ ನಾವು ತಲೆ ತಗ್ಗಿ ಕೂರುತ್ತೇವೆ, ಆದರೆ ನಮ್ಮಲ್ಲಿ ಧ್ವನಿ ಇರೋದಿಲ್ಲ. ಆದರೆ ಅದಕ್ಕೊಂದು ಧ್ವನಿ ಬೇಕು, ನಾವು ಗ್ರಾಮಸ್ಥರು ಅದರ ಪರವಾಗಿ ಮಾತಾಡಬೇಕು ಅನ್ನುವಂತಹ ಒಂದು ಯೋಚನೆಯನ್ನು ಇಟ್ಟುಕೊಂಡು ಈ ಒಂದು ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಶ್ರೀಯುತ ಕೇಶವಗೌಡರು ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿರುವಂಥದ್ದು. ಸಮಿತಿಯನ್ನು ರಚನೆ ಮಾಡಿ ನಾವು ಸಮಾಜಕ್ಕೊಂದು ಉತ್ತರ ಕೊಡಬೇಕು, ಆ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದಾಗಿ ಹಿರಿಯರಿದ್ದು ತೀರ್ಮಾನವನ್ನು ಮಾಡ್ತಾರೆ. ಅದರಿಂದ ಈ ಧರ್ಮಸ್ಥಳ ಗ್ರಾಮ ಹಿತರಕ್ಷಣಾ ಸಮಿತಿ ಇದರ ಅಧ್ಯಕ್ಷರು, ಧರ್ಮಸ್ಥಳ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಕೇಶವಗೌಡ ಇವರು ಈ ಒಂದು ಸಮಾವೇಶವನ್ನು ಉದ್ದೇಶಿಸಿ ನಮ್ಮೆಲ್ಲರ ಧ್ವನಿಯಾಗಿ, ಗ್ರಾಮಸ್ಥರ ಧ್ವನಿಯಾಗಿ ಅವರು ಮಾತಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥೇ ನಮಃ, ಓಂ ಶ್ರೀ ಗಣಪತಿಯೇ ನಮಃ, ಓಂ ಶ್ರೀ ಅಣ್ಣಪ್ಪಯ್ಯ ನಮಃ. ಧರ್ಮದೇವತೆಗಳನ್ನು, ಚಂದ್ರನ ಸ್ವಾಮಿಯನ್ನು, ಸ್ಥಳೀಯ ಎಲ್ಲ ದೈವ ದೇವತೆಗಳನ್ನು ಸ್ಮರಿಸ್ತಾ ಖುಷಿಯಲ್ಲಿದ್ದೇವೋ ಬೇಸರದಲ್ಲಿದ್ದೇವೋ ಅಂತೇಳಿ ನಮಗೆ ನಮ್ಮ ಮನಸ್ಸು ಹೇಳ್ತಾ ಇದೆ. ಇದು ಇವತ್ತು ಇಲ್ಲಿ ನಡೆಯುವಂಥದ್ದು ಪೂರ್ಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರ ಸಭೆ, ಅದರೊಟ್ಟಿಗೆ ಊರಿನವರೊಟ್ಟಿಗೆ ಸೇರಿಕೊಂಡು ಅಭಿಮಾನಿಗಳ ಸಭೆ. ಇಲ್ಲಿರುವವರೆಲ್ಲ ನಮ್ಮವರೇ, ನಾವು ಹೊರಗಿನವರು ಯಾರೂ ಇಲ್ಲ. ಹಾಗೆ ಅಂತೇಳಿ ಮಾತಾಡಲಿಕ್ಕೆ ನಮಗೆ ಹೆದರಿಕೆಯೂ ಇಲ್ಲ. ದನಕೀರ್ತಿ ಯಾರಿಗೂ ಹೇಳಿದಾಗೆ ಧರ್ಮಸ್ಥಳ ಅಂತ ಹೇಳಿದರೆ ಒಂದು ಶಿಸ್ತು, ಧರ್ಮಸ್ಥಳದಲ್ಲಿ ಹುಟ್ಟಿದವರು ಅಂತ ಹೇಳಿದರೆ ಒಂದು ಆಚಾರವಂತರು, ವಿಚಾರವಂತರು, ಧರ್ಮಸ್ಥಳದವರು ವಿದ್ಯಾವಂತರು, ಧರ್ಮಸ್ಥಳದವರು ಏನೆಲ್ಲ ಬೇಕೋ ಅದನ್ನೆಲ್ಲ ಸಂಸ್ಕೃತಿಯನ್ನು ಪಡ್ಕೊಂಡವರು. ನಾವು ಅನಾಗರಿಕ ಜನರು ಅಲ್ಲ, ನಾವು ಸುಸಂಸ್ಕೃತರು. ಹಾಗಾಗಿ ಸುಸಂಸ್ಕೃತ ಭಾಷೆಯಲ್ಲೇ ಏನು ನಮ್ಮ ಬಗ್ಗೆ ಇವತ್ತು ಆರೋಪಗಳನ್ನು ಮಾಡ್ತಿದ್ದಾರೋ, ಏನು ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡ್ತಿದ್ದಾರೋ, ಏನು ದುಷ್ಟರ ಕೂಟ ಕಟ್ಟಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೋ ಅವರಿಗೆ ಒಳ್ಳೆಯ ಮಾತಿನಲ್ಲಿ, ಒಳ್ಳೆಯ ಭಾಷೆಯಲ್ಲಿ ಉತ್ತರ ಕೊಡುವಂತಹ ಸಭೆ ಇದು. ನಾವು ಖಂಡಿತವಾಗಿಯೂ ದನಕೀರ್ತಿ ಯಾರಿಗಾರು ಹೇಳಿದಾಗೆ ನಾವು ಯಾವುದೇ ರೀತಿಯ ಸಾತ್ವಿಕ ಮನಸ್ಸನ್ನು ಇಲ್ಲಿ ಉಪಯೋಗಿಸುವುದಿಲ್ಲ, ಅಥವಾ ಅವರ ಭಾಷೆಗಿಂತ ಹೆಚ್ಚಿನ ಭಾಷೆಗಳು ನಮ್ಮಲ್ಲಿ ಇದ್ದಾವೆ. ಆದರೆ ನಮಗೆ ಅಡ್ಡಿ ಬರ್ತಿದೆ, ನಮ್ಮ ಸಂಸ್ಕೃತಿ ನಮಗೆ ಅಡ್ಡಿ ಬರ್ತಿದೆ, ನಮ್ಮ ಕ್ಷೇತ್ರ ನಮಗೆ ಅಡ್ಡಿ ಬರ್ತಿದೆ. ಮಂಜುಸ್ವಾಮಿ ಎದುರು ನಿಂತುಕೊಂಡು ಮಾತಾಡ್ತಿದ್ದೇವೆ. ಹಾಗಾಗಿ ನಮಗೆ ಕೆಲವು ಭಾಷೆಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಮಾತಾಡುವಂಥ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಆ ದೃಷ್ಟಿಯಲ್ಲಿ ನಮಗೆಲ್ಲ ಗೊತ್ತಿದೆ ಏನು ಈಗ ಸಮಾಜದಲ್ಲಿ ನಡೀತಾ ಇದೆ ಅಂತೇಳಿ. ಮಂಜುನಾಥನ ಮುಂದೆ ಪ್ರಾರ್ಥನೆ ಮಾಡಿದೆವು, ಅಣ್ಣಪ್ಪನ ಮುಂದೆ ಪ್ರಾರ್ಥನೆ ಮಾಡಿದೆವು. ಅದಕ್ಕೂ ಮೊದಲು ನೇತ್ರಾವತಿಯಲ್ಲಿ ಹೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ನೇತ್ರಾವತಿಗೆ ಬಾಗಿನವನ್ನು ಅರ್ಪಿಸಿ ಬಂದಿದ್ದೇವೆ. ಏನು 13 ವರ್ಷಗಳಿಂದ ಇಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕಾವಂದ್ರ ಬಗ್ಗೆ ಅಪಪ್ರಚಾರ ನಡೀತಿದೆಯೋ ಅದು ಇನ್ನು 15 ದಿನಗಳೊಳಗೆ ಅಂತ್ಯ ಆಗಬೇಕು ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಖಂಡಿತ ಆ ಮಂಜುನಾಥ ಸ್ವಾಮಿ ನಮಗೆ ಅನುಗ್ರಹವನ್ನು ಕೊಟ್ಟಿದ್ದಾರೆ, ಅಣ್ಣಪ್ಪ ಸ್ವಾಮಿ ನಮ್ಮೊಂದಿಗಿದ್ದಾರೆ. ದೇವರ ಶಕ್ತಿ ಅಂತೇಳಿ ಇದ್ದರೆ ಯಾರು ಅಪಪ್ರಚಾರ ಮಾಡ್ತಾರೋ ಅವರಿಗೆ ತಕ್ಕ ಶಾಸ್ತಿ 15 ದಿನಗಳಿಗೆ ಆಗ್ತದೆ ಅಂತೇಳಿ ಪ್ರಪ್ರಥಮವಾಗಿ ನಾನಿಲ್ಲಿ ಹೇಳ್ತಾ, ನಮ್ಮ ಮಾಜಿ ಪ್ರಧಾನರಾದಂಥ ಸುಂದರಗೌಡರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವು ಪ್ರಾರ್ಥನೆಯನ್ನು ಮಾಡ್ತಾ ಮಂಜುನಾಥ ಸ್ವಾಮಿಯ ಮೊದಲು ಧರ್ಮ ಯುದ್ಧಕ್ಕೆ ನಾವು ಇಳಿಬೇಕಾದ್ರೆ ಇಷ್ಟು ವರ್ಷ ಬೇಕಾಯಿತು. ಈ ಹಿಂದೆ ನಾವು ಅಲ್ಲಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಪಾಂಡವರು ಕೌರವರು ಯುದ್ಧ ಆಗಿದ್ದು 14 ವರ್ಷದ ಮೇಲೆ ಅಂತ್ಯ ಬಂದದ್ದು 18 ದಿವಸಗಳಲ್ಲಿ ಅಂತ ಹೇಳುವುದನ್ನು ನಮಗೆ ಇವತ್ತು ಬೆಳಿಗ್ಗೆ ನಮ್ಮ
ದೇವರ ಮುಂದೆ ನೆನಪು ಮಾಡಿ ಕೊಟ್ಟರು. ಬಹುಶಃ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದ್ದು ಇಷ್ಟೇ, ಧರ್ಮಸ್ಥಳದಿಂದ ಯಾರಿಗೆ ತೊಂದರೆ ಆಗಿದೆ? ಇಲ್ಲಿ ಇಷ್ಟು ಜನ ನಾವಿದ್ದೇವಲ್ಲ, ಸುಮಾರು ಸೇರಿದವರೆಲ್ಲ ವಿದ್ಯಾವಂತರು, ವಿಚಾರವಂತರು. ಯಾರಿಗೆ ತೊಂದರೆ ಆಗಿದೆ? ಯಾರ ಮಕ್ಕಳಿಗೆ ತೊಂದರೆ ಆಗಿದೆ? ಯಾರ ಕುಟುಂಬದವರಿಗೆ ತೊಂದರೆ ಆಗಿದೆ? ಒಂದು ವೇಳೆ ಆಗಿದ್ರೆ ಆ ಕುಟುಂಬದವರು ಯಾಕೆ ಇವತ್ತು ಮಾತಾಡ್ತಾ ಇಲ್ಲ? ಧರ್ಮಸ್ಥಳದಲ್ಲಿ ಆದಂಥ ಏನು ಆಕಸ್ಮಿಕ ಮರಣಗಳಿದ್ದೇವ ಅದೆಲ್ಲ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿದ್ದು, ಧರ್ಮಸ್ಥಳದ ಊರಿನವರು ಮಾಡಿದ್ದು, ನಾಗರಿಕರು ಮಾಡಿದ್ದು ಅಂತ ಹೇಳುವಂಥ ಅಪವಾದ ನಮ್ಮ ಮೇಲೆ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಪ್ರಾರಂಭವಾಗಿದ್ದು ಸುಮಾರು 13 ವರ್ಷಗಳ ಹಿಂದೆ ನಮ್ಮ ಗ್ರಾಮದಲ್ಲಿ ಒಂದು ಹುಡುಗಿಯ ಕೊಲೆ ಮತ್ತು ಅತ್ಯಾಚಾರ ನಡೆದಿದೆ. ಬಹಳ ಬೇಜಾರಿದೆ, ನಮಗೆ ಬಹಳ ಬೇಸರ ಇದೆ. ನಾವು ಇದನ್ನು ಬಹಳ ವರ್ಷಗಳ ಹಿಂದೆ ಆ ಏನು ಹುಡುಗಿ ತಪ್ಪಿಸಿಕೊಂಡ್ಲೋ ಅದರ ಮಾರನೇ ದಿವಸವೇ ನಾವು ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು, ನಾನಾಗ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ, ಹಾಗಾಗಿ ಅಧಿಕೃತವಾಗಿ ನನಗೆ ಹೇಳಲಿಕ್ಕೆ ಈ ಅಧಿಕಾರ ಇದೆ. ಇದೇ ವೇದಿಕೆಯಲ್ಲಿ ನಾವು ಸುಮಾರು ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ರು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದ್ರು. ಆ ನೋವು ನಮ್ಮ ಗ್ರಾಮಸ್ಥರಲ್ಲೆಲ್ಲ ಇತ್ತು. ಆ ಸಂದರ್ಭದಲ್ಲಿ ಪೂಜ್ಯ ಕಾವಂದರು ಕೆಲವರ ಮನವಿ ಮೇರೆಗೆ ನಮಗೊಂದು ಸೂಚನೆಯನ್ನು ಕೊಟ್ಟರು. ನಮ್ಮದು ಒಂದೇ ಒಂದು ಇದ್ದದ್ದು, ಇಲ್ಲಿಂದ ಸೀದಾ ಸ್ಟೇಷನ್ಗೆ ಹೋಗಿ ಅಲ್ಲಿ ಧರಣಿ ಕೂತ್ಕೊಳ್ಳುವ, ಆರೋಪಿಯನ್ನು ಹಿಡಿಬೇಕು, ಅವರು ಯಾರು ಅಂತ ಗೊತ್ತಾಗಬೇಕು, ಹುಡುಗಿಯ ಮನೆಯವರಿಗೆ ನ್ಯಾಯ ಸಿಗಬೇಕು, ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ ಹೇಳುತ್ತಾ ತೀರ್ಮಾನ ಮಾಡಿ ನಾವಿಲ್ಲಿ ಸೇರಿದ್ದದ್ದು. ಬಹುಶಃ ಕಾವಂದರು ಆ ತೀವ್ರತೆಯನ್ನು ಅರಿತು ಅವರ ಆ ಮನಸ್ಸಿನ ವೇದನೆಯನ್ನು ಹಂಚಿಕೊಂಡು ಹೇಳಿದರು, ಬೇಡ, ಹೋದರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ತೊಂದರೆ ಆಗ್ತದೆ, ಆ ಕಾರಣಕ್ಕಾಗಿ ನೀವು ಹೋಗಬೇಡಿ, ಇಲ್ಲೇ ಏನಿದ್ರು ಮುಗಿಸಿಕೊಡಿ, ಅದನ್ನು ಇಲ್ಲೇ ಮುಗಿಸಿ ಅಂತೇಳಿ ಅವರು ನಮಗೆ ಮನವಿ ಮಾಡಿದ ಪ್ರಕಾರ, ಅವರು ನಮಗೆ ಆದೇಶ ಮಾಡಿದ ಪ್ರಕಾರ ಬಹುಶಃ ನಾವು ಅವತ್ತು ಹೋಗಲಿಲ್ಲ. ಸುಮಾರು 1 ತಿಂಗಳ ಹಿಂದೆ, 1 ತಿಂಗಳ ನಂತರ ಒಂದು ಗುಂಪು ಬರ್ತದೆ. ಬಂದವರು ಇದೆಲ್ಲ ಧರ್ಮಸ್ಥಳದವರು ಮಾಡಿದ್ದು, ಇದೆಲ್ಲ ಅವರ ಕೃತ್ಯ, ಇಲ್ಲಿ ಪಾಳೆಗಾರರ ಆಡಳಿತ ಇದೆ ಅಂತ ಹೇಳುವಂಥ ಒಂದು ಮೆಸೇಜನ್ನು ಸಮಾಜಕ್ಕೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮಸ್ಥಳ ಗ್ರಾಮಸ್ಥರಾಗಿ ನಾವು ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಿದೆವು ಅಂತ ಹೇಳಿದರೆ, ಬೆಳ್ತಂಗಡಿಯಲ್ಲಿ ಒಂದು ಸಭೆಯನ್ನು ಮಾಡ್ತೇವೆ. ಆ ಸಭೆಯಲ್ಲಿ ಅದಕ್ಕೆ ಮೊದಲು ನಾನು ಆ ಮನೆಯವರನ್ನು ಕರೆದು ಕೇಳ್ತೇನೆ, ಏನಾದರೂ ನಿಮಗೆ ಯಾರ ಮೇಲಾದರೂ ಡೌಟ್ಸ್ ಇದ್ದರೆ ಹೇಳಿ, ನಾವು ಇದಕ್ಕೆ ಸಹಕಾರ ಕೊಡ್ತೇವೆ, ನಾವು ಇದಕ್ಕೆ ಪ್ರಯತ್ನ ಮಾಡ್ತೇವೆ. ಅವರು ಹೇಳಿದ್ದು ಒಂದೇ, ಯಾರ ಮೇಲೆಯೂ ಡೌಟ್ ಇಲ್ಲ. ಈಗೇನು ಅಪಪ್ರಚಾರ ಮಾಡ್ತಿದ್ದಾರೋ ಅದೆಲ್ಲ ಏನೋ ಪೂರ್ವಗ್ರಹ ಪೀಡಿತವಾಗಿ ಮಾಡ್ತಿದ್ದಾರೆ, ನನ್ನ ಮನೆಯವರು ಹಾಗಿದ್ದಾರೆ ಹೀಗಿದ್ದಾರೆ. ನಾವು ಖಂಡಿತ ನಿಮ್ಮೊಟ್ಟಿಗಿದ್ದೇವೆ. ದನಿಗಳು ನಮ್ಮ ದೇವರು, ದನಿಗಳೊಟ್ಟಿಗೆ ನಾವಿದ್ದೇವೆ. ದನಿಗಳನ್ನು ಖಂಡಿತ ನಾವು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ. ಅವರಲ್ಲದಿದ್ದರೆ ನಮಗೆ ಆ ಹುಡುಗಿಯ ಶವ ಕೂಡ ಸಿಗ್ತಿರ್ಲಿಲ್ಲ ಅಂತ ಹೇಳಿದಂಥ ಮನೆಯವರು 1 ವರ್ಷದ ಮೇಲೆ ಏನೋ ಟಿ ವಿಯಲ್ಲಿ 4 ಜನರ ಹೆಸರು ಹೇಳಬೇಕು ಅಂತ ನನಗೆ ಅನಿಸಿತು. ಆ ಕಾರಣಕ್ಕಾಗಿ ನಾನು ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಆ ಮನೆಯವರ ತೇಜವಧೆ ಆಗಲಿಲ್ವಾ? ಆ ಮನೆಯವರ ಕುಟುಂಬಸ್ಥರ ತೇಜವಧೆ ಆಗಲಿಲ್ವಾ? ಈ ಭಾವನೆ ಯಾಕೆ ಬರಲಿಲ್ಲ? ಇದನ್ನೆಲ್ಲ ನಾನು ಬಹಳ ಕೂಲಂಕುಷವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದರೆ ಬಹುಶಃ ನಾವು ಈ ವಿಚಾರಗಳನ್ನು ಹೇಳದಿದ್ದರೆ ಇದು ಇದ್ದವರಿಗೆ ಅರ್ಥ ಆಗುವುದಿಲ್ಲ. ಈಗಿನ ಹುಡುಗರು, ಇಲ್ಲಿದ್ದಂಥ ಹಿರಿಯರಿಗೆಲ್ಲ ಗೊತ್ತಿದೆ, 25 ವರ್ಷದ ಕೆಳಗಿನ ಹುಡುಗರಿಗೆ ಹೌದು ಅಂತ ಹೇಳುವಂಥ ಭಾವನೆಯನ್ನು ಮೂಡಿಸುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, ಧರ್ಮಸ್ಥಳವನ್ನು ಒಡಿಬೇಕು. ಹೌದು, ಇವರು ಮಾಡಿದ್ದು ಅದನ್ನೇ, ಮೊದಲು ಮಾಡಿದ್ದು ಅದನ್ನೇ, ಹೊಡೆದದ್ದು ಹೌದು. ಒಡಿಲಿಕ್ಕೆ ಹೋಗಿದ್ದು ಧರ್ಮಸ್ಥಳ ಮಂಜಸ್ವಾಮಿಯನ್ನು ಒಡೆಯುವ ಮೊದಲು ಸಮಾಜವನ್ನು ಒಡಿಲಿಕ್ಕೆ ಹೋದ್ರು, ಉಜಿರೆ ಜನಾರ್ದನ ದೇವಸ್ಥಾನವನ್ನು ಒಡಿಲಿಕ್ಕೆ ಹೋದ್ರು, ಉಜಿರೆ ಜನಾರ್ದನ ದೇವಸ್ಥಾನದ ಭೂಮಿಯನ್ನು ಒಳಗಡೆ ಹಾಕ್ಲಿಕ್ಕೆ ಹೋದ್ರು. ಇವರು ಅಲ್ಲಿ ಆಗಲಿಲ್ಲ ಅಂತೇಳಿ ಧರ್ಮಸ್ಥಳದ ಕಡೆಗೆ ಬಂದರು. ಯಾವುದೇ ರೀತಿಯ ಒಳ್ಳೆಯ ಉದ್ದೇಶ ಇದರಲ್ಲಿ ಇಲ್ಲ. ಹೋಗ್ತಾ ನದಿಯಲ್ಲಿ ತೇಳ್ಕೊಂಡು ಬರುವಾಗ ಬೇಡಾಗಿದ್ದು ಎಲ್ಲ ಸೇರಿಕೊಂಡು, ಹೆಚ್ಚಿನದ್ದು ಹೋಗ್ತದೆ, ಕುಚ್ಚಿಕೊಂಡು ಹೋಗ್ತವೆ. ಕೆಲವರು ಸೇರಿಕೊಂಡ್ರು, ಗೊದ್ದೆ, ಆಮೇಲೆ ಕೆಲವೆಲ್ಲ ಬೊಬ್ಬೆ ಹಾಕುವಂಥವರು, ಇವರೆಲ್ಲ ಒಟ್ಟಿಗೆ ಸೇರಿಕೊಂಡ್ರು. ಒಂದು ಬಾಂಬು ಕೂಡ ಸೇರಿಕೊಂಡಿತು. ಬಹುಶಃ ನನಗೆ ಅನಿಸ್ತಿದೆ, ಇಂಥವರೆಲ್ಲ ಸೇರಿಕೊಂಡು ಇವತ್ತು ಸಮಾಜವನ್ನು ಹೊಡಿತಿದ್ದಾರೆ, ಅವರ ಹಿಂದೆ ಹಿಂಬಾಲಕರಿದ್ದಾರೆ. ಧರ್ಮಸ್ಥಳ ದೇವಸ್ಥಾನವನ್ನು ನಮ್ಮ ಕೈಗೆ ಕೊಡಿ, ನಮ್ಮ ಸಮಾಜ ಸೇವೆ ಏನು ಅಂತ ನೋಡಿ ನಾವು ಸೇವೆ ಮಾಡ್ತೇವೆ ಅಂತೇಳಿ ಹೇಳ್ತಾರೆ.
ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟಿದ್ದಾರೆ ಇವರು ಯಾರಿಗಾದರೂ ಮನೆಯವರಿಗೆ. ಒಂದು ಟಾಯ್ಲೆಟ್ ಕಟ್ಟಿದ್ರೆ ನಮಗೆ ಹೇಳಿ, ಸೇವೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಒಂದು ಟಾಯ್ಲೆಟ್ ಯಾರಿಗಾದರೂ ಕಟ್ಟಿಕೊಟ್ಟಿದ್ರೆ ನಮಗೆ ಹೇಳಿ. ಧರ್ಮಸ್ಥಳಕ್ಕೆ ಮುತ್ತಿಗೆ ಹಾಕ್ತೇವೆ, ಧರ್ಮಸ್ಥಳ ಚಾಲೂ ಮಾಡ್ತೇವೆ. ಏನು ಧರ್ಮಸ್ಥಳದವರೆಲ್ಲ ಕೂತ್ಕೊಂಡು ನೀವು ಬರುವಾಗ ನಾವು ಕಡಲೆಕಾಯಿ ತಿನ್ಕೊಂಡು ಕೂತ್ಕೊಳ್ತೇವಾ? ಅಥವಾ ಇಲ್ಲಿರುವ ಮಹಿಳೆಯರು ಮೊನ್ನೆ ಹೇಳಿದ್ರು, ಒಂದು ದಿನ ಹೇಳಿದ್ರು ನಮಗೆ, ನಾವೆಲ್ಲ ಮುಂದೆ ಹೋಗ್ತೇವೆ, ಅವರನ್ನು ನಿಲ್ಲಿಸ್ತೇವೆ ಅಂತೇಳಿ. ಏನೋ ಒಂದು ಬೇರೆ ಕಾರಣಕ್ಕಾಗಿ ನಾವು ನಿಲ್ಲಿಸ್ತೇವೆ. ನಮ್ಮ ಮಹಿಳೆಯರು ಎತ್ತುಕೊಂಡಿದ್ದಾರೆ, ಮಹಿಳೆಯರು ಯಾವತ್ತಿಗೂ ತಯಾರಿದ್ದಾರೆ. ಒಂದು ಆ ವರ್ಗ ನಮ್ಮಲ್ಲಿದೆ. ನಾವು ಯಾವುದೇ ಆದರೂ ಏನಾದರೂ ನಾವು ನಮ್ಮ ಕ್ಷೇತ್ರಕ್ಕಾಗಿ ನಾವು ಇದ್ದೇವೆ ಅಂತ ಹೇಳುವಂಥ ವರ್ಗ ನಮ್ಮಲ್ಲಿದೆ. ನೀವು ಧರ್ಮಸ್ಥಳ ಚಲೋ ಮಾಡಿ ಧರ್ಮಸ್ಥಳಕ್ಕೆ ಬಂದು ನೆಮ್ಮದಿಯಿಂದ ಹಿಂದೆ ಹೋಗ್ತೀರಾ? ಇದನ್ನು ನಿಮಗೆ ನೀವೇ ಪ್ರಶ್ನಿಸ್ಕೊಳ್ಬೇಕಾಗಿದೆ. ನಾನು ಹೆಚ್ಚು ಹೊತ್ತು ನನಗೆ ಕೊಡಲಿಲ್ಲ, ಬಹುಶಃ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸ್ವಲ್ಪ ಹೊತ್ತಾದರೆ ದನಕೀರ್ತಿ ಯಾರಿಗೂ ಮಿಸ್ ಕಾಲ್ ಕೊಡ್ತಾರೆ, ಚಂದನ್ರು ಕೇಳ್ತಾರೆ ಇವ್ರು ಯಾವಾಗ ನಿಲ್ಲಿಸ್ತಾರೆ ಅಂತೇಳಿ. ಬಹುಶಃ ನಾವೆಲ್ಲ ಸ್ವಲ್ಪ ಲೈಟಾಗಿ ಸೀರಿಯಸ್ ಆಗಿ ಇದು ವಿಚಾರ ಇದ್ದರೂ ಕೂಡ ಕೆಲವು ವಿಚಾರಗಳನ್ನು ನಾವು ವಿಮರ್ಶೆ ಮಾಡುವ. ಇವತ್ತು ಅವರ ಬೇಡಿಕೆ ಏನು? ಆರೋಪಿ ಅವನಲ್ಲ, ಆರೋಪಿಗಳು ಯಾರಿದ್ದಾರೆ ಅವರನ್ನು ತೋರಿಸಿಕೊಡಿ, ಅವರನ್ನು ಮರು ತನಿಖೆ ಮಾಡಿ. ಯಾರು ಬೇಡ ಅಂತ ಹೇಳಿದ್ರು ಮರು ತನಿಖೆ ಮಾಡಿ ಅಂತ? ಧರ್ಮಸ್ಥಳ ನಾವು ಬೇಡ ಅಂತ ಹೇಳಿದೇವಾ? ಅಥವಾ ಯಾರಾದರೂ ಮರು ತನಿಖೆ ಮಾಡಬಾರ್ದು ಅಂತ ಹೇಳಿದಾರಾ? ಯಾರು ಹೇಳಲಿಲ್ಲ, ಅವರೇ ಕಲ್ಪಿಸಿಕೊಂಡು ಹೇಳುವಂಥದ್ದು. ಎಲ್ಲವನ್ನು ಬೀದಿಯಲ್ಲಿ ಹೋಗಿ ನಾಟಕ ಮಾಡಿದ ಕೂಡಲೇ ಉತ್ತರ ಸಿಗ್ತದ? ಎಲ್ಲಿ ಹೋಗಿ ಕೇಳಬೇಕು ಅಲ್ಲೇ ಕೇಳಬೇಕು. ಇವತ್ತು ಬೀದಿ ನಾಟಕ ಮಾಡಿಕೊಂಡು ನಾವು ಕೇಳಿದರೆ ಇದಕ್ಕೆ ಉತ್ತರ ನಮ್ಮದು ಸಹಕಾರ ಇದೆ ಅಂತ ನಾವು ಹೇಳಿದ್ದೇವೆ, ಯಾವಾಗಲೂ ಹೇಳಿದ್ದೇವೆ. ನಮಗೆಲ್ಲ ಗೊತ್ತಿರಲಿ, CBI ತನಿಖೆ ಆಗಲಿಕ್ಕೆ ಮೂಲ ಕಾರಣ ಕಾವಂದರು. ಒಂದು ವೇಳೆ ಕಾವಂದರು ಅಲ್ಲದಿದ್ದರೆ ಅವತ್ತು CBI ತನಿಖೆ ಮಾಡಿ ಅಂತ ಗೃಹ ಸಚಿವರಲ್ಲಿ ಹೇಳಿದ ಕಾರಣ ಆ ನಂತರ ವಸಂತ ಬಂಗೇರರು ಸೇರಿಕೊಂಡು ಅವರಿಗೆ CBIಗೆ ತನಿಖೆಗೆ ಕೊಟ್ಟರು. CBI ಹೇಳಿದೆ, ನಮ್ಮ ಪೊಲೀಸರು ಹೇಳಿದೆ, CID ಹೇಳಿದೆ, ಎಲ್ಲ ಆರೋಪಿ ಅವರೇ ಅಂತೇಳಿ. ಕೆಲವು ವಿಚಾರದಲ್ಲಿ ಆರೋಪಿಗಳು ಹೊರಗೆ ಬರ್ತಾರೆ. ನಾನೊಬ್ಬ ವಕೀಲನಾಗಿ ನನಗೆ ಗೊತ್ತಿದೆ, ನಾನು ನನ್ನ ಎದುರು ಅವನು ಕಡಿದುಕೊಂಡ್ರು ಕೂಡ ಅವನನ್ನು ಹೊರಗಡೆ ತರಬೇಕು ಅಂತ ಹೇಳುವಂಥ ವೃತ್ತಿ ನನ್ನದು. ಆ ವೃತ್ತಿ ಧರ್ಮವೇ ನನ್ನದು. ಅದು ನನ್ನ ಎದುರು ಕೊಂದರೂ ಕೂಡ ಅವನು ಆರೋಪಿ ಅಂತೇಳಿ ನಾನು ಅವನನ್ನು ನಾಳೆ ಪನಿಷ್ಮೆಂಟ್ ಮಾಡಬಾರ್ದು, ನಾವು ಅವನನ್ನು ಹೊರಗಡೆ ತರಿಸಬೇಕು ಅಂತೇಳಿ ನನ್ನ ವೃತ್ತಿ ಧರ್ಮ ಹೇಳ್ತದೆ. ಆ ನಿಟ್ಟಿನಲ್ಲಿ ಕಾನೂನು ಕೂಡ ಹೇಳ್ತದೆ, 99 ಆರೋಪಿಗಳು ತಪ್ಪಿಸಿಕೊಂಡು ತೊಂದರೆ ಇಲ್ಲ, ಒಬ್ಬ ನಿರಪರಾಧಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಕಾನೂನು ನಿಂತದ್ದು. ಆ ನಿಟ್ಟಿನಲ್ಲಿ ಆರೋಪಿ ಅಂತೇಳಿ ಆಯಿತು, ಎಲ್ಲವೂ ಆಯಿತು. ಅದರ ಬಗ್ಗೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವರನ್ನು ಹಿಡಿದು ಕೊಟ್ಟದ್ದು ಯಾರು, ಅದು ಇದು ಅಂತೇಳಿ ಎಲ್ಲ ಪ್ರಶ್ನೆಗಳು ಬಂದಿವೆ. ಆರೋಪಿ ಹೌದೋ ಅಲ್ವಾ, 12 ವರ್ಷ ಅವನು ಅಲ್ಲಿ ಜೈಲಿನಲ್ಲಿ ಕಳೆದಿದ್ದಾನೆ, ಇತ್ಯಾದಿ ಆರೋಪಗಳು ನಮ್ಮ ಮೇಲೆ ಇದ್ದಾವೆ. ನಮ್ಮಿಂದಾಗಿ ಅಲ್ಲ, ಬಹುಶಃ ಇದಕ್ಕೆ ಕಾರಣ ಅವರೇ. ಇದು ಗೊತ್ತಾಗಬೇಕಾದ್ರೆ ಅವರು ಎಲ್ಲಿ ಹೋಗಿ ಕೇಳಬೇಕು, ಎಲ್ಲಿ ಕೇಳಬೇಕು ಅಲ್ಲಿ ಕೇಳಬೇಕು ಬಿಟ್ಟು ಎಲ್ಲೇ ಹೋಗಿ ಕೇಳಿದರೆ ಇದಕ್ಕೆ ಖಂಡಿತ ಉತ್ತರ ಸಿಗುವುದಿಲ್ಲ. ಅಲ್ಲಿ ಹೋಗಿ ಕೇಳೋದು ಬಿಟ್ಟು ಅದು ಆಯಿತು. ಧರ್ಮಸ್ಥಳದಲ್ಲಿ ಸ್ವಸಹಾಯ ಸಂಘದಲ್ಲಿ ತೆಕ್ಕೊಂಡಂಥ ಬಡ್ಡಿ ಅಥವಾ ಅದರ ಹಣವನ್ನು ಕಟ್ಟಬೇಡಿ ಅಂತೇಳಿ ಪ್ರಚಾರ ಮಾಡಿದರು. ಅಲ್ಲಲ್ಲಿ ಹೋಗಿ ಸಭೆಗಳನ್ನು ಮಾಡಿದರು. ಉದ್ದೇಶ ಏನಾಯಿತು ಅಂತೇಳಿ ತಿಳ್ಕೊಳ್ಳಿ. ಕ್ಷೇತ್ರ ನಮ್ಮದು, ನಾವು ಅದನ್ನು ಬೇರೆ ಬೇರೆ ವಿಂಗಡಣೆ ಮಾಡುವಂಥ ಮಟ್ಟಿಗೆ ಹೋದರು. ಎಲ್ಲ ವಿಚಾರದಲ್ಲಿ ಕೂಡ ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡ್ತಾ ಬಂದರು. ಕಾರಣ ಅದು ಒಂದೇ. ಇದನ್ನೆಲ್ಲ ಹಿನ್ನೆಲೆಯಾಗಿ ಇಟ್ಟುಕೊಂಡು ಇವರು ಮಾತುತ್ತಿದ್ದು ಅಪಪ್ರಚಾರಗಳು ಇವತ್ತು ಜನರಿಗೆ ಹೌದು ಹೌದು ಅಂತ ಹೇಳುವ ಮಟ್ಟಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಬುದ್ಧಿವಂತರು ಆಲೋಚನೆ ಮಾಡ್ತಿದ್ದಾರೆ. ನಾವು ಮಾತಾಡ್ತಿಲ್ಲ. ಯಾಕೆಂತ ಹೇಳಿದರೆ ನಾವು ಮಾತಾಡಿದ ಕೂಡಲೇ ಏನಾಗ್ತದೆ ಅಂತ ನಮ್ಮ ತೇಜೋವಧೆ ಆಗ್ತದೆ. ನಮ್ಮನ್ನು ನಾಳೆ ನಮ್ಮ ಕುಟುಂಬದವರನ್ನು, ನಮ್ಮ ಮನೆಯವರನ್ನು, ನಮ್ಮ ಸಂಬಂಧಿಕರನ್ನು ಯಾರಿದ್ದಾರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಮ್ಮ ಮೇಲೆ ಬೇಡದನ್ನು ಆರೋಪಗಳನ್ನು ಮಾಡ್ತಾರೆ. ಇದನ್ನೆಲ್ಲ ನಾವು ಅನುಭವಿಸ್ತೇವೆ. ಆದರೂ ನಾವು ಸಜ್ಜನರು ಮೌನವಾಗಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸಜ್ಜನರ ಮೌನವೇ ದುರ್ಜನರ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂಥೇಳಿ ಯಾವತ್ತೂ ನಾವು ಇದಕ್ಕೆ ಒಂದು ರೂಪುರೇಷೆಯನ್ನು ಹಾಕ್ಕೊಂಡಿದ್ದೇವೆ. ಆರೋಪಿ ಹೊರಗಡೆ ಬಂದ ನಂತರ ಇವರ ಮತ್ತೆ ಶುರುವಾಯಿತು. ಆರೋಪಿ ಅವನಲ್ಲ, ಬೇರೆಯವರಿದ್ದಾರೆ. ನಾನು ನಿಮಗೆ ಅದರಲ್ಲಿ ಕೇಳುವಂಥ ಒಬ್ಬ ನಾಯಕ ಇದ್ದಾರೆ. ಅವರು ಒಂದು ಆರೋಪದಲ್ಲಿ 13 ವರ್ಷಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ. ಆರೋಪ ಸಾಬೀತಾಗಲಿಲ್ಲ ಅಂತೇಳಿ ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು. 13 ವರ್ಷಗಳ ಮೇಲೆ ಹೊರಗಡೆ ಬಂದ ಮತ್ತೆ ಅದನ್ನು ನಾನು ಇದೆ ನನ್ನಲ್ಲಿ ರೆಕಾರ್ಡ್, ಅದನ್ನು ಹೇಳ್ತೇನೆ. 13 ವರ್ಷಗಳ ಮೇಲೆ ಅವರು ಹೊರಗಡೆ ಬಂದವರು ನಾನು ನಿರಪರಾಧಿ ಅಂತೇಳಿ ಕೋರ್ಟ್ ತೀರ್ಮಾನ ಕೊಟ್ಟಿದ್ದು ಬೆನಿಫಿಟ್ ಆಫ್ ಡೌಟ್. ಒಂದೇ ಒಂದು ಕಾರಣ, ಬೆನಿಫಿಟ್ ಆಫ್ ಡೌಟಲ್ಲಿ ಹೊರಗಡೆ ಬಂದರು. ಹೊರಗಡೆ ಬಂದವರು ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ನಿರಪರಾಧಿ ಅಂತೇಳಿ ಘೋಷಣೆ ಆಯಿತು. ಹೊರಗಡೆ ಬಂದು ಬೇರೆ ಒಂದು ಸಮಾಜ ಸೇವೆಗೆ ಇಳಿತೇನೆ ಅಂತೇಳಿ ಇಳಿದ್ರು. ಅಲ್ಲಿಯೂ ಅವರನ್ನು ಹೊರಗಡೆ ಹಾಕಿದರು. ಆಮೇಲೆ
2011-12ರಲ್ಲಿ 2,40,000 ಘೋಷಣೆ ಮಾಡಿಕೊಂಡಿದ್ರು ಅವರು ಅಫಿಡವಿಟ್ಟಲ್ಲಿ. 2,000 ಅವರ ಆಸ್ತಿ 2,40 ಲಕ್ಷ. ಬಹುಶಃ ಇವತ್ತು ಸದಾಶಿವನಗರದಲ್ಲಿ ಬಹಳ ದೊಡ್ಡ ಮನೆ ಕಟ್ಟಿಕೊಂಡಿದ್ದಾರೆ. ನಮಗೇನು ಹೊಟ್ಟೆಗಿಚ್ಚಿಲ್ಲ ಮಾಡಿ. ಆದರೆ ನೀವು ಯಾಕೆ ಇನ್ನೊಬ್ಬರ ಮೇಲೆ ಗೂಬೆ ಕುಳಿಸಿಕೊಂಡು ಹೋಗ್ತೀರಿ? ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಬೆನ್ನನ್ನು ಸ್ವಲ್ಪ ನೋಡ್ಕೊಳ್ಳಿ. 1/11/2013ರಂದು ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದಾರೆ. 1/11/2003ರಂದು ವಿಧಾನಸಭೆಗೆ ಬಾಂಬ್ ಇಡ್ತಾರೆ. ಕ್ಲಿಯರ್ ಆಗಿ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಎನ್ಕ್ವೈರಿ ಆಗ್ತದೆ. ಅದರಲ್ಲಿ ಹೇಳ್ತಾರೆ, ವಿಧಾನಸೌಧವನ್ನು ಒಡೆಯುವ ಉದ್ದೇಶ, ಅದರೊಟ್ಟಿಗೆ ಸಾರ್ವಜನಿಕರನ್ನು ಕೊಲ್ಲುವ ಉದ್ದೇಶ ಏನು ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ರಾಜಕಾರಣಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವರನ್ನೆಲ್ಲ ನಿರ್ಮೂಲ ಮಾಡಬೇಕು ಅಂತೇಳಿ ಬಾಂಬ್ ಇಟ್ಟಿದ್ದೇನೆ ಅಂತ ಒಪ್ಪಿಕೊಳ್ತಾರೆ ಸ್ವಇಚ್ಛೆ ಹೇಳಿಕೆಯಲ್ಲಿ. ಅಲ್ಲಿಂದ ಬರ್ತಾರೆ, ಒಂದು STD ಬೂತಲ್ಲಿ ಬರ್ತಾರೆ, ಫೋನ್ ಮಾಡ್ತಾರೆ ಕಂಟ್ರೋಲ್ ರೂಮಿಗೆ, ಪೊಲೀಸ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ವಿಧಾನಸಭೆಗೆ ಬಾಂಬ್ ಇಟ್ಟಿದ್ದೇನೆ, ಆ ವಿಧಾನಸಭೆಗೆ ಅಲ್ಲಿ ಬಾಂಬ್ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಅಲ್ಲಿಂದ ಸೀದಾ ಪಬ್ಲಿಕ್ STD ಬೂತಲ್ಲಿ ಹೊರಟುಕೊಂಡು ಹೋಗ್ತಾರೆ. ಹೋಗುವಾಗ ಒಂದು ಹೆಲ್ಮೆಟನ್ನು ಬಿಟ್ಟು ಹೋಗ್ತಾರೆ. ತಕ್ಷಣ ಪೊಲೀಸ್ ಕಂಟ್ರೋಲ್ ರೂಮಿಗೆ ಇವರು ಕಾಲ್ ಮಾಡಬೇಕಾದ್ರೆ STD ಬೂತಿನವನು ಏನು ತಿಳ್ಕೊಳ್ತಾನೆ ಅಂತ ಹೇಳಿದರೆ, ಇವರು ಯಾರೋ ಪೊಲೀಸ್ನವರ ಜನ ಇರಬೇಕು ಅಂತ ಹೇಳಿ ಹೆಲ್ಮೆಟ್ ಬಿಟ್ಟು ಹೋಗಿದ್ದಾರೆ. ನಿಮಗೆ ಒಬ್ಬರು ಯಾರೋ ಕಾಲ್ ಮಾಡಿದ್ರಲ್ಲ, ಅವರು ಹೆಲ್ಮೆಟ್ ಇಲ್ಲಿ ಬಿಟ್ಟು ಹೋಗಿದೆ ಅಂತ ಹೇಳಿದರು. ಪೊಲೀಸ್ ಕಂಟ್ರೋಲ್ ರೂಮಿಂದ ಕೇಳ್ತಾರೆ ಅವ್ರು ಯಾವುದರಲ್ಲಿ ಬಂದದ್ದು ಅಂತ. ಅವರು ಬೈಕಲ್ಲಿ ಬಂದದ್ದು. ಆ ಬೈಕಿನ ನಂಬರ್ ಕೂಡ ಹಾಕಿದ್ದಾರೆ. 3/11/2003ಕ್ಕೆ 3/11/2003ಕ್ಕೆ ಒಂದು ಬೈಕಲ್ಲಿ ಬರ್ತಾರೆ. ಬೈಕಲ್ಲಿ ಬಂದು ಆ ಬೈಕಿನ ನಂಬರನ್ನು ಕೂಡ STD ಬೂತವನು ಹೇಳ್ತಾನೆ. ಅದನ್ನು ಜಾಲ ಹಿಡಿದು ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ಅದಕ್ಕಿಂತ 4 ದಿವಸಕ್ಕೆ ಮೊದಲು ಅವರು ಬೆಂಗಳೂರಿನ ಒಂದು ಲಾಡ್ಜಿನಲ್ಲಿ ಬೇರೆ 2 ರೂಮ್ಗಳಲ್ಲಿ ಉಳ್ಕೊಳ್ತಾರೆ. ಅದನ್ನೆಲ್ಲ ಡಿಟೇಲ್ ಆಗಿ ನಾನು ಹೇಳೋದಿಲ್ಲ. ರೂಮ್ನಲ್ಲಿ ಉಳ್ಕೊಳ್ತಾರೆ. ಉಳ್ಕೊಂಡವರು ಪೊಲೀಸ್ ಟ್ರೈನಿಂಗ್ ಅಂತೇಳಿ ಬೆಂಗಳೂರಿಗೆ ಬರ್ತಾರೆ. ಪೊಲೀಸ್ ಟ್ರೈನಿಂಗ್ಗೆ ಬರುವ 2 ತಿಂಗಳ ಹಿಂದೆ ಒಬ್ಬನಲ್ಲಿ ಬಾಂಬು ತಯಾರಿಸಿಕೆ ಏನೆಲ್ಲ ಜೆಲೆಟ್ ಎಲ್ಲ ಬೇಕಲ್ಲ, ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ಅಲ್ಲಿ ಬಂದು ಆ ಪೊಲೀಸ್ ಟ್ರೈನಿಂಗಲ್ಲಿ ಬಾಂಬನ್ನು ಏನು ಮಾಡಬೇಕು, ನಿಷ್ಕ್ರಿಯ ಮಾಡಬೇಕು, ಅದನ್ನು ಹೇಗೆ ಮಾಡ್ತಾರೆ ಅಂತ ತರಬೇತಿಯನ್ನು ಪಡ್ಕೊಂಡು ಬಾಂಬು ತಯಾರಿಟ್ಟು ವಿಧಾನಸೌಧದ 2ನೇ ಫ್ಲೋರ್ನಲ್ಲಿ ಟಾಯ್ಲೆಟ್ನಲ್ಲಿ 4 ಮತ್ತು 5ನೇ ಫ್ಲೋರಿಗೆ ಹೋಗುವ ಮಧ್ಯದಲ್ಲಿ ಬಾಂಬುಗಳನ್ನು ಇಡ್ತಾರೆ. ತನಿಖೆ ಆಗ್ತದೆ. ಅವರು STD ಬೂತ್ನವನು ಹೇಳ್ತಾನೆ, ನಾನು ಯಾರು ಅಂತ ನೋಡಲಿಲ್ಲ, ಬೈಕಿನಲ್ಲಿ ಹೋದವರನ್ನು ನೋಡಿದ್ದೇನೆ. ಅವರು ಒಂದು ರೀತಿಯ ಬೆನಿಫಿಟ್ ಬರ್ತದೆ, ಡೌಟ್ ಬರ್ತದೆ, ಅವರು ಆ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಬ್ಬ ಸ್ಟೇಟ್ಮೆಂಟಿಂದಾಗಿ ಅವರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ. 95 IOಗಳನ್ನು ಕೊಡ್ತಾರೆ, MOಗಳನ್ನು ಕೊಡ್ತಾರೆ. 35 ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ. ಸರ್ಕಾರಿ 3 ಜನ FSL ಅವರು ಎಲ್ಲರೂ ಹೇಳ್ತಾರೆ ಇದು ಬಾಂಬು ತಯಾರಿಸಿದ್ದು ಅವರೇ ಇಟ್ಟದ್ದು, ಅವರು ಹೇಳಿದ್ದಾರೆ ಅಂತೇಳಿ. ಅವರು ನಿರಪರಾಧಿ ಅಂತೇಳಿ ಘೋಷಣೆ ಆಗ್ತದೆ. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದರೆ, ಒಂದು ವೇಳೆ ಅವರು ನಿರಪರಾಧಿ ಅಂತ ಹೇಳಿದ್ರೆ ಅಪರಾಧಿ ಯಾರು ಅಂತ ನಾವು ಇವತ್ತು ಕೇಳಬೇಕಲ್ಲ, ಮರುತನಿಖೆ ಆಗಬೇಕಲ್ಲ. ಇದು ಹಾಗೆ ಮರುತನಿಖೆ ಆಗಬೇಕಲ್ಲ ಅವರು ಏನು ಅಂತೇಳಿ. ಹಾಗಾದರೆ ಇಲ್ಲಿ ಮರುತನಿಖೆ ಆಗಬೇಕು, ಅಲ್ಲಿ ಯಾಕೆ ಆಗಬಾರ್ದು? 3 ಲಕ್ಷ ಲಂಚದ ಬೇಡಿಕೆ ಇಟ್ಟು ಇನ್ನೊಂದು ಕೇಸೆಲ್ಲ ಇದೆ. 26 ವರ್ಷವರೆಗೆ ಬಾಂಬ್ ಇಡುವಾಗ 2016ಕ್ಕೆ ಈ ಕೇಸ್ ಬಿಟ್ಟು ಹೋಗ್ತದೆ. 2003ರಿಂದ 16ರವರೆಗೆ 26 ವರ್ಷ ಆಗ ಆ ಸಂದರ್ಭದಲ್ಲಿ ಒಬ್ಬ ಸಮರ್ಥವಾದ ಒಂದು ಪೊಲೀಸ್ ಇಲಾಖೆಯ ಆ ಸೇವೆಯಲ್ಲಿ ಇದ್ದುಕೊಂಡು ಬಾಂಬ್ ಇಡ್ಲಿಕ್ಕೆ ಹೋದ್ರಲ್ಲ, ಜನರನ್ನು ಕೊಡಲಿಕ್ಕೆ ಹೋದ್ರಲ್ಲ, ಇವರು ಇವತ್ತು ನಮಗೆ ಆದರ್ಶವ? ಇವರು ನಮಗೆ ಇವತ್ತು ಆದರ್ಶವ ಅಂತೇಳಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಅವರ ಹಿಂದೆ ಹೋಗುವವರು ನಾವಲ್ಲ. ಅವರ ಹಿಂದೆ ಹೋಗ್ತಾರಲ್ಲ, ಅವರ ಮಾತುಗಳನ್ನು ವೇದವಾಕ್ಯ ಅಂತ ನಂಬ್ತಾರಲ್ಲ, ಅವರು ಸ್ವಲ್ಪ ಆಲೋಚನೆ ಮಾಡಬೇಕು. ಧರ್ಮಸ್ಥಳಕ್ಕೆ ಬಂದರು. ದನಕೀರ್ತಿ ಯಾರಿಗರವರು ಎಲ್ಲ ಅವರನ್ನು ಸ್ವಲ್ಪ ವಿಚಾರಣೆ ಮಾಡಿದರು. ಬಂತು ಮಾರನೇ ದಿವಸ ಬ್ಲ್ಯಾಕ್ ಬೆಲ್ಟ್. ಅವರು ಕರೆಕ್ಟ್ ಬ್ಲ್ಯಾಕ್ ಬೆಲ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂತ. ನಮ್ಮ ಶಂಕರ್ ಕುಳ ಅಲ್ರಿದ್ದಾರೆ, ಅವರೊಟ್ಟಿಗೊಮ್ಮೆ ಅವರ ಬ್ಲ್ಯಾಕ್ ಬೆಲ್ಟನ್ನು ತೋರಿಸ್ಲಿ. ಹೆಚ್ಚು ಬೇಡ, ಬ್ಲ್ಯಾಕ್ ಬೆಲ್ಟ್ ಏನು ಅಂತೇಳಿ ಶಂಕರ್ ಕುಲಾಲ್ರು ಒಬ್ಬರು ಸಾಕು ಉತ್ತರ ಕೊಡಲಿಕ್ಕೆ. ಧರ್ಮಸ್ಥಳ ಇಂಥ ಕೆಲವು ಶಂಕರ್ ಕುಲಾಲ್ರವರು ಇದ್ದಾರೆ. ಬಹುಶಃ ನಾವು ಅವತ್ತು ಅವರನ್ನು ನನಗೆ ಹೇಳಲಿಲ್ಲ, ದನಕೀರ್ತಿ ಅವರು ಹೇಳೋದಾದರೆ ಸ್ವಲ್ಪ ಜಾಸ್ತಿ ಆಗ್ತಿತ್ತೇನೋ, ಅದಕ್ಕೆ ಅವರು ಇವತ್ತು ಕೂಡ ಭಾಷಣ ಮಾಡೋದು ಜಾಸ್ತಿ ಪಾತ್ರ ಹೊಡ್ಚಿ ಅಂತ ಹೇಳಿದರು. ಬಹುಶಃ ನಾವು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ಇದ್ದದನ್ನು ಇದ್ದಾಗ ಹೇಳುವಾಗ ಅದು ಉದ್ರೇಕ ಆಗ್ತದೆ. ಬಹುಶಃ ಅವರು ಹಿಂದೆ ಹೋದ್ರಲ್ಲ, ಅದು ಅವರ ಪುಣ್ಯ ಅಂತ ತಿಳ್ಕೊಳ್ಳಿ. ಇನ್ನೊಮ್ಮೆ ಬನ್ನಿ, ನೀವು ಇನ್ನೊಮ್ಮೆ ಬನ್ನಿ, ಏನಾಗ್ತದೆ ನೋಡಿ. ನಮಗೆ ಬೆದರಿಕೆ ಕೊಡಲಿಕ್ಕೆ ನಮಗೂ ಗೊತ್ತು, ಆದರೆ ನಿಮ್ಮ ಹಾಗೆ ನಾವು ಮಾಡೋದಿಲ್ಲ. ಬಹುಶಃ ನೀವು ಉಪಯೋಗಿಸುವಂಥ ಲ್ಯಾಂಗ್ವೇಜನ್ನು ನಾವು ಉಪಯೋಗಿಸೋದಿಲ್ಲ. ಆ ಕೇಸಿನ ಡೀಟೇಲ್ಸ್ ಇಲ್ಲಿದೆ. ಅವರು ಇವತ್ತು ಕೆಲವರಿಗೆ ಆದರ್ಶ.
ಅವರು ಹೇಳ್ತಾರೆ, ಧರ್ಮಸ್ಥಳವನ್ನು ನನಗೆ ಕೊಟ್ಟು ನೋಡಿ, ನಾನು ಅದನ್ನು ಹೇಗೆ ಮಾಡ್ತೇನೆ ಸಮಾಜ ಸೇವೆ. ಅಣ್ಣ, ನೀನು ಸಮಾಜ ಸೇವೆ ಮಾಡಿದ್ದು ಸಾಕು, ಬಾಂಬು ಇಟ್ಟದ್ದು ಸಾಕು, ಜನರನ್ನು ಮಂಗ ಬರಲು ಮಾಡಿದ್ದು ಸಾಕು, ನೀನು ಅಲ್ಲೇ ಇರು. ಧರ್ಮಸ್ಥಳ ದೇವಸ್ಥಾನವನ್ನು ಯಾರು ನೋಡ್ಕೊಳ್ತಾರೆ ಅವ್ರು ನೋಡ್ಕೊಳ್ತಾರೆ. ಧರ್ಮಸ್ಥಳದಲ್ಲಿ ಯಾವುದು ಹಾಳಾಗಲಿಲ್ಲ, ಎಲ್ಲವೂ ಚೆನ್ನಾಗಿದೆ, ಭಕ್ತರು ಜಾಸ್ತಿ ಬರ್ತಿದ್ದಾರೆ. ನಿನ್ನಂಥವ್ರು ಬಂದರೆ ಧರ್ಮಸ್ಥಳ ಪಾವಿತ್ರ್ಯತೆ ಹಾಳಾಗ್ತದೆ, ನೀನು ಕಾಲಿಡಬೇಡ ಧರ್ಮಸ್ಥಳಕ್ಕೆ ಅಂತ ಹೇಳುವಂಥ ಕರೆಯನ್ನು ನಾವು ಅವ್ರಿಗೆ ಕೊಡ್ತೇವೆ. ಅದರ ಒಟ್ಟಿಗೆ ನಮ್ಮ ಧರ್ಮಸ್ಥಳದ ಟಾಯ್ಲೆಟನ್ನು ಬಂದು ನೋಡಿ, ನಿನ್ನ ಮುಖ ಕಾಣ್ತದೆ ಅದರಲ್ಲಿ. ಧರ್ಮಸ್ಥಳದ ಛತ್ರಕ್ಕೊಮ್ಮೆ ಹೋಗಿ, ಅದು ಕೂಡ ಆ ಮಕ್ಕಳು ವಿದ್ಯಾರ್ಥಿಗಳು ಹೋಗಿ ಊಟ ಮಾಡ್ತಾರಲ್ಲ, ಆ ಹೊತ್ತಿಗೊಮ್ಮೆ ಹೋಗ್ಬೇಕು ಅವ್ರನ್ನ ಕರ್ಕೊಂಡು, ಯಾರನ್ನಾದರೂ ಮಾತಾಡೋರನ್ನು. ಅಲ್ಲಿ ನಾನು ಕೂಡ ಅಲ್ಲಿ ಊಟ ಮಾಡಿದವನು, ಆ ಋಣ ನನ್ನಲ್ಲಿದೆ. ನಾನು ಇವತ್ತು ಒಬ್ಬ ವಕೀಲನಾಗಬೇಕಾದ್ರೆ ಧರ್ಮಸ್ಥಳ ಸಂಸ್ಥೆಯ ಋಣ ನನ್ನ ಮೇಲಿದೆ. ಒಂದು ವೇಳೆ ಧರ್ಮಸ್ಥಳ ಸಂಸ್ಥೆಯವರು STM ಲಾ ಕಾಲೇಜನ್ನು ಕಟ್ಟದಿದ್ದರೆ ನಾನು ಇವತ್ತು ವಕೀಲನಾಗಲಿಕ್ಕೆ ಇರಲಿಲ್ಲ. ಹೇಳ್ತಾರಲ್ಲ ಇವರು, ಅವರ ಮಕ್ಕಳು ಇದೇ ಶಾಲೆಯಲ್ಲಿ ಕಲ್ತದ್ದು. ಪರಮಾಶ್ಚರ್ಯ ನೋಡಿ, ಮಕ್ಕಳು ನಮ್ಮ ಧರ್ಮಸ್ಥಳ ಸಂಸ್ಥೆಯಲ್ಲೇ ಕಲ್ತದ್ದು. ಇವತ್ತು ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ಅದದ್ದು ಕೂಡ ಕಡಿಮೆ. ನನ್ನ ಮಗ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿದ್ದಾನೆ. ಬೆಂಗಳೂರಲ್ಲಾದರೆ ನಾನು 2 ರಿಂದ 4 ಲಕ್ಷ ಫೀಸ್ ಕೊಡಬೇಕು. ಕೇವಲ 18,000 ರೂಪಾಯಲ್ಲಿ ನನ್ನ ಮಗ ಇವತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿದ್ದಾನೆ. ಅದಕ್ಕೆ ಕಾರಣ ಧರ್ಮಸ್ಥಳ, ಅದಕ್ಕೆ ಕಾರಣ ಧರ್ಮಸ್ಥಳ. ಹೆಗ್ಡೆಯವರ ಆ ದೂರದೃಷ್ಟಿ ಇದೆ ಅಲ್ಲ, ಧರ್ಮಸ್ಥಳ STM ಲಾ ಕಾಲೇಜಿಗೆ, STM ಆಸ್ಪತ್ರೆಗೆ ಹೋದರೆ ನನಗೆ ಫ್ರೀ ಸುರಕ್ಷಾ ಇದೆ, ಫ್ರೀ ನನಗೆ. ಆ ದೂರಾಲೋಚನೆ ಯಾರಿಗೆ ಬರ್ತದೆ? ಇಂಥವರಿಗೆ ದುರಾಲೋಚನೆ, ಹೆಗ್ಡೆಯವರಿಗೆ ದೂರಾಲೋಚನೆ. ಹಾಗಾಗಿ ನಾವು ಇವತ್ತು ಒಳ್ಳೆಯ ಕ್ಷೇತ್ರದಲ್ಲಿದ್ದೇವೆ, ಒಳ್ಳೆಯ ರೀತಿಯಲ್ಲಿ ಇವತ್ತು ನಾವು ತಾಮಸ ವ್ಯಕ್ತಿಗಳಾಗಿದ್ದೇವೆ, ನಾವು ಸಾತ್ವಿಕ ವ್ಯಕ್ತಿಗಳಾಗಿದ್ದೇವೆ. ತಾಮಸ ವ್ಯಕ್ತಿಗಳು ಯಾವತ್ತೂ ಆಗುವುದಿಲ್ಲ ನಾವು ಅಂತ ಹೇಳುವಂಥ ಆ ವಿಚಾರವನ್ನು ನಿಮಗೆ ಹೇಳ್ತಾ, ಬಹುಶಃ ಯಾರಿಗೆ ಋಣ ಇಲ್ಲ ಹೇಳಿ ಧರ್ಮಸ್ಥಳದ್ದು. ಚಂದ್ರಣ್ಣ ಅಂತೇಳಿ ನೀನೊಂದು ವಿಡಿಯೋ ಮಾಡಿ ಕಳಿಸಿದ್ರು, ಬಹಳ ಒಳ್ಳೆಯ ಸ್ಟೋರಿಗಳನ್ನು ಹೇಳಿದರು. ಇಲ್ಲಿ ಬಂದು ಊಟ ಮಾಡೋದು, ಹೊರಗೆ ಹೋಗಿ ಬೇರೆ ಹೇಳೋದು, ಏನು ಮನಸ್ಸಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ. ಊಟ ಪಾಂಡವರಲ್ಲಿ, ಪಕ್ಷ ಕೌರವರದ್ದು. ಏನಾಗ್ತದೆ ಜನರಿಗೆ ಅಂತ ಗೊತ್ತಿಲ್ಲ. ನಾವು ಹೇಳಿದಾಗೆ ಋಣ ನಮ್ಮಲ್ಲಿ ಇಲ್ಲಿ ಒಂದು ದಿನ ಊಟ ಮಾಡಿದರೆ ನಮಗೆ ಆ ಋಣ ಇಟ್ಟುಕೊಳ್ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಬಹುಶಃ ಕೆಲವರು ನಮ್ಮೊಟ್ಟಿಗೆ ಇದ್ದವರೇ ಕೆಲವು ವಿಚಾರಗಳಲ್ಲಿ ಹೋಗುವಂಥದ್ದು, ಅವರೊಟ್ಟಿಗೆ ಸೇರಿಕೊಳ್ಳುವಂಥದ್ದು. ಅವರಿಗೆ ದೇವರು ಖಂಡಿತ ಪಡಿಯನ್ನು ಕೊಡ್ತಾರೆ. ಛತ್ರದಲ್ಲಿ ನಾನು ಹೇಳಿದೆ, ಆ ಮಕ್ಕಳು ಬರುವಾಗ ಹೋಗಬೇಕು, ಆ ಮಂತ್ರ ಮಾಡಿ ಊಟ ಮಾಡುವಂಥ ಒಂದು ಚಂದವನ್ನು ನೋಡಬೇಕು. ಇದು ಎಲ್ಲಿ ಕಲಿಸ್ತಾರೆ? ಆಸ್ಪತ್ರೆಗೆ ಹೋದರೆ ಫ್ರೀ. ಯಾರಾದರೂ ವಿದ್ಯಾರ್ಥಿಗಳು ಕಳೀತಾ ಇದ್ದರೆ ಅವರಿಗೆ ಸಂಪೂರ್ಣ ವೆಚ್ಚವನ್ನು ಕೊಡುವಂಥ ಕಾವಂದರು. ಬೇರೆ ಬೇರೆ ವಿಚಾರಗಳು ನಮ್ಮ ಮತ್ತೆ ಮಾತಾಡಲಿಕ್ಕೆ ಇದ್ದಾರೆ. ಬಹುಶಃ ಇಂಥ ಧರ್ಮಸ್ಥಳದಲ್ಲಿ ಹುಟ್ಟಿದವರು, ಇಂಥ ಧರ್ಮಸ್ಥಳದಲ್ಲಿ ಬೆಳೆದವರು ನಾವು ನಿಮ್ಮನ್ನು ಎದುರಿಸಲಿಕ್ಕೆ ತಾಕತ್ತು ನಮ್ಮಲ್ಲಿ ಇಲ್ವಾ? ಖಂಡಿತ ನಮಗೆ ತಾಕತ್ತಿದೆ. ನಿಲ್ಲಿಸಿ, ನಿಮ್ಮ ಅಪಪ್ರಚಾರವನ್ನು ಯಾವತ್ತಿಗೆ ನಿಲ್ಲಿಸಬೇಕು. ನೀವು ಇದೇ ಕೊನೆ ಆಗಬೇಕು. ಇನ್ನು ಮುಂದಕ್ಕೆ ನೀವು ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದರೆ ಇದು ನಮ್ಮದು. ಯಾಕೆ ಇನ್ನೊಂದು ನಾನು ತಮಗೆ ಹೇಳ್ತಿದ್ದೇನೆ, ನಾವು ಅಲ್ಲೇ ನೇತ್ರಾವತಿ ಬಳಿಯಲ್ಲಿ ಮಾಡೋದು ಅಂತ ಇದ್ದೆವು. ಬಹುಶಃ ಲಾ ಆ್ಯಂಡ್ ಆರ್ಡರ್ಗೆ ಸಮಸ್ಯೆ ಆಗ್ಬೋದು, ಬೇಡ ಅಂತ ಹೇಳುವ ದೃಷ್ಟಿಯಲ್ಲಿ ಇಷ್ಟು ಜನ ಸೇರಿದರೆ ಅಲ್ಲಿ ಸಂಪೂರ್ಣ ಬ್ಲಾಕ್ ಆಗ್ತಿತ್ತು, ಒಂಥರ ಗೊಂದಲಮಯ ವಾತಾವರಣ ಉಂಟಾಗ್ತಿತ್ತು. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಶಿಫ್ಟ್ ಮಾಡಿದ್ದೇವೆ. ಮಂಜುನಾಥನ ಎದುರಲ್ಲಿ ನಾವು ಇವತ್ತು ಪ್ರಮಾಣ ತೆಗೆದುಕೊಳ್ತಿದ್ದೇವೆ, ನಾವು ಇವತ್ತು ಆಣೆ ಮಾಡ್ತಿದ್ದೇವೆ, ನಾವು ಇವತ್ತು ಪ್ರತಿಜ್ಞೆ ಮಾಡ್ತಿದ್ದೇವೆ. ಕಾಮಂದ್ರೊಟ್ಟಿಗೆ ನಾವಿದ್ದೇವೆ, ಧರ್ಮಸ್ಥಳದ ಎಲ್ಲ ಊರಿನವರು ಕಾಮಂದ್ರೊಟ್ಟಿಗಿದ್ದೇವೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ನಿಮ್ಮ ಕಾರ್ಯವನ್ನು ಮುಂದುವರಿಸಿ ಕಾವಂದ್ರೆ, ನಿಮ್ಮಿಂದಾಗಿ ನಾವು ಬದುಕಿದ್ದೇವೆ, ನಿಮ್ಮಿಂದಾಗಿ ಎಷ್ಟೋ ಜನರ ಜೀವನ ಉದ್ಧಾರ ಆಗಿದೆ. ಇಡೀ ದೇಶದಲ್ಲಿ ನಿಮ್ಮ ಛಾಯೆ ಬಂದಿದೆ, ರುಡ್ಸೆಟ್ಟಿನಾಗಿ ಇಡೀ ರಾಷ್ಟ್ರದಲ್ಲಿ ನಿಮ್ಮ ಋಣದಲ್ಲಿರುವವರಿದ್ದಾರೆ. ಯಾಕೆ ಸುಮ್ಮನೆ ದೇವಸ್ಥಾನಗಳವರು ಅವರು ಇವರು ಸುಮ್ಮನೆ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ಎದ್ದುಕೊಂಡು ನಾವು ಇದನ್ನು ಮುಂದುವರಿಸಲಿಕ್ಕೆ ಇದ್ದೇವೆ. ಬಹುಶಃ ಸಂವಿಧಾನ ಇಲ್ಲ, ಮುಖ್ಯಮಂತ್ರಿಗಳಿಗೆ ಬೈಯುವುದು, ಪ್ರಧಾನಮಂತ್ರಿಗಳಿಗೆ ಬೈಯುವುದು ಇತ್ಯಾದಿ. ಎಲ್ಲರೂ ಅಂದರೆ ಇವರೇ ದೇವರು, ಎಲ್ಲವೂ ಇವರಿಗೆಲ್ಲ ಗೊತ್ತಿರೋದು, ಇವರೇ ಸರ್ವಜ್ಞ, ಇವರು ಹೇಳಿದೆ ಸತ್ಯ ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ಈ ಬೇಡದ ಮಾತುಗಳನ್ನು ನಿಲ್ಲಿಸಿ ನೀವೆಲ್ಲ ಯಾವುದೇ ರೀತಿಯಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬಿನಲ್ಲಿ ಇಲ್ಲದನ್ನು ಒಂದು ಪಿಕ್ಚರ್ನ ಟೈಪು. ಅವನು ಮೊನ್ನೆ ಹುಟ್ಟಿದವನು, ಬಹುಶಃ ಇಲ್ಲಿ ಕೊಲೆಯಾಗುವ ಸಂದರ್ಭದಲ್ಲಿ ಅವನು ಬಚ್ಚ ಇರಬೇಕು, 10 ವರ್ಷ 12 ವರ್ಷ ಇರಬೇಕು ಅವನಿಗೆ. ಅವನು ವಿಡಿಯೋ ಮಾಡಿ ಬಿಟ್ಟ, ಅದನ್ನು ಎಲ್ಲರೂ ನಂಬಿದ್ರು. ಓ ಇದು ಹೌದು ಅಂತೇಳಿ ಹೇಳಿದ್ರು ಅಂತ ಹೇಳಿದರೆ ನಾವು ವಿಚಾರವಂತರು ಏನು ಮಾಡ್ತೇವೆ ಅಂತ ಹೇಳುವಂಥದ್ದು ನಮಗೆ ಇವತ್ತು ಮನಸ್ಸಿಗೆ ಬರಬೇಕು. ಬಂಧುಗಳೇ, ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಕಾವಂದರು ಅತ್ಯಂತ ಸಂಕಷ್ಟದಲ್ಲಿರುವಾಗ, ಅತ್ಯಂತ ಬೇಸರದಲ್ಲಿ, ಅತ್ಯಂತ ನೋವಿನಲ್ಲಿ ಪಟ್ಟವನ್ನು ವಹಿಸಿಕೊಂಡವರು. ಪಟ್ಟವನ್ನು ವಹಿಸುವ ಸಂದರ್ಭದಲ್ಲಿ ಅವರಿಗೆ 19 ವರ್ಷ 11 ತಿಂಗಳು. ಇನ್ನೂ ಕೂಡ ನಮ್ಮಲ್ಲಿ ತುಳುವಲ್ಲಿ ಕಡೆ ಹಲ್ಲು ಅಂತ ಹೇಳ್ತಾರೆ, ಬರಲಿಲ್ಲ. 19 ವರ್ಷ 11 ತಿಂಗಳು ನಮಗೆ ಅವರು ಆ ಏನು ಪಟ್ಟಕ್ಕೆ ಬಂದರು ಅಲ್ಲಿಂದ ಮೇಲೆ ಅಭಿವೃದ್ಧಿ ಆಗ್ತಾ ಹೋಯಿತು. ಸಂಸಾರವನ್ನು ನಿಭಾಯಿಸುವುದರೊಂದಿಗೆ, ಸಮಾಜವನ್ನು ನಿಭಾಯಿಸುವುದರೊಂದಿಗೆ, ದೇವಸ್ಥಾನವನ್ನು ನಿಭಾಯಿಸಿಕೊಂಡು ಬಂದರು. ಇವತ್ತಿನವರೆಗೆ ಅವರ ಮೇಲೆ ಆ ಏನು ಶ್ವೇತ ವಸ್ತ್ರ ಇದೆ ಅದಕ್ಕೆ ಕಪ್ಪು ಚುಕ್ಕೆ ಇಲ್ಲ. ಇವರು ಕಪ್ಪು ಚುಕ್ಕೆ ಇಡಲಿಕ್ಕೆ ಪ್ರಯತ್ನ ಪಟ್ಟರು, ಖಂಡಿತ ಕಪ್ಪು ಚುಕ್ಕೆ ಅವರಿಗೆ ಬರುವುದಿಲ್ಲ.
ಬಹುಶಃ ನಮ್ಮನ್ನೆಲ್ಲ ನಡೆಸಿದವರು ಕಾವಂದರು, ಅವರ ಒಟ್ಟಿಗೆ ನಾವಿದ್ದೇವೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾವು ಗ್ರಾಮಸ್ಥರು ಇವತ್ತು ಈ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ನಾವೆಲ್ಲ ಆಚಾರವಂತರಾಗಬೇಕು, ವಿಚಾರವಂತರು ಆಗದೆ ಸಾಲದು, ನಾವೆಲ್ಲ ಆಚಾರವಂತರಾಗಬೇಕು. ಅದರೊಟ್ಟಿಗೆ ನಾವೆಲ್ಲ ನಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳ್ತಾ ಒಬ್ಬ ಪ್ರಶ್ನೆ ಮಾಡಿದೆ ಇವತ್ತು ಯೂಟ್ಯೂಬ್ನಲ್ಲಿ. ಧರ್ಮಸ್ಥಳ ಗ್ರಾಮಸ್ಥರು ಸೇರಿಕೊಂಡು ಇವತ್ತು ಸಭೆ ಮಾಡ್ತೀರಿ, ಧರ್ಮಸ್ಥಳ ದೇವಸ್ಥಾನ ಯಾರಿಗೆ ಸೇರಿದ್ದು ಅಂತ ಹೇಳಿ ಅಂತ. ಗೊತ್ತಿಲ್ಲ ಅವನಿಗೆ. 800 ವರ್ಷಗಳ ಹಿಂದೆ ಧರ್ಮ ದೇವತೆಗಳು ಯಾರಿಗೆ ಇಲ್ಲಿ ಒಳ್ದದ್ದು, ಯಾರಿಗೆ ಆ ಮನಸ್ಸನ್ನು ಕೊಟ್ಟರು, ಯಾರಿಗೆ ಹೇಳಿದ್ರು ನೀವು ದೇವಸ್ಥಾನವನ್ನು ಮಾಡಿ ಅಂತೇಳಿ, ಅವರದ್ದೇ ದೇವಸ್ಥಾನ ಅದು, ಅವರದ್ದೇ ದೇವಸ್ಥಾನ, ಬೇರೆಯವರ ದೇವಸ್ಥಾನ ಅಲ್ಲ. ಇವನು ಬಚ್ಚ, ಅವನಿಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಿದ್ದಾನೆ. ಅವರದ್ದೇ ದೇವಸ್ಥಾನ, ಅವರೊಟ್ಟಿಗೆ ನಾವೆಲ್ಲ ಇದ್ದೇವೆ. ಆ ದೇವಸ್ಥಾನವನ್ನು ನಮ್ಮ ಯಾವುದೇ ಬೆಲೆ ತೆತ್ತಾದರೂ ನಾವು ಉಳಿಸಿಕೊಳ್ಳಲಿಕ್ಕೆ ನಾವು ಕಾವಂದ್ರೊಟ್ಟಿಗೆ ಇದ್ದೇವೆ. ಕಾವಂದ್ರಿಗೆ ಆ ಬೇಸರ ಇಲ್ಲ, ಅದು ಇಲ್ಲ. ಅವರು ನೆಮ್ಮದಿಯಲ್ಲಿದ್ದಾರೆ, ದೇವರದಿಂದ ನೆಮ್ಮದಿಯಲ್ಲಿದ್ದಾರೆ, ಯಾವುದೇ ರೀತಿಯ ತಲೆಗೆ ಹಾಕೊಳ್ಳೋದಿಲ್ಲ. ನಿನ್ನೆ ಕೂಡ ನಾನು ಅಣ್ಣಪ್ಪ ಬೆಟ್ಟಕ್ಕೆ ಹೋಗುವಾಗ ಅವರ ಮುಖ ನೋಡ್ತಾ ಇದ್ದೆ. ಭಾಳ ಚೆನ್ನಾಗಿ ಎಲ್ಲ ಸೇವೆಗಳನ್ನು ಒಂದಿಷ್ಟು ಬೇಸರ ಇಲ್ಲದೆ ಎಲ್ಲ ಸೇವೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಿದ್ದಾರೆ. ಒಂದು ಚೂರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಮತ್ತೆ ಸರಿ ಮಾಡಿ ಅಂತ ಹೇಳುವಂಥ ಸೂಚನೆಯನ್ನು ಕೊಡ್ತಾರೆ. ಬಹುಶಃ ಅವರ ನೇತೃತ್ವದಲ್ಲಿ ಎಲ್ಲವೂ ಸ್ವಚ್ಛವಾಗಿದೆ, ಸಮಾಜವೂ ಸ್ವಚ್ಛವಾಗಿದೆ, ದೇವಸ್ಥಾನವೂ ಸ್ವಚ್ಛವಾಗಿದೆ. ನಾವು ಧರ್ಮಸ್ಥಳ ಗ್ರಾಮಸ್ಥರು ಅವರ ಭಯದಲ್ಲಿ, ಅವರ ಒಂದು ಋಣದಲ್ಲಿದ್ದೇವೆ. ಅವರ ಯಾಕೆಂತ ಹೇಳಿದರೆ ಆ ಭಕ್ತಿಯ ಭಯದಲ್ಲಿ ನಾವಿದ್ದೇವೆ. ಹಾಗಾಗಿ ನಾವು ಧರ್ಮಸ್ಥಳ ಮುಂದೆ ಶರಣಾಗ್ತೇವೆ, ಮಂಜುನಾಥ ಮುಂದೆ ಶರಣಾಗ್ತೇವೆ, ಅಣ್ಣಪ್ಪ ಸ್ವಾಮಿಯ ಮುಂದೆ ಶರಣಾಗ್ತೇವೆ, ಧರ್ಮದೇವತೆಗಳ ಮುಂದೆ ಶರಣಾಗ್ತೇವೆ. ದೇವರೇ, ಇವತ್ತಿಂದ 15 ದಿವಸದ ಒಳಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದರೆ ಏನು ಇವತ್ತು ಅಪಪ್ರಚಾರ ನಡೀತಿದೆಯೋ, ಏನು ಧರ್ಮಸ್ಥಳದಲ್ಲಿ ದೇವರಿಲ್ಲ, ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಇಲ್ಲ ಅಂತ ಹೇಳ್ತಾರೋ ಅವರಿಗೆ ನೀವು ಪಡಿಯನ್ನು ಕೊಡಬೇಕು. 15 ದಿವಸ ಒಳಗೆ ನೀವು ತೋರಿಸಿದ್ರೆ ನಾವು ಮತ್ತೊಮ್ಮೆ ಇದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಿಮ್ಮ ಮುಂದೆ ಬರ್ತೇವೆ. ಇವತ್ತೇನು ಪ್ರಾರ್ಥನೆಯನ್ನು ಮಾಡಿದೆವು ಆ ಪ್ರಾರ್ಥನೆ ಫಲಿಸಲಿ. ಇದು ಸಾವಿರಾರು ಜನರ ಭಕ್ತಿಯ ಪ್ರಾರ್ಥನೆ, ಸಾವಿರಾರು ಜನರ ಕಣ್ಣೀರು ಇವತ್ತು ಅಣ್ಣಪ್ಪ ದೇವರ ಮುಂದೆ ಬಿದ್ದಿದೆ. ಆ ಕಣ್ಣೀರಿಗಾದರೂ ಬೆಲೆ ಕೊಡಿ ದೇವರೇ, ನಮಗೆಲ್ಲ ಆ ಶಕ್ತಿಯನ್ನು ಕೊಡಿ. ನಾವು ಅವರ ವಿನಾಶವನ್ನು ಬಯಸುವುದಿಲ್ಲ. ಒಂದೆರಡು ಮಾತನ್ನು ನಾನು ಹೇಳಲೇಬೇಕು. ಸಭೆ ಮಾಡ್ತಾರೆ, ಸಭೆ ಮಾಡಿದ ಕೂಡಲೇ ಅವರ ಕುಟುಂಬದವರು ಬಂದು ಇಲ್ಲಿ ಹರಿಕೆ ಹಾಕಿ ಹೋಗ್ತಾರೆ. ಮಾರನೇ ದಿವಸ ಹೊರಗಡೆ ಒಂದು ಡಬ್ಬಿದೆ, ಅಲ್ಲಿ ಒಳಗಡೆ ಹೋದರೆ ಗೊತ್ತಾಗ್ತದೆ ಅಂತೇಳಿ ಹೊರಗಡೆ ಬಂದು ಡಬ್ಬಿಗೆ ದುಡ್ಡು ಹಾಕಿ ಹೋಗ್ತಾರೆ. ತಪ್ಪಾಯಿತು ದೇವ್ರೆ ಅಂತೇಳಿ. ಎಷ್ಟು ಸಮಯ ನಾವು ಇದನ್ನು ಸಹಿಸ್ಕೊಳ್ಬೋದು? ಬೈತಾರೆ, ಅಲ್ಲಿ ಹೋಗಿ ಹೊರಗಡೆ ಬೈತಾರೆ, ಒಳಗಡೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಬಹುಶಃ ದೇವರು ಅದನ್ನು ಕ್ಷಮಿಸ್ಬೋದು, ಅವ್ರು ನನ್ನ ಸೇವೆ ಮಾಡ್ತಿದ್ದಾನಲ್ಲ ಅಂತೇಳಿ. ದೇವರೇ, ಇದಕ್ಕೆಲ್ಲ ನೀವು ಅವಕಾಶ ಕೊಡಬೇಡಿ. ಅವರು ಬೇಡದನ್ನು ಮಾಡಿ ನಿಮ್ಮಲ್ಲಿ ಕ್ಷಮೆ ಕೇಳೋದು, ಅವರಿಗೆ ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡಿ. ನಮಗೆ ಅದು ಗೊತ್ತಾಗಬೇಕು. ಅವರು ಏನಾದರೂ ಆಗಿ ನಮ್ಮ ಎದುರು ಬರಬೇಕು, ಮಂಜುನಾಥ ಸ್ವಾಮಿ ಎದುರು ಅವರು ತಪ್ಪು ಕೇಳಲಿಕ್ಕೆ ಬರಬೇಕು, ಅಥವಾ ಬೇರೆ ರೀತಿಯಲ್ಲಿ ನೀವು ತೋರಿಸಬೇಕು ಅಂತೇಳಿ ಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳಿಗೆ ಕೊನೆಯ ವಿರಾಮವನ್ನು, ಕೊನೆಯ ಚುಕ್ಕಿಯನ್ನು ಇಡುವ ಮೊದಲು ಬಹುಶಃ ನಮ್ಮ ಮನೆ ಎದುರು ಯಾವತ್ತು ನಟ್ಟಂತಹ ತೆಂಗಿನ ಗಿಡಗಳು ಇದ್ದರೆ ಅದು ಧರ್ಮಸ್ಥಳದ್ದು. ಇವತ್ತು ತೆಂಗಿನ ಗಿಡದ ಸಿಯಾಳ ಕುಡಿತಿದ್ರೆ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ್ದು. ಇದನ್ನು ನೆನ್ಪಿಡಿ. ಅನ್ನದ ಬಟ್ಟಲಿಲ್ಲದ ಕಾಲದಾಗ ಅನ್ನದ ಬಟ್ಲು, ಮನೆಯಲ್ಲಿ ಹಾರೆ ಇಲ್ಲದ ಕಾಲದಲ್ಲಿ ಹಾರೆ, ಅಕ್ಕಿಲ್ಲದವರಿಗೆ ಅಕ್ಕಿ ಇತ್ಯಾದಿಗಳನ್ನು ಕೊಟ್ಟು ಬೆಳೆಸಿದವರು ಕಾವಂದರು. ಅದರ ಋಣ ನಮಗೆ ಬೇಕು. ಬೃಹತ್ ಸಂಖ್ಯೆಯಲ್ಲಿ ನಾವು ಮುಂದಕ್ಕೆ ಏನು ಅಂತ ಆಲೋಚನೆ ಮಾಡುವ. ಅದಕ್ಕೆ ಮೊದಲು ನಮಗೆ ದೇವರು ಪಡಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಭಕ್ತಿಯ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸತ್ಯದ ಮೂಲಕ, ಧರ್ಮದ ಮೂಲಕ, ನ್ಯಾಯದ ಮೂಲಕ ಈ ಕ್ಷೇತ್ರದ ಆ ಋಣವನ್ನು ನಾವು ತೀರಿಸಲಿಕ್ಕೆ ಸದಾ ಸಿದ್ಧರಿದ್ದೇವೆ, ಸಜ್ಜನರಾಗಿದ್ದೇವೆ ಎಂಬ ಈ ಒಂದು ಒಕ್ಕೊರಲಿನ ಧ್ವನಿಯ ಮೂಲಕ ನಾವು ಈ ಸಭೆಯಲ್ಲಿ, ಈ ಒಂದು ಸಮಾವೇಶದಲ್ಲಿ ನಿಮ್ಮೆಲ್ಲರ ಮುಂದೆ ತಿಳಿಸಿರುವಂಥದ್ದು. ಇನ್ನು ಮುಂದೆ ಈ ಒಂದು ಸಮಾವೇಶದಲ್ಲಿ ಶ್ರೀಮತಿ ಶಾಂಭವಿ ರವಿಯವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮದೇವತೆಗಳನ್ನು ಮನಸಾರೆ ಸ್ಮರಿಸುತ್ತಾ, ಅಣ್ಣಪ್ಪನ ಚರಣಾವಿಂದಗಳಿಗೆ ತಲೆಯೊಡ್ಡಿ ನಮಿಸುತ್ತಾ, ಪೂಜ್ಯ ಕಾವಂದರ ಹಾಗೂ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಸತ್ಯ, ನ್ಯಾಯ, ಧರ್ಮ ಈ ಭೂಲೋಕದಲ್ಲೇ ಇಲ್ಲ, ಈ ಭೂಲೋಕವನ್ನೇ ಸುಡುತ್ತೇವೆ ಎಂದು ಕೈಲಾಸದಿಂದ ಬಂದಂತಹ ಆ ಧರ್ಮದೇವತೆಗಳು ನುಡಿದಾಗ, ಸತ್ಯ ನಮ್ಮಲ್ಲೇ ಇದೆ, ಧರ್ಮ ನಮ್ಮ ಧರ್ಮಸ್ಥಳದಲ್ಲೇ ಇದೆ, ಧರ್ಮ ಏನು ಎಂಬುದನ್ನು ನಾನು ತೋರಿಸಿಕೊಡುತ್ತೇನೆ ಅಂತ ನಮ್ಮ ಕ್ಷೇತ್ರಪಾಲಕ ಗಣಮನಿ ಅವರನ್ನು ತಂದು ತೋರಿಸಿದಾಗ, ಸತ್ಯ, ನ್ಯಾಯ, ಧರ್ಮಕ್ಕೆ ತಲೆಬಾಗಿದಂತಹ ಆ ಧರ್ಮದೇವತೆಗಳೇ ಇಲ್ಲಿ ನೆಲೆಸಿರುವಂತಹ ಈ ನಮ್ಮ ಧರ್ಮಸ್ಥಳದಲ್ಲಿ
ಈ ನಮ್ಮ ಹೆಗ್ಗಡೆ ಕುಟುಂಬ ಆ ಒಂದು ಧರ್ಮ ನ್ಯಾಯ ನೀತಿಯನ್ನು ಇವತ್ತಿನವರೆಗೆ ಪಾಲಿಸಿಕೊಂಡು ಬಂದಿದೆ. ಅದರಲ್ಲಿ ಅವರ ತಲೆತಲಾಂತರವಾಗಿ ನಡೆದುಕೊಂಡು ಬಂದಂತಹ ಈ ಧರ್ಮವನ್ನು ನಮ್ಮ ಪೂಜ್ಯರು ಯಾವುದಕ್ಕೂ ಚ್ಯುತಿ ಬಾರದ ಹಾಗೆ ಇಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಕತ್ತಲಾಗುವಾಗ ದೀಪ ಉರಿಸದೆ ಕಣ್ಣೀರು ಸುರಿಸುತ್ತಿರುವಂತಹ ಮಹಿಳೆಯರು, ಅಯ್ಯೋ ನನ್ನ ಗಂಡ ಹೊರಗೆ ಹೋಗಿದ್ದಾನೆ, ಹೇಗೆ ಬರ್ತಾನಪ್ಪ, ಇವತ್ತು ನನ್ನ ಮಕ್ಕಳಿಗೆ ಏನು ಗತಿ ಅಂತ ಪರಿಸ್ಥಿತಿಯಲ್ಲಿರುವಾಗ ಜ್ಞಾನ ವಿಕಾಸ ಎನ್ನುವಂತಹ ಒಂದು ಜ್ಞಾನ ವಿಕಾಸವನ್ನು ಜನಜಾಗೃತಿ ವೇದಿಕೆಯನ್ನು ರಚಿಸಿ ಅದರಲ್ಲಿ ಮಧ್ಯವರ್ಜನ ಶಿಬಿರವನ್ನು ನಿರ್ಮಿಸಿ ನೊಂದಂತಹ ಮಹಿಳೆಯರ ಕಣ್ಣೀರನ್ನು ಒರೆಸಿ ಆ ನೊಂದಂತಹ ಮಹಿಳೆಯರಿಗೆಲ್ಲರಿಗೂ ಸಾಂತ್ವನವನ್ನು ನೀಡಿದಂತಹ ಒಂದು ಹೆಗ್ಗಳಿಕೆಯ ಮಾನವ ದೇವಮಾನವನಿದ್ದರೆ ಅದು ನಮ್ಮ ಶ್ರೀಯುತ ಪೂಜ್ಯರು ಮಾತ್ರ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ಇವತ್ತು ತಾಲಿಭಾಗ್ಯವನ್ನು ಧರಿಸಿಕೊಂಡು ತನ್ನದೊಂದು ಸಂಸಾರವನ್ನು ಕಟ್ಟಿಕೊಂಡು ಇವತ್ತು ಸ್ವಇಚ್ಛೆಯಾಗಿ ಬಾಳುತ್ತಿದ್ದಾರೆ ಎಂದಾದರೆ ಅದಕ್ಕೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸ್ವಸಹಾಯ ಸಂಘವನ್ನು ನಿರ್ಮಿಸಿ ಗ್ರಾಮೀಣ ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ವಿಶ್ವ ಮಾನವನಿದ್ದರೆ ಅದು ನಮ್ಮ ಪೂಜ್ಯರು. ಇವತ್ತು ನಾವು ಒಂದು ನ್ಯಾಯವಾಗಿ ನಿರ್ಭಯವಾಗಿ ಈ ಒಂದು ಪ್ರಪಂಚದಲ್ಲಿ ನಡಿಬೋದು, ಈ ನಮ್ಮ ಸಮಾಜದಲ್ಲಿ ನಡಿಬೋದು. ಒಂದು ಸಂಸ್ಥೆಗೆ ಹೋದರೆ ನಮಗೆ ಯಾವ ರೀತಿ ಅಲ್ಲಿ ಹಕ್ಕು ಒತ್ತಾಯಗಳನ್ನು ಯಾವ ರೀತಿ ಪಡ್ಕೊಳ್ಬೋದು, ನಮಗೆ ಒಂದು ಬ್ಯಾಂಕಿಗೆ ಹೋದರೆ ಅಲ್ಲಿ ಏನೆಲ್ಲ ನಾವು ಕಾರ್ಯಗಳನ್ನು ಮುಂದುವರಿಸಬೇಕು, ಸಾಮಾಜಿಕವಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಸ್ವಸಹಾಯ ಸಂಘದ ಮೂಲಕ ನಮಗೆ ತೋರಿಸಿಕೊಂಡಂಥವರು ನಮ್ಮ ಪೂಜ್ಯರು. ಮನೆ ಇಲ್ಲದವನಿಗೆ ಮನೆ, ಸುಸಜ್ಜಿತವಾದ ಮನೆಗೊಂದು ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗುವ ಹಾಗೆ ಮನೆಗೊಂದು ಶೌಚಾಲಯ, ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡಿ ಮನೆಯಲ್ಲಿ ಶೌಚಾಲಯವನ್ನು ನಿರ್ಮಿಸಿ ಸ್ವಚ್ಛತೆಗೆ ಹೆಸರೊಂದಿದ್ದರೆ ಅದು ನಮ್ಮ ಪೂಜ್ಯರಿಂದ ಮಾತ್ರ ಸಾಧ್ಯ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಅದೆಷ್ಟೋ ಮಹಿಳೆಯರಿಗೆ ಸ್ವಉದ್ಯೋಗವನ್ನು ನಿರ್ಮಿಸುವಲ್ಲಿ ಕೂಡ ನಮ್ಮ ಪೂಜ್ಯರು ಎತ್ತಿದ ಕೈ. ದೇಹಿಂತ ಬಂದವರಿಗೆ ಯಾರಿಗೂ ಇವತ್ತು ಧರ್ಮಸ್ಥಳದಲ್ಲಿ ಇಲ್ಲ ಅನ್ನುವ ಒಂದು ಪದವೇ ಇಲ್ಲ. ಎಲ್ಲರಿಗೂ ದಾನ ಧರ್ಮಗಳನ್ನು ಮಾಡಿಕೊಂಡು ಎಲ್ಲ ಜನರನ್ನು ಪ್ರೀತಿಯಿಂದ ನೋಡಿಕೊಂಡು ಇವತ್ತು ಎಲ್ಲ ಒಂದು ನಮ್ಮ ಗ್ರಾಮೀಣ ಮಹಿಳೆಯರು ಚಿನ್ನದ ಕರಿಮಣಿಯನ್ನು ಧರಿಸ್ತಾರೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಸ್ವಸಹಾಯ ಸಂಘ ಕಾರಣ. ಆರೋಗ್ಯದ ದೃಷ್ಟಿಯಲ್ಲಿ ಆಸ್ಪತ್ರೆಗೆ ಹೋದರೆ ದುಡ್ಡಿಲ್ಲ, ಪರದಾಡುವಂತಹ ಕೆಲವು ಮಂಗಳೂರು ಅಂಥ ಪ್ರದೇಶಗಳಿಗೆ ಹೋದರೆ ಅರ್ಥ ಆಗ್ತದೆ, ಪಾಪ ನೆಲದಲ್ಲಿ ಕೂತುಕೊಂಡು ಅಳುವವರೆಷ್ಟು ಜನ, ನನಗೆ ಇವತ್ತು ಆಸ್ಪತ್ರೆಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ, ಅಲ್ಲಿ ICಯಲ್ಲಿ ಪಾಪ ನನ್ನ ಹತ್ರ ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಕಾವಂದರು ಸುರಕ್ಷಾ ಅನ್ನುವಂಥ ಒಂದು ಯೋಜನೆಯನ್ನು ನಿರ್ಮಿಸಿ ನಮಗೆ ಒಂದು ಅಂಥ ಭಯವೇ ಇಲ್ಲ. ಅದು ಕೂಡ ಒಂದು ಸುರಕ್ಷೆ ಇದ್ದರೆ SDMಗೆ ಹೋದರೆ ಎಲ್ಲವನ್ನೂ ನಮಗೆ ಕೊಡ್ತಾರೆ. 50-60 ಸಾವಿರ ಜನ ಕೆಲಸಗಾರರಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ಯಾರಿಗೂ ಕುಂದು ಕೊರತೆ ಬಾರದ ಹಾಗೆ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಬಂದವರಂತಿದ್ದರೆ ಅದು ನಮ್ಮ ಕಾವಂದರು. ಅದೆಷ್ಟೋ ನಮ್ಮ ಮಕ್ಕಳು ಇವತ್ತು IAS ಅಧಿಕಾರಿಗಳಾಗಿ ಓದ್ತಾರೆ ಅಂತ ಹೇಳಿದರೆ ಅದಕ್ಕೆ ಸ್ವಸಹಾಯ ಸಂಘದ ಮೂಲಕ ಹಣವನ್ನು ಬಿತ್ತು ನಾವು ಅದರಲ್ಲಿ ಓದಿಕೊಂಡು ಬಂದಂತಹ ನಮ್ಮ ಮಕ್ಕಳು ಇವತ್ತು ಪೈಲಟ್ ಆಗುವಲ್ಲಿವರೆಗೂ ಹೋಗಿದ್ದಾರೆ, ಗಗನಸಖಿಯಾಗುವವರೆಗೂ ಮುಟ್ಟಿದ್ದಾರೆ. ಮಾನ್ಯರೇ, ಇಂಥ ಒಂದು ಧರ್ಮಿಷ್ಠ, ನ್ಯಾಯ, ಸತ್ಯ, ಧರ್ಮವೇ ನನ್ನ ಉಸಿರು ಅಂತ ಹೇಳುವ ಈ ಕಾವಂದರಿಗೆ ಏನೆಲ್ಲ ನಾನೊಬ್ಬ ಹೋರಾಟಗಾರ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ್ತಿ ಇದೆಲ್ಲ ಸೋಕಾಲ್ಡ್ ಹೇಳುವಂಥವರು ಇವತ್ತು ನಮ್ಮ ಪೂಜ್ಯರಿಗೆ ಏನೆಲ್ಲ ಅವಾಚ್ಯ ಶಬ್ದಗಳನ್ನು ಹೇಳ್ತಾ ಇದ್ದಾರೆ. ಇವರದ್ದೇ ಕೇಸರಿ ಸಾಲನ್ನು ಧರಿಸ್ತಾರೆ, ನಾನೊಬ್ಬ ಹಿಂದೂ ಅಂತ ಹೇಳ್ತಾನೆ. ಅದೇ ಆ ಕೇಸರಿ ಸಾಲನ್ನು ತೋರಿಸಿ ಹೇಳ್ತಾನೆ ಇದು ವ್ಯಭಿಚಾರದ ಸಂಕೇತ. ಇವನ ಹೋರಾಟವ ಇದು. ನಮ್ಮ ಇಂಥ ಹಿಂದೂ ದೇವಸ್ಥಾನಗಳನ್ನು ನನಗೆ ಕೊಡಿ, ನನ್ನ ವಶಕ್ಕೆ ಕೊಡಿ, ಇದು ಹಿಂದೂ ದೇವಸ್ಥಾನ. ನಾವು ಗ್ರಾಮಸ್ಥರೆಲ್ಲರೂ ಸೇರಿ ಹೇಳ್ತಾ ಇದ್ದೇವೆ, ನಮಗೆ ಜೈನ ಧರ್ಮದವರು ಕೊಟ್ಟಂತಹ ಹಿಂದೂ ದೇವಸ್ಥಾನ ಹೌದು, ನಮ್ಮ ಮಹೇಶನನ್ನು ಪೂಜಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಈ ಹೆಗ್ಗಡೆ ಕುಟುಂಬ, ಇಂಥ ಕುಟುಂಬಗಳಿಗೆ ನಾವು ಯಾವಾಗಲೂ ತಲೆಬಾಗ್ತಾ ಇದ್ದೇವೆ. ಖಾಲಿ ಪೂಜ್ಯರೇ ಇಷ್ಟು ಕೆಲಸ ಮಾಡಿದರೆ ಸಾಲದು, ನಾನೇನು ಹಿಂದೆಯ ಅಂತೇಳಿ ಅಮ್ಮನವರು ಕೂಡ ನೊಂದಂತಹ ಮಹಿಳೆಯರಿಗೆ
ವಸತಿ ಇಲ್ಲದವರಿಗೆ ವಸತಿಯನ್ನು, ವಾತ್ಸಲ್ಯ ಅನ್ನುವಂತಹ ಒಂದು ಮನೆಯನ್ನು ನಿರ್ಮಿಸಿಕೊಟ್ಟು, ನೀವು ಕೂಡ ನಮ್ಮ ಕುಟುಂಬದವರು ಅಂತ ತೋರಿಸಿಕೊಟ್ಟಂಥವರು ನಮ್ಮ ಮಾತೃಶ್ರೀಯವರು. ತಮ್ಮ ಕೆಲಸಗಾರರು ಇವತ್ತು ಬೆಳ್ಳಿದ್ದ ಅಥವಾ ರೋಲ್ಡ್ ಗೋಲ್ಡ್ ಅಂತ ಸರವನ್ನು ಹಾಕಿಕೊಂಡು ಬರಬಾರ್ದು. ಎಲ್ಲರೂ ಕಿವಿ, ಮೂಗು, ಕುತ್ತಿಗೆಯಲ್ಲಿ ಚಿನ್ನದ ಸರವನ್ನೇ ಧರಿಸಬೇಕು ಅಂತ ಅಷ್ಟು ಒಂದು ಕೆಲಸಗಾರಲ್ಲಿ ಪ್ರೀತಿ ಇಟ್ಟವರು ನಮ್ಮ ಅಮ್ಮನವರು. ಇಂಥವರಿಗೆ ಈಗ ಬೇಡದ ಮಾತುಗಳೆಲ್ಲ ಬರ್ತಾ ಇದೆ. ಮಹಿಳೆಯರೇ, ಗ್ರಾಮಸ್ಥರೇ, ನಾವು ಇನ್ನು ಮುಂದೆ ಸುಮ್ಮನೆ ಕೂರುವುದಲ್ಲ. ನಮ್ಮ ದೇವಸ್ಥಾನಕ್ಕಾಗಲಿ ನಮ್ಮ ಪೂಜ್ಯರಿಗಾಗಲಿ ಇನ್ನು ಮುಂದಕ್ಕೆ ಇಂಥ ಕೆಟ್ಟ ಹೆಸರು ಬಂದರೆ ನಾವು ಅದನ್ನು ಮೆಟ್ಟಿ ವಿರೋಧಿಸಲಿಕ್ಕೆ ತಯಾರಿದ್ದೇವೆ. ನಮ್ಮ ಪ್ರಾಣ ತೆತ್ತಾದರೂ ನಾವು ಧರ್ಮಸ್ಥಳಕ್ಕೆ ರೆಡಿ ಇದ್ದೇವೆ, ಧರ್ಮಸ್ಥಳವನ್ನು ಕಾಯ್ತೇವೆ. ಮಹಿಳೆ ನಾರಿ ಒಲಿದರೆ ಮಾರಿ, ನಾರಿ ಮುನಿದರೆ ಮಾರಿ, ಇಂಥ ಒಂದು ಶಬ್ದವನ್ನು, ಧ್ಯೇಯವನ್ನು ಇಟ್ಟುಕೊಂಡು ನಾವು ಇವತ್ತು ಮಹಿಳೆಯರು ನಮ್ಮ ಧರ್ಮಸ್ಥಳದ ಪರವಾಗಿ ತಯಾರಿದ್ದೇವೆ, ಸದಾ ಸಿದ್ಧರಿದ್ದೇವೆ ಅಂತ ಕೊರಳಿನಿಂದ ಹೇಳುತ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಧರ್ಮಸ್ಥಳ. ಶ್ರೀ ಅಖಿಲೇಶ್ ಶೆಟ್ಟಿ ಅವರು. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ಧರ್ಮಸ್ಥಳ ಅಂತ ಹೇಳಿದರೆ ಖಾಲಿ ಧರ್ಮಸ್ಥಳ ಆಗಿ ಉಳಿದಿಲ್ಲ. ಧರ್ಮಸ್ಥಳದ ಹೆಸರು ವಿಶ್ವವಿಖ್ಯಾತ ಆಗಿದೆ. ಧರ್ಮಸ್ಥಳದ ಹೆಸರು ಕೇಳದವರು ತುಂಬ ವಿರಳ ಅಂತ ಹೇಳ್ಬೋದು. ಧರ್ಮಸ್ಥಳ ಅಂತ ಹೇಳಿದರೆ ಆ ಶಿಸ್ತು, ಸಂಯಮ, ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಕೋಟ್ಯಾಂತರ ಭಕ್ತರ ಭಾವನೆ. ಈ ಕ್ಷೇತ್ರವನ್ನು ಮುನ್ನಡೆಸುವಲ್ಲಿ, ಕಟ್ಟಿ ಮುನ್ನಡೆಸುವಲ್ಲಿ ಪೂಜ್ಯರ ಮತ್ತು ಕುಟುಂಬದವರ ಸಮರ್ಪಣೆಗೆ ಸಾಟಿ ಇಲ್ಲ. ಇಲ್ಲಿ ಸೇರಿರೋ ಎಲ್ರಿಗೆ ಸಹ ಧರ್ಮಸ್ಥಳ ಅಂತ ಹೇಳಿದರೆ ಒಂದು ಎಮೋಷನ್. ನಮ್ಮ ಬಾಲ್ಯದಲ್ಲಿ ಇಲ್ಲಿ ಕಳೆದ ದಿನಗಳಾಗಿರ್ಬೋದು, ನಾವು ತಿಂದ ಛತ್ರದ ಊಟ ಆಗಿರ್ಬೋದು, ಆಗಾಗ ಇಲ್ಲಿ ಗ್ರಾಮಸ್ಥರಿಗೆ ಅಂತ ನಡೆಯೋ ಮನೋರಂಜನಾ ಕಾರ್ಯಕ್ರಮಗಳಾಗಿರ್ಬೋದು. ಪ್ರತಿ ವರ್ಷ ನಾವು ಬಾಲ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದ ನಾಟಕ, ಯಕ್ಷಗಾನ, ಹುಲಿವೇಷ ಒಂದೆರಡಲ್ಲ. ಈ ಎಲ್ಲ ವಿಚಾರಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಕ್ಷೇತ್ರ ನಮಗೆ ಕಟ್ಟಿಕೊಟ್ಟಂಥ ಬದುಕು, ಈ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಾಡಿರುವಂಥ ಚೇತನ, ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ಚೇತನ ನಮ್ಮ ಪೂಜ್ಯರು. ಆದರೆ ಪ್ರಸ್ತುತ ಸಮಯದಲ್ಲಿ ಆಗ್ತಾ ಇರೋ ಎಲ್ಲ ಷಡ್ಯಂತ್ರಗಳು, ಅಪಪ್ರಚಾರಗಳು, ಇದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದರೆ ಇಷ್ಟೆಲ್ಲ ಅಪಪ್ರಚಾರ ಮಾಡುವವರು, ಷಡ್ಯಂತ್ರ ಮಾಡುವವ್ರ ಹತ್ರ ನಂದೊಂದು ಸಣ್ಣ ಪ್ರಶ್ನೆ. ಟೀಕೆ ಮಾಡುವವರು ಇವರಿಗೊಂದು ಪ್ರಶ್ನೆ. ಟೀಕಿಸಿದವನ ಕೊಡುಗೆ ಏನು ಸಮಾಜಕ್ಕೆ? ಟೀಕಿಸಿದವನು ಏನು ಕೊಟ್ಟಿದ್ದಾನೆ ಸಮಾಜಕ್ಕೆ? ಟೀಕೆ ಮಾತ್ರ. ಹಾಗೆಂತೇಳಿ ಪೂಜ್ಯರ ಕೊಡುಗೆಗಳು ನಿಲ್ಲಿಲ್ಲ, ಇವಾಗಲೂ ನಡೀತಾ ಇದೆ. ಒಂದು ಗಾದೆ ಇದೆ, ಸಿಹಿಯಾದ ಹಣ್ಣು ಕೊಡುವ ಮರಕ್ಕೆ ಕಲ್ಲು ಜಾಸ್ತಿ ಅಂತ, ಕಲ್ಲಿನ ಪೆಟ್ಟು ಜಾಸ್ತಿ ಅಂತ. ಆ ಥರದ ವಿಚಾರ ಆಯಿತು ಇದು. ಈ ಸಮಾಜ ಒಡೆಯುವವರು ಈಗ ಆಲ್ರೆಡಿ ಹೇಳಿದಾಗೆ ಹಿಂದೂಗಳ ದೇವಸ್ಥಾನ ಜೈನರ ಬಳಿ ಇದೆ. ಇದನ್ನು ಹೇಳುವವರಿಗೆ ನಂದೊಂದು ಸಣ್ಣ ಉತ್ತರ. ಇವತ್ತಿನವರೆಗೆ ದೇವಸ್ಥಾನ ಇದೆ ಅಂತ ಹೇಳುವ ಸಾಕ್ಷಿಯೇ ಇಲ್ಲದ 380 ದೇವಸ್ಥಾನಕ್ಕಿಂತ ಜಾಸ್ತಿ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿ ತ್ರಿಕಾಲ ಪೂಜೆಗಳಾಗ್ತಾ ಇರುವಂಥ ವ್ಯವಸ್ಥೆಗಳಾಗಿದೆ ಕ್ಷೇತ್ರದಿಂದ. ಇದು ಧರ್ಮಸ್ಥಳದ ಕೊಡುಗೆ. 6,000ಕ್ಕಿಂತ ಹೆಚ್ಚು ದೇವಸ್ಥಾನಗಳಿಗೆ ಅನುದಾನ ಹೋಗಿದೆ. ಇದಕ್ಕಿಂತ ಹೆಚ್ಚು ಏನು ಬೇಕು? ಅದು ಇವತ್ತಿಗೂ ನಿಲ್ಲಿಲ್ಲ, ನಡೀತಾ ಉಂಟು. ಇಷ್ಟಕ್ಕೆ ನಿಂತಿದೆ ಅಂತಲ್ಲ, ಈಗಲೂ ನಡೀತಾ ಇದೆ. ಕ್ಷೇತ್ರಕ್ಕೆ ಅಪಪ್ರಚಾರದ ವಿಚಾರ, ಟೀಕೆಯ ವಿಚಾರ ಇದೇನು ಈಗ ಹೊಸ್ತಲ್ಲ. ಇದು ಇದಕ್ಕಿಂತ ಮುಂಚೆ ಕೂಡ ಈ ಷಡ್ಯಂತ್ರಗಳು ನಡೆದಿದೆ, ಅಪಪ್ರಚಾರಗಳು ನಡೆದಿದೆ. ಆದರೆ ಕಾಲನ ಮುಂದೆ ಬೆತ್ತಲಾಗಿ ಅಪಪ್ರಚಾರಗಳು ಸತ್ತೋಗಿದೆ. ಆದರೆ ಇಂಥ ವಿಚಾರಗಳು ಮತ್ತೆ ಮರುಕಳಿಸಬಾರ್ದು. ಅಂದರೆ ನಮಗೂ ಕೆಲವು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಯನ್ನು ನಾವು ಸ್ವಲ್ಪ ಮರ್ತದ್ರಿಂದ ಇಂಥ ಪ್ರಮೇಯ ಸೃಷ್ಟಿ ಆಯಿತು ಅಂತ ಅನ್ನಿಸ್ತದೆ. ಎಲ್ಲೋ ನಾವು ನಮ್ಮವರಿಗೆ ಕ್ಷೇತ್ರದ ಸಂಸ್ಕಾರ, ಆಚಾರ, ವಿಚಾರ ಕಲಿಸುವಲ್ಲಿ ನಾವು ವಿಫಲ ಆದ್ವಿ ಅಂತ ಅನ್ನಿಸ್ತದೆ. ನಮ್ಮ ಕ್ಷೇತ್ರದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ,
ಟೀಕೆಯ ವಿಡಿಯೋಗಳು ಅದು ಇದು ಪ್ರತಿಯೊಬ್ಬರು ನೋಡಿರ್ತೇವೆ, ನೋಡಿ ನಾವು ಸುಮ್ಮನೆ ಕೂತ್ಕೊಳ್ತೇವೆ. ಅಟ್ಲೀಸ್ಟ್ ನಾವು ಏನು ಮಾಡುವ. ಮೊನ್ನೆ ಪುಟಾಣಿಯವರು ಒಂದು ಮೀಟಿಂಗಲ್ಲಿ ಹೇಳಿದರು, ಏನಂದರೆ ಕಾಡಿಗೆ ಬೆಂಕಿ ಬಿದ್ದಿತ್ತಂತೆ. ಕಾಡಿಗೆ ಬೆಂಕಿ ಬಿದ್ದಿರುವಾಗ ಒಂದು ಗುಬ್ಬಿ ಹಕ್ಕಿ ಹೋಗಿ ನೀರಲ್ಲಿ ಮುಳುಗಿ ಬಂದು ಆ ನೀರನ್ನು ಇದರ ಮೇಲೆ ಹಾಕ್ತಾ ಇತ್ತಂತೆ. ಆಗ ಯಾರು ಹೇಳಿದ್ರಂತೆ, ನೀನು ಏನು ಮಾಡ್ತಾ ಇದ್ದಿ, ನಿನಗಿದು ಸಾಧ್ಯವೋ ಇದನ್ನು ಆರಿಸಲಿಕ್ಕೆ ಅಂತ. ಅದಕ್ಕೆ ಗುಬ್ಬಿ ಹೇಳಿತಂತೆ, ನನ್ನಲ್ಲಿ ಏನು ಸಾಧ್ಯ ಇದೆ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂತ. ನಮ್ಮಲ್ಲಿ ಸಹ ಸಾಧ್ಯ ಇದೆ ಮಾಡಲಿಕ್ಕೆ. ಈಗ ನಾವು ವಿಡಿಯೋ ಅದು ಇದನ್ನೆಲ್ಲ ನೋಡ್ತೇವೆ, ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳೋ ಬದಲು ಯಾವುದು ನಮಗೆ ಸರಿ ಅಲ್ಲ ಅಂತ ಅನಿಸ್ತದೆ ದಯವಿಟ್ಟು ಅದನ್ನು ರಿಪೋರ್ಟ್ ಮಾಡಿ, ಅದನ್ನು ಬ್ಲಾಕ್ ಮಾಡಿ. ಇದೊಂದು ಅಳಿಲು ಸೇವೆ ನಾವು ಮಾಡಬಹುದು. ನೀವು ಬ್ಲಾಕ್ ಮಾಡಿದ್ದಾಗಲಿ ರಿಪೋರ್ಟ್ ಮಾಡಿದ್ದಾಗಲಿ ನೀವು ಹೇಳಿ ಇನ್ನೊಬ್ಬರಿಗೆ ಗೊತ್ತಾಗ್ಬೋದಲ್ಲ, ನಾನು ಯಾಕೆ ಮಾಡಬೇಕು, ನಾಳೆ ನಾನು ಟಾರ್ಗೆಟ್ ಆಗ್ತೇನೆ, ಆ ಥರದ ವಿಚಾರ ಇಲ್ಲ. ಇದು ನಿಮ್ಮ ವೈಯಕ್ತಿಕ. ನೀವು ರಿಪೋರ್ಟ್ ಮಾಡಿದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ವಿನಃ ನೀವು ಹೇಳದೆ. ಅಟ್ಲೀಸ್ಟ್ ಅದನ್ನಾದರೂ ನಾವು ಮಾಡುವ. ಪೂಜ್ಯರು, ನಮ್ಮ ದೇವಸ್ಥಾನ, ನಮ್ಮ ಊರು, ಇದು ನಮ್ಮ ಭಾವನೆ. ಇದಕ್ಕೆ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು, ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಇದಕ್ಕೆ ಧಕ್ಕೆ ಬಂದಲ್ಲಿ ನಾವು ಕ್ಷೇತ್ರವನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ. ನಾವು ಮಾತ್ರ ಅಲ್ಲ, ನಮ್ಮೊಟ್ಟಿಗೆ ಯುವ ಸಮೂಹವೇ ಕೈ ಜೋಡಿಸಿದೆ. ಇಂತಹ ಅಪಪ್ರಚಾರಗಳು, ಇಂಥ ಟೀಕೆಗಳು, ಇದನ್ನೆಲ್ಲ ಸಮರ್ಥವಾಗಿ ನಿರ್ವಹಿಸುವಂಥ ಶಕ್ತಿ ಈ ಯುವ ಸಮೂಹಕ್ಕೆ ಖಂಡಿತ ಇದೆ. ಶಕ್ತಿಯೂ ಇದೆ, ಮತಿಯೂ ಇದೆ. ಶಕ್ತಿಯೂ ಇದೆ, ಮತಿಯೂ ಇದೆ. ಇದನ್ನು ನಮಗೆ ಆ ಮಂಜುನಾಥ ಕೊಟ್ಟಿದ್ದಾನೆ. ಕೊನೆಯದಾಗಿ, ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಇದೆಯಾ ಇಲ್ಲವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಕ್ಷೇತ್ರದ ಅವಶ್ಯಕತೆ ನಮಗೆ 100% ಇದೆ. ಕ್ಷೇತ್ರವೇ ನಮ್ಮ ಜೀವನ. ಈ ವಿಚಾರವನ್ನು ನಾವು ಯಾವತ್ತೂ ತಲೆಯಲ್ಲಿಟ್ಕೊಳ್ಬೇಕು. ಇಷ್ಟನ್ನು ಹೇಳ್ತಾ, ಕ್ಷೇತ್ರದ ಪರವಾಗಿರುವ ಎಲ್ಲ ಸಜ್ಜನ ನಾಗರಿಕ ಬಂಧುಗಳಿಗೆ ಧನ್ಯವಾದ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳು. ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತಹ ಒಂದಷ್ಟು ಅಪಪ್ರಚಾರಗಳು, ಅದಕ್ಕೆ ನಾವು ನೀಡುವ ಉತ್ತರಗಳು, ನಮ್ಮಲ್ಲಿಯೂ ಕೂಡ ಒಂದಷ್ಟು ಶಕ್ತಿ ಇದೆ ಅಂಥೇಳಿ ಸಂದೀಪ್ ರೈ, ಅದೇ ರೀತಿ ಅಖಿಲೇಶ್, ಇಂತಹ ಯುವಕರ ತಂಡ ಸಾಮಾಜಿಕ ಜಾಲತಾಣದ ಮೂಲಕ ಉತ್ತರವನ್ನು ಹೇಗೆ ಕೊಡಬೇಕು ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಮುಂದೆ ಸಮಾವೇಶವನ್ನು ಉದ್ದೇಶಿಸಿ ಶ್ರೀಯುತ ಸಂದೀಪ್ ರೈ ಇವರು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಇವತ್ತಿನ ಈ ಒಂದು ಜಾಗೃತಿ ಸಮಾವೇಶ ಇದು ಆಕ್ರೋಶದ ಸಮಾವೇಶವಾ ಅಥವಾ ಈ ಆಕ್ರೋಶ ಬರಬೇಕಾದ್ರೆ ನಮ್ಮಲ್ಲೊಂದು ಭಾವನೆ ಇರಬೇಕಾಗ್ತದೆ, ಭಾವನೆಯ ಸಮಾವೇಶವಾ? ನಮಗೆ ನಾವೇ ಪ್ರಶ್ನೆ ಮಾಡುವಂಥ ಒಂದು ಕಾಲಘಟ್ಟ ಇದು. ಕಾರಣ, ಈಗಾಗಲೇ ಪ್ರಸ್ತಾವನೆಯಲ್ಲಿ ಮತ್ತು ಬೇರೆ ಬೇರೆ ಮಾತಾಡಿದವರಲ್ಲಿ ಹೇಳಿದ್ದಾರೆ ವಿಷಯ ಏನು ಅಂತ. ನಮ್ಮ ಕ್ಷೇತ್ರಕ್ಕೆ ಧಕ್ಕೆ ತರುವಂತಹ ಕಾರ್ಯಗಳು, ನಮ್ಮ ಕ್ಷೇತ್ರವನ್ನು ತನ್ನ ದೇವತಾ ಕಾರ್ಯಗಳಿಂದ, ಸಮಾಜಮುಖಿ ಕಾರ್ಯಗಳಿಂದ, ಎರಡರಿಂದನೂ ವಿಶ್ವಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯುವಂತೆ ಮಾಡಿದ ಪೂಜ್ಯ ಕಾವಂದ್ರನ್ನು ತುಚ್ಛವಾಗಿ ನಿಂದಿಸುತ್ತಿರುವ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಾವು ಇದಕ್ಕೆ ಮೂಲ ಕಾರಣ ನಾವೇನಾ ಅನ್ನುವ ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಕಾರಣ ಯಾಕಂದರೆ ನಮ್ಮ ಕ್ಷೇತ್ರ, ನಾವೆಲ್ಲ ಸಾಧಾರಣ ನಮಗಿಂತ ಹಿರಿಯರಿಗೆಲ್ಲ ಗೊತ್ತಿದೆ. ಸುಮಾರು 80ರ ಕಾಲಘಟ್ಟದ ಹಿರಿಯರು, ಇವಾಗ ನನ್ನ ಅಜ್ಜ ಆಗಿರ್ಬೋದು, ನಮಗೆ ಹೇಳಿಕೊಟ್ಟಂಥ ಮಾತುಗಳನ್ನೇ ನಾವಿಲ್ಲಿ ಆಡ್ತಾ ಇರೋದು. ಇಲ್ಲಿ ಎದುರುಗಡೆ ಇದ್ದಂಥ ಹಿರಿಯರಿಗೆ ಅದು ಗೊತ್ತಿದೆ. ಯಾರದೋ ಮನೆಗೆ, ಮುಲಿಹುಳ್ಳಿನ ಮನೆಗೆ ಹೆಂಚು ಹಾಕಬೇಕಾದ್ರೆ ಕಾವಂದ್ರ ಬಳಿ ಬರ್ತಾಯಿದ್ರು. ಯಾವುದೋ ಒಂದು ಬಾವಿ ತೋಡಬೇಕಾದ್ರೆ ಕಾವಂದರು ಹಣ ಕೊಡ್ತಾಯಿದ್ರು. ಅದು ಎಷ್ಟು ಜನರಿಗೆ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಆಗ ಫೇಸ್ಬುಕ್ ಇರಲಿಲ್ಲ, ವಾಟ್ಸಪ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಸುದ್ದಿಗಾಗಿ ಕಾವಂದರು ಕೆಲಸ ಮಾಡಲಿಲ್ಲ, ಸದ್ದಿಲ್ಲದೆ ಕೆಲಸ ಮಾಡಿದರು. ಹಾಗಾಗಿ ಸುಮಾರು ಜನರಿಗೆ ಇದು ಗೊತ್ತಾಗಲಿಲ್ಲ. ಗೊತ್ತಾಗಿದ್ದಿದ್ರೆ ಇವತ್ತು ಸ್ವಯಂ ಪ್ರೇರಿತರಾಗಿ ಅವರೇ ಅಲ್ಲಲ್ಲೇ ಉತ್ತರ ಕೊಡ್ತಾ ಇದ್ರು. ಅಲ್ಲೆಲ್ಲೋ ನಾವು ಎಡವಿದ್ವು ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ತೇವೆ.
ವಿದ್ಯಾಭ್ಯಾಸದ ಉದಾಹರಣೆಗಳನ್ನು ಕೊಡ್ತೇವೆ. ರಾಷ್ಟ್ರದಲ್ಲೇ 3ನೇ ಸ್ಥಾನಕ್ಕೆ ಬಂದಿರುವಂಥ ನಮ್ಮ SDM ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತವರು ಇವತ್ತು ಬೇರೆ ಬೇರೆ ಉದ್ಯೋಗಗಳಿಂದ ಲಕ್ಷಾಂತರ ಸಂಬಳವನ್ನು ಪಡಿತಾ ಇರಬಹುದು. ನಾನಿಲ್ಲಿ ಯಾರನ್ನು ದೂರ್ತಾ ಇಲ್ಲ, ಸಂತೋಷ ನಮಗೆ. ಅದು ನಮ್ಮ ಕ್ಷೇತ್ರದಲ್ಲಿ ದುಡಿದಂಥ ವ್ಯಕ್ತಿಗಳು ಇಂಥ ಸ್ಥಾನದಲ್ಲಿದ್ದಾರೆ ಅಂದರೆ ಅದು ನಮಗೆ ಸಂತೋಷ. ನಮಗೆ ಸಂತೋಷ ಜೊತೆಗೆ ಒಂದು ಸಣ್ಣ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ. ಏನು ಅಂತ ಹೇಳಿದರೆ, ಅವರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲೇ ನಮಗೆ ಸಂಪೂರ್ಣವಾದ ಮಾನಸಿಕ ಬೆಂಬಲವನ್ನು ಕೊಡ್ತಾ ಇರಬಹುದು ಈಗ. ಯಾಕಂದರೆ ಕ್ಷೇತ್ರದ ವಿರುದ್ಧ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ಇದು ಅವರಿಗೆ ಕಿವಿಗೂ ಬಿದ್ದಿರಬಹುದು. ಯಾಕಂದರೆ ಅವರು ಕೂಡ ಈಗಿನ ಕಾಲದ ಯುವಕರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸಾಮಾಜಿಕ ಜಾಲತಾಣ ಇದ್ದೇ ಇರ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದದ್ದೆಲ್ಲವೂ ಸತ್ಯವಾ? ಇದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗುವುದಿಲ್ಲ. ಸಾಮಾಜಿಕ ಜಾಲದಲ್ಲಿ ಬಂದದ್ದು ಎಲ್ಲ ಕೆಟ್ಟದ್ದನ್ನು ಎಲ್ಲರೂ ನೋಡ್ತಾರೆ. ಒಂದು ಸಣ್ಣ ಉದಾಹರಣೆ ಮೂಲಕ ಹೇಳ್ತೇನೆ. ದೇವಿ ಮಹಾತ್ಮೆ ಯಕ್ಷಗಾನ ಆಗುವಾಗ ಎಷ್ಟೊತ್ತಿಗೆ ಬಂದೆ ಅಂತ ಹೇಳಿದ್ರೆ, ಮೈಸಾಸುರ ಬತ್ತೆ ಗುಡ್ಲೆ ಬತ್ತೆ ಏನಂತ ಹೇಳ್ತಾರೆ. ಅವ ಅಸುರನ ಪ್ರವೇಶಕ್ಕೆ ಶಿಳ್ಳೆ ಚಪ್ಪಾಳೆ ಎಲ್ಲ ಉಂಟು. ಅವ ಮರ್ದನಾದಾಗ ಯಾರೂ ಇರಲಿಲ್ಲ. ಹೀಗೇ ನಡೀತಾ ಇರೋದು. ಈ ಅಪಪ್ರಚಾರಗಳು ಯಾರಿಗೆ ಗೊತ್ತಿಲ್ಲ? ಎಲ್ರಿಗೂ ಗೊತ್ತಿದೆ. ಮೌನವಾಗಿದ್ದೇವೆ ನಾವು. ಯಾಕೆ ಮೌನವಾಗಿದ್ದೇವೆ ಅನ್ನೋದೇ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ, ನಮಗೆ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ. ಕಾರಣ ಇಷ್ಟೇ, ಹೇಗೋ ದೇವಸ್ಥಾನದ ಒಂದು ಋಣದಿಂದ ಇಷ್ಟರ ಮಟ್ಟಿಗೆ ಇದ್ದೇವೆ, ಸುಮ್ಮನೆ ಯಾಕೆ ಅವರದೆಲ್ಲ ನಾವು ವಿರೋಧ ಕಟ್ಕೊಂಡು ಬದುಕೋದು? ಇದಕ್ಕೆ ಕೃತಜ್ಞತೆ ಅಂತ ಹೆಸರು. ಯಾವತ್ತು ಈಗ ಕೇಶವರು ಹೇಳಿದರು, ಸಜ್ಜನ ಸಮಾಜದ ಮೌನ ಬಹಳಷ್ಟು ಅಪಾಯಕಾರಿ ಅಂತ. ಸಣ್ಣ ಪುಟ್ಟ ಪ್ರಾಣಿ ಪಕ್ಷಿಗಳೇ ತನ್ನ ಏನು ಸೇವೆಯನ್ನು ಕೊಡಬಹುದು ಅಂತ ಹೇಳಿ ರಾಮಾಯಣದಲ್ಲಿ ಅಳಿಲು, ಜಟಾಯು, ಇವೆಲ್ಲ ಉದಾಹರಣೆಗಳು. ಅದಕ್ಕಿಂತ ಕಡೆಯಾದುವ ನಾವು ಅಂತ ಅನ್ನೋದು ಬಹಳ ಒಂದು ದುರ್ದೈವದ ಸಂಗತಿ. ಯಾಕಂತ ಹೇಳಿದ್ರೆ, ಕಾವಂದರು ಪಟ್ಟಾಭಿಷಿಕ್ತರಾಗಿ ಒಂದು ಅರ್ಧ ಶತಮಾನಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಗೆ ಒಂದು ಸಮಾಜಮುಖಿ ಚಿಂತನೆ. ಅಲ್ಲೆಲ್ಲೋ ಧಾರವಾಡ, ಉತ್ತರ ಕರ್ನಾಟಕದಲ್ಲಿ ಬರಪೀಡಿತರಾದಾಗ, ನೆರೆಗೆ ಎಲ್ಲ ವಸ್ತುಗಳನ್ನು ಕಳೆದುಕೊಂಡಾಗ ಕ್ಷೇತ್ರದಿಂದ ವಿವಿಧ ಬಗೆಯ ಸಹಾಯವನ್ನು ಮಾಡಿ ಅಲ್ಲೆಲ್ಲೋ ಕೆಲಸ ಮಾಡ್ತಾರೆ. ಗೊತ್ತಿಲ್ವೋ? ಅದು ನಮಗೆ ಗೊತ್ತಿದೆ. ನಮಗೆ ಗೊತ್ತಿದೆ. ಆ ಫಲಾನುಭವಿಗಳಿಗೆ ಗೊತ್ತಿದೆ. ಆದರೆ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಜೊತೆಗೆ ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಪಶ್ಚಿಮ ಬಂಗಾಳದಂಥ ಊರಿನಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಅಲ್ಲಿಗೂ ಕೂಡ ಲಕ್ಷಾನುಗಟ್ಟಲೆ ಇಲ್ಲಿ ಧರ್ಮಸ್ಥಳದಿಂದ ಕಳಿಸಿಕೊಟ್ಟದ್ದು ಅದೊಂದು ಕ್ಷೇತ್ರ ಅಂತಿದ್ರೆ ಕರ್ನಾಟಕದ ಅದು ಧರ್ಮಸ್ಥಳ. ಎಷ್ಟು ಜನರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಇದು. ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮಲ್ಲಿ ಕಿಂಚಿತ್ ಜ್ಞಾನ ಇರಬೇಕು ಅದರ ಬಗ್ಗೆ. ನಾವು ಏನು ಮಾಡಿದೆ ಧರ್ಮಸ್ಥಳ ಅಂತ ಹೇಳಿದವನ ಹತ್ರ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಬೇಕು ನಾವು. ನೋಡು, ಕಾವಂದ್ರು ಇದನ್ನು ಮಾಡಿದ್ದಾರೆ. ನಾನು ಇವತ್ತಿಗೂ ಹೇಳ್ತೇನೆ, ನಾನಾಗ 2ನೇ 3ನೇನೋ ಕ್ಲಾಸು, ನಮ್ಮ ಕಳಂಜದ ಒಂದು ಪರಪ್ಪು ಅನ್ನೋ ಇದರಲ್ಲಿ ಒಂದು ಶಾಲೆಯಲ್ಲಿ ರಾತ್ರಿ ಶಾಲೆ ನಡೀತಾ ಇತ್ತು. ಅಲ್ಲಿ ಅವಲಕ್ಕಿ ಸಿಗ್ತದೆ ಅಂತ ಹೋಗ್ತಾ ಇದ್ವಿ ನಾವು ಹೋಗ್ತಾ ಇದ್ದದ್ದು ಅದಕ್ಕೆ. ಏನು ಕಾರ್ಯಕ್ರಮ ಅಂತ ಹೇಳಿದರೆ, ಊರಿನ ಹಿರಿಯರು ಅಕ್ಷರಾಭ್ಯಾಸ ರಾತ್ರಿ ಶಾಲೆಯ ಮುಖಾಂತರ, ಜ್ಞಾನದೀಪ ಅಂತ ಒಂದು ಸರ್ಕಾರ ಮಾಡಬೇಕಾದ ಕೆಲಸ ಸ್ವಾಮಿ ಅದು. ಅದನ್ನು ನಮ್ಮ ಪೂಜ್ಯರು ಆಗಿನ ಕಾಲಕ್ಕೆ ಮಾಡಿದ್ದಾರೆ ಅಂದರೆ ಅವರ ದೂರದೃಷ್ಟಿತ್ವವನ್ನು ಆಲೋಚನೆ ಮಾಡಿಕೊಳ್ಳಿ. ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಯಾರಿಗಾದರೂ ಅದರ ಬಗ್ಗೆ ಅರಿವುಂಟಾ? ಎಷ್ಟು ಜನರಿಗೆ ಗೊತ್ತಿದೆ? ಒಂದು ಸೊಸೈಟಿಯಲ್ಲಿ ಒಂದು ಸೈನ್ ಹಾಕಬೇಕಾದ್ರೆ, ಒಂದು ಪೋಸ್ಟ್ ಇದು ಆಫೀಸಲ್ಲಿ ಸೈನ್ ಹಾಕಬೇಕಾದ್ರೆ, ಅದೇ ಧರ್ಮಸ್ಥಳದ ಇದರಿಂದ ನಾನು ಕಲಿತದ್ದು ಅಂತ ಅವರೆಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ನನ್ನಲ್ಲೇ ಹೇಳಿದ್ದು ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂಗಿದೆ. ಅರಸನಮಕ್ಕಿ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರುವಾಗ ಡೆಸ್ಕೋ ಗೆದ್ದಲು ಹಿಡಿದು ಕೆಳಗಡೆ ಬೀಳ್ತಾ ಇತ್ತು. ಬೆಂಚು ಆ ಕಡೆ ಈ ಕಡೆ ಕಿರ್ನ್ 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 ಅಂತ ಹೇಳಿ ಸೌಂಡ್ ಮಾಡ್ತಾ ಇತ್ತು. ಆ ಪುಣ್ಯಾತ್ಮನ ದೃಷ್ಟಿ ಆ ಶಾಲೆಯ ಮೇಲೆ ಬಿತ್ತೋ ಗೊತ್ತಿಲ್ಲ. ಸಿಮೆಂಟು, ಆವಾಗ ಸಿಮೆಂಟು ಬೆಂಚು ಮತ್ತು ಇದು ಡೆಸ್ಕೋ, ಅದನ್ನು ನೋಡಲಿಕ್ಕೆ ಒಂದು ಚಂದ, ಅದನ್ನು ಮುಟ್ಟೋದು, ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಬೆಂಚ್ ಇಲ್ಲದ ಶಾಲೆಗೆ ಬೆಂಚು, ಡೆಸ್ಕ್ ಇಲ್ಲದ ಶಾಲೆಗೆ ಡೆಸ್ಕು.
ಯಾರು ಮಾಡಬೇಕಾದ ಕೆಲಸ ಇದು? ಸರ್ಕಾರ ಮಾಡಬೇಕಾದ ಕೆಲಸ. ಮಾಡಿದ್ಯಾರು? ನಮ್ಮ ಕಾವಂದರು ಮಾಡಿದ್ದು. ಬೇಕಾಬಿಟ್ಟಿ ಮಾತಾಡ್ತಾರಲ್ಲ, ಇವರಲ್ಲಿ ಒಂದು ಶಾಲೆಗೆ ಒಂದು ಡೆಸ್ಕ್ ಕೊಟ್ಟ ಯೋಗ್ಯರಿದ್ದಾರೆ ಇವರಲ್ಲಿ? ಅಯೋಗ್ಯರು ಮಾತಾಡ್ತಾರೆ, ಅವಿವೇಕಿಗಳು ನಂಬ್ತಾರೆ, ಸಜ್ಜನರು ಮೌನವಾಗಿದ್ದಾರೆ. ಈ ಮೌನನೇ ಇವತ್ತು ನಾವು ಈ ಸಭೆ ಮಾಡಬೇಕಾದ ಪರಿಸ್ಥಿತಿ ಬಂದದ್ದು ಅಂತ ನನ್ನ ಭಾವನೆ. ನಾವು ಹೇಳ್ತೇವೆ ಕಾವಂದ್ರೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತೇವೆ. ಒಮ್ಮೆ ಆಲೋಚನೆ ಮಾಡಿಕೊಳ್ಳಿ, ಕಾವಂದ್ರ ಜೊತೆ ನಾವಿರಬೇಕಾ, ಕಾವಂದ್ರು ನಮ್ಮ ಜೊತೆ ಇರಬೇಕಾ? ಕಾವಂದ್ರು ನಮ್ಮ ಜೊತೆ ಇರಬೇಕು. ಯಾಕೆ ಗೊತ್ತಾ? ನಮ್ಮ ಬದುಕು, ನಮ್ಮ ಮುಂದಿನ ಪೀಳಿಗೆಯು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಜೀವನವನ್ನು ಯಾರಾದರೂ ಕೊಟ್ಟಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದ್ರು ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ನಮ್ಮ ಮುಂದಿನ ಪೀಳಿಗೆಗೂ ನಾವು ಹೇಳಿಕೊಡ್ಬೇಕು, ಅದನ್ನು ಕರೆದು ಹೇಳಬೇಕು, ಕೃತಜ್ಞತಾ ಭಾವ ಇರಬೇಕು ನಮಗೆ. ಕಾವಂದ್ರು ಸಂತನ ಜೀವನವನ್ನು ನಡೆಸಿದ್ರು, ಸಂಸಾರಿ ಆದಿಕೊಂಡು ಸಂತನಾದರು, ದಾರ್ಶನಿಕರಾದರು. ಅವರ ಈಗ ಕೇಶವರು ಹೇಳಿದಾಗೆ ಶ್ವೇತ ವಸ್ತ್ರಧಾರಿಯಾಗಿ ಅವರ ಚರಿತ್ರೆಗೆ ಕಳಂಕ ಅಂಟಿಸುವಂಥ ಕೆಲಸ ಯಾರ ಮಾಡಿದರೂ ಕೂಡ ಅಂಟೋದಿಲ್ಲ ಬಿಡಿ. ಆದರೆ ನಮ್ಮ ಕಾಲಘಟ್ಟದಲ್ಲಿ ಕಾವಂದ್ರಿಗೆ ಹೀಗೆ ಹೇಳ್ತಾ ಇದ್ದಾಗ ನಾವೇನು ಮಾಡ್ತಾ ಇದ್ದೇವೆ ಅನ್ನೋದನ್ನು ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಕೇಳ್ತಾರೆ, ಖಂಡಿತ ಕೇಳ್ತಾರೆ. ಇವತ್ತಿಗೆ ನಾನು ಮೊನ್ನೆ ಹೇಳಿದೆ, ನಾನು ಮಕ್ಕಳನ್ನು ಕರೆಸ್ಬೇಕು ಇದಕ್ಕೆ ಅಂತ. ಪುಟನೆಯನ್ನು ಕೂಡ ಅದಕ್ಕೆ ಒಪ್ಪಿಗೆ ಹೇಳಿದರು. ಯಾಕಂತ ಹೇಳಿದರೆ ನಮ್ಮ ಮಕ್ಕಳಿಗೂ ಈಗ ಮೊಬೈಲ್ ಎಲ್ಲರಲ್ಲೂ ಇದೆ, ಮಕ್ಕಳು ಮೊಬೈಲ್ ಕೇಳ್ತಾರೆ. ಮಕ್ಕಳಿಗೆ ನಾವು ಹೇಳಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ಆ ತಿಳಿಸದಿರುವ ತಪ್ಪು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು. ತಾಯಿ ಸ್ವಸಹಾಯ ಸಂಘದಲ್ಲಿ ಸಾಲ ಮಾಡಿ ಮಗನಿಗೆ ಮೊಬೈಲ್ ತಕ್ಕೊಟ್ರೆ ಅವ ದಿವಸ ಇಡೀ ಕಾವಂದ್ರಿಗೆ ಬೈಯೋದ್ರಲ್ಲೇ ಬ್ಯುಸಿಯಾಗಿದ್ದಂತೆ. ಆ ತಾಯಿ ಅವನ ಕಿವಿ ಹಿಂಡಿ, ನೋಡು ನಿನಗೆ ಮೊಬೈಲ್ ತಕ್ಕೊಟ್ಟಿದ್ದು ಈ ಹಣದಿಂದ, ಈ ಕ್ಷೇತ್ರದಿಂದ, ನಮ್ಮ ಮನೆಯ ಮುಂದಿನ ಕಂಪೌಂಡ್ ಕಟ್ಟಿದೀವಲ್ಲ ಅದು ಶ್ರೀ ಕ್ಷೇತ್ರದಿಂದ ಅಂತೆಲ್ಲ ಹೇಳ್ತಾ ಇದ್ದಿದ್ರೆ ಬಹುಶಃ ಇವತ್ತು ಈ ದುರ್ಗತಿ ಬರ್ತಾ ಇರಲಿಲ್ಲ ಅಂತ ಅನಿಸ್ತದೆ. ಯಾರೋ ಎಲ್ಲೆಲ್ಲಿಂದ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಅರಿವೇ ಇಲ್ಲದವರು ಹೇಳ್ತಾರೆ ಜೈನರ ದೇವಸ್ಥಾನ ಅಂತ. ಈಗ ಹೇಳಿದರು ಕೇಶವರು, ಜೈನರ ದೇವಸ್ಥಾನ ಅದು ಜೈನರ ಆಡಳಿತದಲ್ಲಿ ಹಿಂದೂ ದೇವಸ್ಥಾನ ಅಂತೇಳಿ. ನಾವು ಜಾಸ್ತಿ ಮಾಡಬೇಕಾಗಿಲ್ಲ, ಮೊಬೈಲು, ವಾಟ್ಸಪ್, ಫೇಸ್ಬುಕ್ ಯೂಸ್ ಮಾಡೋರು ಅದರಲ್ಲಿ ಮಾಡಿ. ಆದರೆ ಹಿರಿಯರಿಗೆ ಅದೆಲ್ಲ ಯೂಸ್ ಮಾಡೋದಿಲ್ಲ ಅಂತೇಳಿ ಅವ್ರನ್ನ ಕರೆದು ಹೇಳಿ, ನೋಡು ಇದು ಜೈನರ ಆಡಳಿತದಲ್ಲಿರುವ ದೇವಸ್ಥಾನ ಹೌದು, ಆದರೆ ಅವತ್ತು ಧರ್ಮದೇವತೆಗಳು ಅಮ್ಮಬಳ್ಳಾಳ್ತಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ಮಕ್ಕಳಿಗೆ ತಿಳಿಸಿ ಹೇಳಿ, ಈಗಿನ ಕಾಲಘಟ್ಟಕ್ಕೆ ತಿಳಿಸಿ ಹೇಳಿ. ಅಷ್ಟು ಮಾಡಿದರೂ ಸಾಕಾಗ್ತದೆ ನಾವು. ಯಾಕಂತ ಹೇಳಿದರೆ ನಮ್ಮ ಕ್ಷೇತ್ರಕ್ಕೆ ಒಂದು ದಾಳಿ, ನಮ್ಮ ಕ್ಷೇತ್ರಕ್ಕೆ ಒಂದು ಅಪಪ್ರಚಾರ ಅಂತ ಹೇಳಿದರೆ ಅದು ನಮ್ಮ ಮನೆಗೆ ಮಾಡುವಂಥ ಅಪಪ್ರಚಾರ, ನಮ್ಮ ಮನೆಗೆ ಮಾಡುವಂಥ ದಾಳಿ. ಅದು ನನ್ನ ಮನೆಗೆ ದಾಳಿ ಮಾಡಿದಾಗ ನಾನು ಸುಮ್ಮನೆ ಇರ್ತೀನಾ? ಹಾಗೆಯೇ ನಮ್ಮ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲ ಇಲ್ಲಿ ನೋಡಿ ಸೇರಿರೋರಲ್ಲಿ ಯಾವುದೇ ಜಾತಿ, ಯಾವುದೇ ಪಕ್ಷ, ಯಾವುದೇ ಮತ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಇದು ಧರ್ಮಸ್ಥಳ ಕುಟುಂಬ ಇಲ್ಲಿ ಸೇರಿದ್ದು. ಧರ್ಮಸ್ಥಳ ಕುಟುಂಬದವರ ಶಕ್ತಿಯನ್ನು ನಾವು ತೋರಿಸ್ಬೇಕು ಅಂತಾದರೆ ನಮ್ಮ ಮೌನವನ್ನು ನಾವು ಮುರಿಬೇಕಾಗ್ತದೆ. ನಮ್ಮ ಮೌನವನ್ನು ಮುರಿದಾಗ ಆ ಎದುರುಗಡೆ ಇರುವಂಥ ದುಷ್ಟ ಶಕ್ತಿಗಳಿಗೆ ಆ ಮೌನ ಮುರಿದಾಗ ಸಿಗುವಂಥ ಆ ಉತ್ತರಗಳಿವೆಯಲ್ಲ, ಇಲ್ಲಿವರೆಗೂ ಈಗ ಹೇಳ್ತೇವೆ ನಾವು ಇಲ್ಲಿಂದ ಇಲ್ಲಿವರೆಗೂ ಸಹಿಸಿದ್ದೇವೆ, ಇನ್ನು ನನ್ನ ಪ್ರಕಾರ ಇದು ಆರಂಭ ಅಂತ ಭಾವಿಸ್ತೇನೆ ನಾನು. ಇಲ್ಲಿಂದ ಶಂಕನಾದ ಓದಿದ್ದೇವೆ ನಾವು, ಇನ್ನು ಮುಂದೆ ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇವೆ ನಾವು. ಇಲ್ಲಿವರೆಗೆ ಮೌನವೇ ಆಗಿದ್ವಿ. ಇದನ್ನು ನಾವು ಇಲ್ಲಿ ಸೇರಿರೋರು ನಾವು ತೀರ್ಮಾನ ಮಾಡಿಕೊಳ್ಬೇಕು. ಒಂದು ಉತ್ತರ ಕೊಟ್ಟರೆ ಎರಡು ಉತ್ತರ ಕೊಡ್ತೇನೆ. ಯಾಕಂತ ಹೇಳಿದರೆ ನಮಗೆ ನಮ್ಮ ತಾಳ್ಮೆಯ ಮಟ್ಟ, ಬಹಳ ಸಾತ್ವಿಕ ಸ್ವಭಾವದಿಂದ ಎಲ್ಲವನ್ನೂ ಸ್ವೀಕರಿಸಿಕೊಂಡು ಎಲ್ಲವನ್ನೂ ನಾವು ಸಹಿಸಿಕೊಂಡು ಆಗಿ ಆಯಿತು. ಆದರೆ ಈಗ ವಿಪರೀತ ಮಟ್ಟಕ್ಕೆ, ಯಾಕಂದರೆ ಪ್ರತಿಯೊಂದಕ್ಕೊಂದು ಅಂತ್ಯ ಅಂತ ಇರ್ತದೆ. ಆ ಅಂತ್ಯ ನಮ್ಮಿಂದಲೇ ಶುರುವಾಗಲಿ ಅಂತ ನಾವು ಭಾವಿಸ್ತೇವೆ. ನಮ್ಮಿಂದಲೇ ಪ್ರಾರಂಭ ಆಗಲಿ, ಧರ್ಮಯುದ್ಧ ನಮ್ಮಿಂದಲೇ ಶುರುವಾಗಲಿ, ಶಂಕನಾದ ನಾವೇ ಓದೋಣ, ಹಿಂಜರಿಯುವ ಪ್ರಶ್ನೆ ಬೇಡ. ಹಾಗಂತ ಯಾವುದೇ ರೀತಿಯ ಹಿಂಸಾತ್ಮಕವಾದಂಥ ಅಥವಾ ಯಾವುದೇ ರೀತಿಯ ಒಂದು ಸಮಾಜದಲ್ಲಿ ಗೊಂದಲ ಮೂಡಿಸುವಂಥ, ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ. ಅದು ನಿಮ್ಮ ಕೆಲಸ, ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಅಂತ ಹೇಳಿದ್ದು. ನೀವೇನೆಲ್ಲ ಮಾಡಿ ಏನೆಲ್ಲ ಅಪಪ್ರಚಾರ ಮಾಡಿದ್ದೀರಿ ಕ್ಷೇತ್ರದ ಬಗ್ಗೆ ಆಗಲಿ, ಕ್ಷೇತ್ರದ ಒಂದೊಂದು ಸೇವೆಯ ಲಿಸ್ಟ್ ಹೇಳ್ತಾ ಹೋದರೆ ಬಹುಶಃ ಅದು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಕ್ಷಿಪ್ತವಾಗಿ ನಾನು ಹೇಳ್ಬೋದು ಭಾಳಷ್ಟು, ಆದರೆ ಇಲ್ಲಿ ಸಮಯ ಅವಕಾಶವೂ ಇಲ್ಲ. ನಾವು ನಮ್ಮ ಬೆಂಬಲವನ್ನು ಯಾವ ರೀತಿ ಕೊಡ್ಬೋದು ಅಂತ ನಾನು ಈಗಲೂ ಹೇಳ್ತೇನೆ.
ಕಾವಂದರ ಜೊತೆ ಇದ್ದೇವೆ ಅನ್ನೋದಕ್ಕಿಂತಲೂ ಕಾವಂದರೇ ನೀವು ನಮ್ಮ ಜೊತೆ ಇರಿ, ನಾವು ಮುಂದುವರಿತೇವೆ, ನಮಗೆ ಆಶೀರ್ವಾದ ಮಾಡ್ತಾ ಇರಿ ಅಷ್ಟೇ. ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಅಣ್ಣಪ್ಪ ಸ್ವಾಮಿ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ನಿಮ್ಮ ಆಶೀರ್ವಾದ ಕೂಡ ನಮಗೆ ಮುಖ್ಯ. ನಾವು ಮುಂದುವರಿತೇವೆ ಸ್ವಾಮಿ, ನೀವು ಆಶೀರ್ವಾದದಿಂದ ಕೊಡ್ತಾ ಇದ್ರೆ ಸಾಕು. ನಿಮಗೆ ಮಾಡುವ ಟೀಕೆಗಳಿಗೆ ನಾವೇ ಉತ್ತರ ಕೊಡ್ತೇವೆ ಸ್ವಾಮಿ. ಯಾಕಂದರೆ ನೀವು ದೇವತಾ ಕಾರ್ಯದಲ್ಲಿ ನೋಡಿ, ಎಲ್ಲವೂ ಕೆಲವರೆಲ್ಲ ಹೇಳ್ತಾರಲ್ಲ, ಒಂದು ಚೂರು ಚ್ಯುತಿ ಬಾರದಂತೆ ದೇವತಾ ಕಾರ್ಯಗಳಿಗೆ, ಜೊತೆಗೆ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೀತಾ ಇರುವಂತೆ. ಒಂದು ದಿವಸ ಯೋಜನೆಯ ಯಾವುದೇ ಕಾರ್ಯಗಳು ನಿಂತಿಲ್ಲ, ಒಂದು ದಿವಸ ಜೀರ್ಣೋದ್ಧಾರದ ಕಾರ್ಯಗಳು ನಿಂತಿಲ್ಲ, ಒಂದು ದಿವಸ ಯಾವುದೇ ದೇವತಾ ಕಾರ್ಯಗಳು ಅಥವಾ ದೈವದ ಕಾರ್ಯಗಳು ನಿಂತಿಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ಅಗ್ನಿಯಂತೆ ಪವಿತ್ರವಾದವರು ಕಾವಂದರು, ಅಗ್ನಿಯಂತೆ ಪವಿತ್ರವಾದವರು. ಈ ದುಷ್ಟಕೂಟಗಳ ವಿಷದಿಂದ ಅವರು ಮಲಿನ ಆಗುವುದಿಲ್ಲ, ನಿಮ್ಮ ನಾಲಿಗೆ ಮಲಿನ ಆಗ್ತದೆ, ನಿಮ್ಮ ನಾಲಿಗೆ ಮಲಿನ ಆಗ್ತದೆ. ನೀವು ಯಾರಿಗೆ ಹೇಳ್ತಾ ಇದ್ದೀರೋ, ನಿಮಗೆ ನೇತ್ರಾವತಿ ಬಗ್ಗೆ ಅನೇಕ ಮಾತನಾಡಿದರು. ನಿಮಗೆ ನೇತ್ರಾವತಿ ಅಂದರೆ ಕೇವಲ ಒಂದು ನದಿಯಾಗಿರ್ಬೋದು, ನಮಗದು ಪಾಪನಾಶಿನಿ. ನೋಡುವ ದೃಷ್ಟಿಯ ಮೇಲಿದೆ ಪ್ರತಿಯೊಂದರ ಇದು. ನಾನು ನೇರ ಘಂಟಘೋಷವಾಗಿ ನಮ್ಮ ಎಲ್ಲ ಧರ್ಮಸ್ಥಳ ಹಿತರಕ್ಷಣಾ ಸಮಿತಿಯ ಪರವಾಗಿ ಇದು ಆರಂಭ. ಇಲ್ಲಿಂದ ನಡೆಯೋದುಂಟಲ್ಲ ಯುದ್ಧ, ಅದು ಧರ್ಮಯುದ್ಧಕ್ಕೆ ನಮಗೆ ಜೊತೆಗಾರರಾಗಿ ಧರ್ಮಿಷ್ಠರು ಮಾತ್ರ ಇದ್ರೆ ಸಾಕು. ಇಲ್ಲಿ ಸೇರಿದಂಥ ವ್ಯಕ್ತಿಗಳಿದಾರಲ್ಲ, ಧರ್ಮಿಷ್ಠರು, ಭಕ್ತರು, ಇಷ್ಟು ಸೇರಿದ್ರೆ ಸಾಕು. ಯಾವುದೋ ಮೂಲೆಯಿಂದ, ಬೆಂಗಳೂರಿನಿಂದ ಮತ್ತೊಂದು ಮೂಲೆಯಿಂದ ಚಲೋ ಗಿಲೋ ಅಂತೇಳಿ ಇದೆಲ್ಲ ಯಾರು ಬೇಕಾಗಿಲ್ಲ ನಮಗೆ. ಧರ್ಮಿಷ್ಠರು ಸೇರಿದ್ರೆ ಸಾಕು. ದೂರದ ಊರಿನಿಂದ ಕೂಡ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಇವತ್ತು ಎದ್ದು ನಿಂತಿದ್ದಾರೆ. ಖುಷಿ ಆಗ್ತದೆ ನಮಗೆ. ಕಾರಣ ಏನು ಅಂತ ಹೇಳಿದ್ರೆ, ಅದು ಅಣ್ಣಪ್ಪನ ಮಹಿಮೆ, ಅದು ಮಂಜುನಾಥನ ಮಹಿಮೆ, ಅದು ಹೆಗ್ಗಡೆಯವರ ಸಚ್ಚಾರಿತ್ರ್ಯವಂತ ವ್ಯಕ್ತಿತ್ವದ ಒಂದು ಮಹಿಮೆ. ದೂರದಿಂದ ಎಷ್ಟೋ ಜನ ನಮಗೆ ಫೋನ್ ಮಾಡಿ ಕೇಳ್ತಾರೆ, ನಾವು ಇಂಥ ದಿವಸ ಬರಬೇಕು ಅಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ಶ್ರೀಕೃಷ್ಣ ಪರಮಾತ್ಮನ ಮಾತು. ಹಿಂದೆ ಆಗಿದ್ದು ಒಳ್ಳೆಯದೇ ಆಗಿದೆ, ಮುಂದೆ ಆಗುವುದು ಕೂಡ ಒಳ್ಳೆಯದೇ ಆಗ್ತದೆ ಅನ್ನೋ ಭಾವನೆ. ಶ್ರೀಕೃಷ್ಣನ ಏನು ವೇದ ವಾಕ್ಯಗಳಿವೆ, ಭಗವದ್ಗೀತೆಯ ಶ್ಲೋಕಗಳಿವೆ, ಇವುಗಳನ್ನು ಅನುಸರಿಸಿಕೊಂಡು ಮುನ್ನಡೆಯುವ ಜೊತೆಗೆ ಒಂದು ವಾಕ್ಯವನ್ನು ಮರೆಯುವುದು ಬೇಡ. ಸ್ತ್ರೀ ಬಾಲ ವೃದ್ಧ ರಾದಿಯಾಗಿ ಯಾರೇ ಎದುಳಾರಿ ಬಂದರೂ ನಮ್ಮ ಕ್ಷೇತ್ರವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಏನು ಮಾಡಲಿಕ್ಕೂ ರೆಡಿ. ಪ್ರಾಣತ್ಯಾಗ ಅಂತ ಕೆಲವರು ಹೇಳ್ತಾರೆ. ಪ್ರಾಣತ್ಯಾಗ ಒಪ್ಪೋದಿಲ್ಲ, ನಮ್ಮ ಪ್ರಾಣ ತ್ಯಾಗ ಆಗಬೇಕು ಅಂತಲೇ ಅವರು ಕಾಯ್ತಾ ಇರೋರು. ಪ್ರಾಣತ್ಯಾಗದ ಮಾತಿಲ್ಲ, ನಮ್ಮ ಮೌನ ತ್ಯಾಗ ಮಾಡೋಣ. ನಾವು ಗಟ್ಟಿಯಾಗಿ ಧ್ವನಿಯನ್ನು ಎತ್ತೋಣ. ಎಲ್ಲಿ ಹೋಗ್ತದೆ ಅಸುರರ ಅಟ್ಟಹಾಸ, ನಿಲ್ಲೇಬೇಕಾಗ್ತದೆ. ಯಾವುದೇ ಕ್ಷಣದಲ್ಲಿಯೂ ಕ್ಷೇತ್ರದ ವಿಚಾರದಲ್ಲಿ ಸರ್ವ ಸನ್ನದ್ಧರಾಗಿ ನಾವಿದ್ದೇವೆ, ಧರ್ಮಸ್ಥಳ ಗ್ರಾಮಸ್ಥರು ಜೊತೆಯಾಗಿದ್ದೇವೆ ಅನ್ನೋದನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಧರ್ಮಸ್ಥಳ. ದುಷ್ಟರ ವಿಜೃಂಭಣೆಗಿಂತ ಸಜ್ಜನರ ಮೌನವೇ ಅತ್ಯಂತ ಅಪಾಯಕಾರಿಯಾಗಿರುವಂಥದ್ದು. ಅದರಿಂದ ಮೌನವನ್ನು ಮುರಿದು ಮಾತಾಡುವಂತಹ ಧ್ವನಿ ನಮ್ಮೆಲ್ಲರದಾಗಬೇಕು. ಈ ಒಂದು ಸಮಾವೇಶನ ಉದ್ದೇಶಿಸಿ ಮುಂದೆ ಶ್ರೀನಿವಾಸರಾವ್ ಪುಟಾಣಿ ಅವರು. ಮಂಜುನಾಥ ಸ್ವಾಮಿ ಕಿ. ಕೆಚ್ಚು ಕಡಿಮೆ ಆಗಿದೆಯಾ? ಎರಡು ಕೈಯನ್ನು ಮೇಲೆತ್ತಿ ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಚಂದ್ರನಾಥಾಯ ನಮಃ. ಪರಮ ಪೂಜ್ಯ ಕಾವಂದರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಆತ್ಮಾಭಿಮಾನದ ಅವಲೋಕನದ ಸಂದರ್ಭದಲ್ಲಿ ನಾವಿದ್ದೇವೆ. ಅಭಿಮಾನದ ಕೊರತೆ ಸ್ಫೋಟಗೊಂಡಾಗ ಶಾಂತ ಸ್ವಭಾವದಿಂದ ಹೊರಗೆ ಬರುವಂಥದ್ದು ನಮ್ಮ ಕರ್ತವ್ಯ. ಧರ್ಮಸ್ಥಳದ ಗ್ರಾಮಸ್ಥರು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸೇರಿ ಒಂದೇ ಸಂಕಲ್ಪ ಇರುವಂಥದ್ದು, ಕ್ಷೇತ್ರದ ಪಾವಿತ್ರ್ಯತೆಯ ಜೊತೆಗೆ, ಕ್ಷೇತ್ರದ ಪದ್ಧತಿಗಳ ಜೊತೆಗೆ, ಶ್ರದ್ಧಾ ಕೇಂದ್ರದ ಜೊತೆಗೆ ನಾವಿದ್ದೇವೆ. ಇದೇ ಪರಿಸ್ಥಿತಿಯ ಬೇರೆ ದೇವಾಲಯಗಳಿಗೆ, ಬೇರೆ ಪ್ರಾರ್ಥನಾ ಮಂದಿರಗಳಿಗೆ, ಬೇರೆ ಕಡೆಗೆ ಬಂದಿದ್ದಾಗ ಪರಿಸ್ಥಿತಿಯ ಅಯೋಮಯ ಆಗ್ತಾಯಿತ್ತು. ಆದರೆ ನಮ್ಮ ಮನಸ್ಸಿನಲ್ಲಿರುವಂಥ ಜಾಡ್ಯ, ನಮ್ಮ ಮನಸ್ಸಿನಲ್ಲಿರುವಂಥ ಭಾವನೆಗಳ ಸ್ಫುಟನೆ ಆಗದ ಕಾರಣ ಇವತ್ತು ಈ ಹಂತದಲ್ಲಿದ್ದೇವೆ. ಎಲ್ಲರೂ ಕಟ್ಟಿ ಹಿಡಿದು ಯುದ್ಧವನ್ನು ಮಾಡಬೇಕು ಅಂತೇಳಿ ಸೈನ್ಯಗಳಲ್ಲಿ ಇರುವುದಿಲ್ಲ. ಆದರೆ
ಉತ್ತರವನ್ನು ಕೊಡುವ ನಿಟ್ಟಿನಲ್ಲಿ ಮಾತುಗಳ ಮೂಲಕ ನಮ್ಮ ಭಾವನೆಗಳನ್ನು ನಾವು ತೋರಿಸಲೇಬೇಕು. ಒಬ್ಬರು ಅಕ್ಕ ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅಂತ ಹೇಳಿದರೆ ಎದುರಿನವರು ಮುಟ್ಟಿ ನೋಡಿಕೊಳ್ಬೇಕು. ನಮ್ಮ ಪರವಾಗಿ ಒಬ್ಬರು ಅಕ್ಕ ಕಮೆಂಟ್ ಮಾಡ್ತಾರೆ, ಆದರೆ ಅವರಿಗಿರುವಂಥ ಧೈರ್ಯ ನಮಗಿಲ್ಲದೆ ಹೋದರೆ ಧರ್ಮಸ್ಥಳದಲ್ಲಿ ಇದ್ದ ಧರ್ಮಸ್ಥಳದ ಕ್ಷೇತ್ರದ ಋಣಗಳಿಗೆ ನಾವು ಬೆಲೆಯನ್ನು ಕೊಡಲಿಕ್ಕೆ ಹಿಂದೆ ಬಿದ್ದಿದ್ದೇವೆ ಅಂತ ಆಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹಿಂದೆ ಬೀಳಬಾರ್ದು. ಒಂದು ಕ್ಷೇತ್ರ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಕಾಣ್ತದೆ. ರಣಹದ್ದುಗಳಿಗೆ ಶವ ಮಾತ್ರ ಕಾಣ್ತದೆ. ನಾವೆಲ್ಲ ಜೇನುನೊಣಗಳು, ನಾವು ವಾಸನೆ ಇರುವಲ್ಲಿ ಹೋಗೋರಲ್ಲ, ನಾವೆಲ್ಲ ಜೇನುನೊಣಗಳು. ನಮಗೆ ಒಳ್ಳೆಯ ವಿಚಾರಗಳ ಬಗ್ಗೆ. ಆದರೆ ರಣಹದ್ದುಗಳಿಗೆ ಕಾಣುವಂಥದ್ದು ಶವ. ಹಂದಿಗಳಿಗೆ ಕಾಣುವಂಥದ್ದು ಹೇಸಿಗೆ ಮಾತ್ರ. ಹೇಸಿಗೆ ಎಲ್ಲಿದೆಯೋ ಅಲ್ಲಿ ಹಂದಿಗಳಿರ್ತದೆ. ನಾವು ಅದರ ಜೊತೆಗಿರುವವರಲ್ಲ. ಆಸ್ತಿಕರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪುಣ್ಯ ಭೂಮಿಯಾಗಿ ಕಾಣ್ತದೆ. ಆಸ್ತಿಕರಿಗೆ ಇದಕ್ಕೆ ತಕ್ಷಣ ಬಂದಂಥ ಈಗ ಬಂತು ಒಂದು ಕಮೆಂಟು, ದೇವರು ತೆಂಗಿನಕಾಯಿ ಕೇಳುವುದಿಲ್ಲ, ತೆಂಗಿನಕಾಯಿಯನ್ನು ದೇವರು ಅಪೇಕ್ಷೆ ಮಾಡುವುದಿಲ್ಲ, ನೀವು ತೆಂಗಿನಕಾಯಿಯನ್ನು ಇಟ್ಟುಕೊಂಡಿದ್ದೀರಿ, ಆದರೆ ಅತ್ಯಾಚಾರಿಗೆ ನ್ಯಾಯವನ್ನು ನಾನು ಕೊಡಿಸ್ತೇನೆ ಅಂತೇಳಿ ನಮಗೆ ಕಮೆಂಟ್. ನೋಡಿ, ಅತ್ಯಾಚಾರಿಗೆ ನ್ಯಾಯವನ್ನು ಕೊಡಿಸ್ತೇನೆ, ಹಾಗಾದರೆ ಅವನು ಅತ್ಯಾಚಾರಿಯ ಪರ ಅಂತೇಳಿ ಆಯಿತು. ಅವನ ಹತ್ರ ಸತ್ಯವನ್ನೇ ಹೇಳಿಸಿದ್ದಾರೆ ದೇವರು, ಸತ್ಯವನ್ನೇ ಇವತ್ತು ಹೇಳಿಸಿದ್ದಾರೆ. ಇದು ಈಗ ಬಂದಂಥ ಕಮೆಂಟ್ ಕೇಶವರೇ. ಹಾಗಿರುವಾಗಂತಹ ಪವಿತ್ರ ಕ್ಷೇತ್ರ ಸಜ್ಜನರಿಗೆ ಸಜ್ಜನತೆ ಮಾತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾಣ್ತಾ ಇದೆ. ಅದು ಸಜ್ಜನ ಬಂಧುಗಳಿಗೆ ಕಾಣುವಂಥ ಒಂದು ಚಿತ್ರಣ. ಬಡವರಿಗೆ ದಿನದ ಮುಷ್ಟಿ ಅನ್ನಕ್ಕೆ, ತಮ್ಮ ಕುಟುಂಬದ ನಿರ್ವಹಣೆಗೆ ಬಡವರಿಗೆ ಅಲ್ಲಿ ಉದ್ಯೋಗ ಕಂಡಿದೆ. ಶ್ರೀ ಕ್ಷೇತ್ರದ ವಟವೃಕ್ಷದ ಅಡಿಯಲ್ಲಿ ಇಲ್ಲಿ ಸೇರಿರುವಂಥ ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಋಣ ಇದೆ. ನಾವಿರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ಪೀಳಿಗೆ ಇರ್ಬೋದು, ನಮ್ಮ ಹಿರಿಯರಿರ್ಬೋದು, ಎಲ್ಲರೂ ಕೂಡ ಕ್ಷೇತ್ರದ ಋಣ. ಮನೆಯೊಬ್ಬರು ಜಡ್ಜಿ ಹೇಳಿದರು, 4 ಋಣಗಳು: ಪಿತೃಋಣ, ಋಷಿ ಋಣ, ಸಮಾಜ ಋಣ. ಅಂತಹ ಋಣಗಳ ನಿಟ್ಟಿನಲ್ಲಿ ಕ್ಷೇತ್ರದ ಋಣ ನಮಗಿದೆ. ಕ್ಷೇತ್ರ ಇವತ್ತು ನಿನ್ನೆ ಬೆಳೆದಂಥದ್ದಲ್ಲ. ಈ ಕ್ಷೇತ್ರವನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿದರೆ ಲಕ್ಷಾಂತರ ಕಿಲೋಮೀಟರ್ ಪ್ರವಾಸ ಪ್ರಯಾಣಗಳ ಮೂಲಕ ತನ್ನ ಜೀವವನ್ನು ಗಂಧದ ರೀತಿ ಸವೆದು 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 ಆ ಪರಿಮಳವನ್ನು ಇಡೀ ಜಗತ್ತಿಗೆ ಕೊಟ್ಟಂಥ ಪೂಜ್ಯ ಕಾಮಂದರು. ಇದಕ್ಕೆ ನಮಗೆ ಋಣ ಬೇಕು. ಅಂಥ ಶ್ರೇಷ್ಠತೆಯ ಜೊತೆಗೆ ನಾವಿದ್ದರೆ ಮಾತ್ರ ಇದಕ್ಕೆ ಪರಿಪೂರ್ಣವಾದಂಥ ಅರ್ಥ ಬರುವಂಥದ್ದು. ಭಕ್ತರಿಗೆ ದೇವರನ್ನು ಕಾಣುವಂಥ ಅವಕಾಶ. ಧರ್ಮಸ್ಥಳದಲ್ಲಿ ಮಂಜುನಾಥನ ಆ ಮೂರ್ತಿಯ ಮುಂದೆ ಲಕ್ಷಾಂತರ ಜನ ಬರುವಾಗ ಒಂದು ಕ್ಷಣ ಆ ದೇವರ ದರ್ಶನದಲ್ಲಿ ಪಾಸ್ ಆಗುವಾಗ ಕಣ್ಣು ಬಿಟ್ಟು ದೇವರನ್ನು ನೋಡಿದರೆ ಅವನಿಗೆ ಇಡೀ ವರ್ಷಕ್ಕೆ ಬೇಕಾದಂಥ ಶಕ್ತಿ ಆ ದೇವರು ಕೊಡ್ತಾ ಇದ್ದಾರೆ. ಪೂಜ್ಯ ಕಾಮಂದರ ಬಳಿಗೆ ಹೋದಾಗ ಒಂದು ಒಳ್ಳೆಯ ನಗುವಿನ ಮಾತು ಹೇಳಿದರೆ ವರ್ಷಕ್ಕೆ ಅವನಿಗೆ ಎನರ್ಜಿಯ ಬುದ್ಧಿ. ಇದು ಸಜ್ಜನಿಕೆಯ ದೇವತಾ ಮಾನವ ಸ್ವರೂಪಿಯ ಪೂಜ್ಯ ಕಾಮಂದರ ಒಂದು ಆಶೀರ್ವಾದ. ಇದೆಲ್ಲವನ್ನು ಪಡ್ಕೊಂಡಂಥ ನಾವು ಇವತ್ತೊಂದು ಒಳ್ಳೆಯ ಪರ್ವಕಾಲದಲ್ಲಿ ಇದ್ದೇವೆ. ಒಂದು ಉತ್ತರವನ್ನು ಕೊಡಬೇಕಾದಂತಹ ಕಾಲಘಟ್ಟದಲ್ಲಿ ಇದ್ದೇವೆ. ಹಾಗಿರುವಾಗ ಎಲ್ಲ ವಿವರಗಳನ್ನು ಮೊನ್ನೆ ಮಾತಾಡಿದವರು ಹೇಳಿದರು. ನಾವೆಲ್ಲ ಮನಸ್ಸಿನಲ್ಲಿ ಒಂದು ನಿಮಿಷ ಕಣ್ಣು ಮುಚ್ಚಿ ಯೋಚನೆ ಮಾಡಬೇಕು. ಕ್ಷೇತ್ರ ನನಗೇನೇನು ಕೊಟ್ಟಿದೆ? ಕ್ಷೇತ್ರ ಇಲ್ಲದಿದ್ದರೆ ನಾನು ಎಲ್ಲಿ ಇರ್ತಿದ್ದೆ? ಕ್ಷೇತ್ರದ ವ್ಯವಸ್ಥೆ ಇಲ್ಲದಿದ್ದರೆ ನಾನು ಇಲ್ಲಿರ್ತಿದ್ದೆ. ಸಹಿಸಿಕೊಳ್ಳಿಕ್ಕೆ ಅಥವಾ ಕಲ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿದರೆ ಇವತ್ತು ನಾವು ಇಲ್ಲಿ ಬಂದು ಕೂತಿದ್ದೇವೆ ಅಂತೇಳಿದರೆ ಅದರ ಹಿಂದೆ ನಮ್ಮ
ಚೈತನ್ಯ ಶಕ್ತಿಯಾಗಿ ಕ್ಷೇತ್ರ ಇದೆ. ಇಂತಹ ಪವಿತ್ರ ಕ್ಷೇತ್ರದ ಬಗ್ಗೆ ತುಚ್ಛವಾಗಿ ಅದು ಎಷ್ಟು ಕೆಳಮಟ್ಟ ಅಂತೇಳಿದರೆ ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅಷ್ಟು ಕೆಳಮಟ್ಟದಲ್ಲಿ ಕ್ಷೇತ್ರ, ದೇವರಿಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, ಏನಿಲ್ಲ, ಅದಿಲ್ಲ, ಇದಿಲ್ಲ, ಏನಾಗಿದೆ? ನಾಸ್ತಿಕ ಶಕ್ತಿಯ ವಿಜೃಂಭಣೆಯ ಮಾತುಗಳು ಕಾಣ್ತಾ ಇದೆ. ಆಸ್ತಿಕರಾದಂಥ ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ. ನಮಗೆಲ್ಲ ಏನಾಗಿದೆ ಅಂತ ಹೇಳಿದರೆ, ಯಾವುದೇ ಒಂದು ಸೂಕ್ಷ್ಮ ಸಂಗತಿಯನ್ನು ವಿಶಾಲವಾಗಿ ನೋಡುವಂಥ ಮನಸ್ಥಿತಿ ಇವತ್ತು ನಮಗೆ ಬಂದಿದೆ. ಆದರೆ ಅದನ್ನು ಪಾಸಿಟಿವ್ನಲ್ಲಿ ಆದರೆ ತೊಂದರೆ ಇಲ್ಲ, ನೆಗೆಟಿವ್ನಲ್ಲಿ ನೋಡುವಂಥ ಪರಿಸ್ಥಿತಿಗಳು ಬಂದಿದೆ. ಅದು ಆಗಬಾರ್ದು. ಪವಿತ್ರವಾದಂಥ ಸಾಧನೆಯನ್ನು ಪದತಲದಲ್ಲಿ ಇಡುವಂಥ ಅಂತೇಳಿದರೆ, ಆಕಾಶದಲ್ಲಿರಬೇಕಾದಂಥ ವ್ಯಕ್ತಿತ್ವವನ್ನು ಕೆಳಮಟ್ಟದಲ್ಲಿ ನೋಡುವಂಥ ಮನಸ್ಥಿತಿಯ ಪರಿಸ್ಥಿತಿಯಲ್ಲಿ, ಶೋಚನೀಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆಲ್ಲ ಉತ್ತರ ಆಗಬೇಕು. ಇವತ್ತಿನ ಸಭೆ ಖಂಡಿತವಾಗಿ ದೊಡ್ಡ ಸಭೆ. ಬೆಳ್ತಂಗಡಿ 81 ಗ್ರಾಮದಿಂದಲೂ ಕೂಡ ಫೋನ್ಗಳ ಮೇಲೆ ಫೋನ್ ಬಂದಿದೆ. ಆ ಸಭೆಗೆ ನಮಗೆ ಅವಕಾಶ ಇದೆಯಾ? ನಾವು ಇದು ಕ್ಷೇತ್ರದವರಾಗಿ ನಾವು ಮನೆಯ ಮಕ್ಕಳು ಕೂತು ಮಾತಾಡ್ತೇವೆ. ನೀವು ಕೂಡ ಮುಂದಿನ ದಿನದಲ್ಲಿ ನಮಗೆ ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹಿಸಿ ನಮ್ಮ ಎಲ್ಲ ಹೋರಾಟಗಳಲ್ಲಿಯೂ ಕೂಡ ನೀವು ಜೊತೆಗಿರಬೇಕು. ಸಾತ್ವಿಕ ಹೋರಾಟ, ತಾಮಸಿಕ ವೈಚಾರಿಕತೆ ಇಲ್ಲ ನಮ್ಮಲ್ಲಿ. ಸಾತ್ವಿಕವಾದ ಹೋರಾಟಕ್ಕೆ ಅದರ ಮೇಲೆ ನಂಬಿಕೆ ಇಟ್ಟುಕೊಂಡು ಬಂದಂಥವರು ನಾವು. ಹಾಗಾಗಿ ಇಂದಿನ ಈ ಒಂದು ಸಭೆಯ ಮೂಲಕ ನಾವು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕಿದ್ದೇವೆ. ನಮಗೆಲ್ಲ ಪ್ರಶ್ನೆ ಇದೆ, ಕಾನೂನಾತ್ಮಕವಾಗಿ ಯಾಕೆ ಕ್ಷೇತ್ರ ಏನೂ ಮಾತಾಡಿಲ್ಲ, ಕ್ಷೇತ್ರದಿಂದ ಏನೂ ಆಗಿಲ್ಲ ಯಾಕೆ ಅಂತ ಹೇಳುವಂಥದ್ದು. ಅದಕ್ಕೂ ಕೂಡ ಉತ್ತರಗಳು ಇದೆ. 3 ಸಂಗತಿಗಳ ಬಗ್ಗೆ ಪ್ರಾರಂಭದ ದಿನದಿಂದ ಕಾನೂನಾತ್ಮಕವಾದಂಥ ಹೋರಾಟವನ್ನು ಕ್ಷೇತ್ರದ ಕಡೆಯಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ನಂಬರ್ 1, ಕ್ಷೇತ್ರ ಮತ್ತು ಪೂಜ್ಯರ ಕುಟುಂಬದ ಸದಸ್ಯರ ಯಾವುದೇ ಪೋಸ್ಟರ್ಗಳನ್ನು ಬಳಸಬಾರ್ದು, ಅದನ್ನು ಹಾಕಬಾರ್ದು ಅಂತೇಳುವಂತಹ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಹೋಗಿದ್ದೇವೆ. 2012ರಲ್ಲಿ ಏನು ಘಟನೆ ನಡೆದಿದೆಯಾ ಅದರ ನ್ಯಾಯಪರ ಹೋರಾಟ ನಡೀಲಿ, ಅದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಆದರೆ ಅದರ ನೆಪದಲ್ಲಿ ಕ್ಷೇತ್ರವನ್ನು, ಪೂಜ್ಯರ ಕುಟುಂಬದವರನ್ನು, ಅವರ ಬಗ್ಗೆ ಯಾವುದೇ ಮಾತನಾಡಬಾರದು ಅಂತ ಹೇಳುವಂಥದ್ದು ಆರ್ಡರ್ಗಳು ತಗೊಂಡು ಬಂದಿದ್ದೇವೆ. ಸಾಮಾಜಿಕ ಜಾಲತಾಣ, ಸುದ್ದಿ ಚಾನೆಲ್ಗಳ ಮೂಲಕ ಪೂಜ್ಯರು ಮತ್ತು ಕುಟುಂಬದ ಬಗ್ಗೆ ಅವಹೇಳನಕಾರಿ ವಿಚಾರಗಳನ್ನು ಬಿತ್ತರಿಸಬಾರದು ಅಂತ ಹೇಳುವುದರ ಬಗ್ಗೆ ಕೂಡ ಕೋರ್ಟಿನಿಂದ ಆಗಿದೆ ಅಲ್ವಾ ವಕೀಲರೇ? ಈ 3 ಸಂಗತಿಗಳ ಬಗ್ಗೆ ಖಂಡಿತವಾದಂಥ ಪ್ರಯತ್ನಗಳು ರಾಜ್ಯ ಮಟ್ಟದಲ್ಲಿ ಆಗಿದೆ. ಪ್ರಾರಂಭದಲ್ಲಿ 65 ಜನದ ಮೇಲೆ ಇಂಜೆಕ್ಷನ್ ಆರ್ಡರ್ ತರಲಾಯಿತು. ಆದರೆ ಅದರಲ್ಲಿ 15 ಜನ ಆ ನ್ಯಾಯಾಂಗದ ಆದೇಶವನ್ನು ಅಬಾಲಿಷ್ ಮಾಡಿ, ನ್ಯಾಯಾಂಗ ನಿಂದನೆಯನ್ನು ಮಾಡಿ ಅವರು ಮತ್ತೆ ಅದರಲ್ಲಿ ಪ್ರಮೋಟ್ ಮಾಡ್ತಾಯಿದ್ರು. ಅದರ ಬಗ್ಗೆ ಮತ್ತೆ ಪುನಃ ರಿಟ್ ಪಿಟಿಷನ್ಗಳು ಆಗಿದೆ. ಅದಾದ ನಂತರ ಸುಮಾರು 75 ಜನ ಮತ್ತೆ ಹೊಸ ಹುಟ್ಟುಕೊಂಡ್ರು. ಅವರ ಬಗ್ಗೆ ಕೂಡ ಇಂಜೆಕ್ಷನ್ ಆರ್ಡರ್ ಆಗಿ ಅವರಿಗೆ ಇಶ್ಯೂಸ್ ಆಯಿತು. ಅದರಲ್ಲಿಯೂ ಕೆಲವರು ಕಾನೂನು ಉಲ್ಲಂಘನೆಯನ್ನು ಮಾಡಿ ಮತ್ತೆ ಪುನಃ ಇದನ್ನು ಪ್ರಮೋಟ್ ಮಾಡುವಂಥದ್ದು ಮಾಡಿದರು. ಕೆಲವು ಹೋರಾಟಗಾರರು ಅಸಭ್ಯ ಶಬ್ದಗಳಿಗೆ ವ್ಯಕ್ತಿತ್ವದ ಹನನ ಮಾಡಿದ್ದಕ್ಕಾಗಿ 10 ಕೋಟಿ ಮಾನನಷ್ಟ ಮೊಕದ್ದಮೆಯನ್ನು ಸಲ್ಲಿಸಲಾಗಿದೆ. ಈ ರೀತಿಯ 2-3 ಪ್ರಕರಣಗಳು, 2-3 ಇಂಜೆಕ್ಷನ್ಗಳು ಕಾನೂನಾತ್ಮಕ ಹೋರಾಟ ಆದಾಗ ಒಂದಷ್ಟು ಸಮಯ ಬಿಡುವು ಇತ್ತು, ಯಾವುದೂ ಇರಲಿಲ್ಲ. ಆದರೆ ಈ ಮಧ್ಯದಲ್ಲಿ ಮತ್ತೊಬ್ಬ ಹಮ್ಮೀರ ಹುಟ್ಟುಕೊಂಡು ಇಲ್ಲ ಸಲ್ಲದನ್ನು ಶುರು ಮಾಡಿದ. ಅವನನ್ನು ದಾಳವಾಗಿ ಉಪಯೋಗಿಸಿಕೊಂಡು ಕೆಲವರೆಲ್ಲ
ವ್ಯಾವಹಾರಿಕವಾಗಿ ಇದರಲ್ಲಿ ಆರ್ಥಿಕ ಚಿಂತನೆಯ ಜೊತೆಗೆ ಅವನನ್ನು ದಾಳವಾಗಿ ಬಿಟ್ಟರು. ಅಂದರೆ ಇದನ್ನೊಂದು ಕೋಮು ವಿಚಾರವಾಗಲಿ, ಒಬ್ಬ ಹಮ್ಮೀರ ಬಿಟ್ಟಂತಹ ಇದಕ್ಕೆ ಒಟ್ಟು ವಿಷಮ ವಾತಾವರಣ ಆಗಲಿ ಅಂತ ಹೇಳುವಂಥ ಕಲ್ಪನೆಯೊಂದಿಗೆ ಅವನು ಬಿಡ್ತಾನೆ. ಅದರ ವಿರುದ್ಧವೂ ಕೂಡ ಇಂಜೆಕ್ಷನ್ ಆರ್ಡರ್ ಆಗ್ತದೆ. ಆದರೆ ಅವನು ಮುಗಿಸೋದಿಲ್ಲ. ಪುನಃ ಮತ್ತೊಮ್ಮೆ ಅದಕ್ಕೆ ಆರ್ಡರ್ ಆದಾಗ ಅವನು ಅದನ್ನು ಕ್ಲೋಸ್ ಮಾಡ್ತಾನೆ. ಆದರೆ ಅವನ ಬಳಗ ಅವನ ಎಲ್ಲವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ವಿಸ್ತರಿಸುವಂಥ ಕಾರ್ಯವನ್ನು ಮಾಡ್ತಾರೆ. ಒಟ್ಟು ಕಾನೂನು ಹೋರಾಟವು ಬಹಳ ಸ್ಪಷ್ಟವಾಗಿ ಈ ವಿಷಯದಲ್ಲಿ ಆಗಿದೆ. ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಹೇಳಿದೆ, ಯಾವುದೇ ಹೋರಾಟದಲ್ಲಿ ಕ್ಷೇತ್ರ ಆಗಲಿ, ಪೂಜ್ಯರ ಬಗ್ಗೆ ಆಗಲಿ, ಪೂಜ್ಯರ ಕುಟುಂಬದ ಬಗ್ಗೆ ಆಗಲಿ ಅಪಪ್ರಚಾರವನ್ನು ಮಾಡಬಾರ್ದು ಅಂತೇಳಿ. ಆದರೆ ಅದೇ ಆದೇಶವನ್ನು ಪಾಲಿಸುವಲ್ಲಿ ಏನಿವತ್ತು ನ್ಯಾಯ ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ತಾರೆ. ಹಾಗಾದರೆ ಅವರಿಗೆ ಇದರ ಬಗ್ಗೆ ಗೋಚರಗಳಿಲ್ಲ. ನ್ಯಾಯಾಂಗದ ನಿಂದನೆಯನ್ನು, ಉಲ್ಲಂಘನೆಯನ್ನು ಮಾಡುವ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. 31/7/2023 ಸಿವಿಲ್ ಕೋರ್ಟ್ರಿಂದ ಆರ್ಡರ್ ಬರ್ತದೆ, ಅದನ್ನು ಪರಿಗಣಿಸುವುದಿಲ್ಲ. 4/7/2024 ಸಭೆಗೆ ಅವಕಾಶ ನೀಡಬಾರ್ದು ಅಂತೇಳಿ ಹೈಕೋರ್ಟ್ ಆದೇಶ ಮಾಡ್ತದೆ. ಹಾಗೆ ಇಷ್ಟೆಲ್ಲ ವಿಚಾರಗಳಾಗಿ ಸಾಮಾಜಿಕ ಜಾಲತಾಣದ ಒಂದು ಅಟ್ಟಹಾಸವನ್ನು ಮಟ್ಟ ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟಗಳು ಆಯಿತು. ಪ್ರಕರಣದ ಬಗ್ಗೆ ಬಂದಾಗ 2016 ಸಂತ್ರಸ್ತರಿಗೆ ಮರು ತನಿಖೆಗೆ ಅವರು ಕೋರ್ಟಿಗೆ ಕೊಡ್ತಾರೆ. ಆದರೆ ಅದರಲ್ಲಿ ಯಾವುದೇ ಹೆಸರುಗಳನ್ನು ಸೂಚಿಸುವುದಿಲ್ಲ. ಪುನಃ ಒಮ್ಮೆ 2018 ಪುನಃ ಮರು ತನಿಖೆಗೆ ಅವರು ವಿನಂತಿ ಮಾಡಿಕೊಳ್ತಾರೆ. ಆಗಲೂ ಕೂಡ ಯಾವುದೇ ಹೆಸರುಗಳು ಅಥವಾ ಇದನ್ನು ಮಾಡುವುದಿಲ್ಲ. 2024 ಮಾಡ್ತಾರೆ, ಆಗಲೂ ಯಾವುದೇ ಹೆಸರನ್ನು ಕೊಡುವುದಿಲ್ಲ. ಅಂಥೇಳಿದರೆ ಇದು ಯಾವುದೋ ಒಂದು ಉದ್ದೇಶದಲ್ಲಿ ಇಟ್ಟುಕೊಂಡಂಥ ಹೋರಾಟವನ್ನಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ನ್ಯಾಯಾಲಯದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಗೌರವ ಇರುವಂಥ ನಾವು ಖಂಡಿತ ಇವತ್ತಲ್ಲ ನಾಳೆ ಯಾರೆಲ್ಲ ಈ ತಪ್ಪುಗಳನ್ನು ಮಾಡಿದ್ದಾರ ಶಿಕ್ಷೆ ಆಗುವಂಥದ್ದು ಖಂಡಿತ. ಯಾಕಂದರೆ ನಮಗೆ ನ್ಯಾಯದ ಬಗ್ಗೆ, ನ್ಯಾಯಾಲಯದ ಬಗ್ಗೆ, ನ್ಯಾಯಾಧೀಶರ ಬಗ್ಗೆ ಅತೀವವಾದಂಥ ನಂಬಿಕೆ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಜಗತ್ತಿಗೆ ನ್ಯಾಯವನ್ನು ಕೊಡುವಂಥ ನ್ಯಾಯಾಧೀಶನಾದಂಥ ಮಂಜುನಾಥ ಸ್ವಾಮಿಯಲ್ಲಿ ಇವತ್ತು ಬೆಳಗಿನ ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ದೇವರ ಪಾದದಲ್ಲಿ ಇಟ್ಟಿದ್ದೇವೆ. ದೇವರೇ ಇದಕ್ಕೆ ಉತ್ತರವನ್ನು ಕೊಡಬೇಕು, ನಮ್ಮಿಂದ ಸಾಧ್ಯ ಇಲ್ಲ ಅಂತಲ್ಲ. ದೇವರು ನಮ್ಮ ಬೆನ್ನ ಹಿಂದೆ ಇದ್ದು ಶಕ್ತಿಯಾಗಿ ಏನಿದೆ ಇದೆಲ್ಲ ಆಗ್ತಾ ಇದೆಯಾ ಇದಕ್ಕೆ ಇತಿಶ್ರೀಯನ್ನು ಆಗಬೇಕು. ಎಲ್ಲ ಮಾತುಗಾರರು ಹೇಳಿದ ಹಾಗೆ ನಾವು ಏನವರ ಬೇರೆ ವಿಚಾರಗಳನ್ನು ನಿರೀಕ್ಷಿಸುವುದಿಲ್ಲ. ಆದರೆ ಬುದ್ಧಿಮತೆಗೆ ದೇವರು ಬುದ್ಧಿಯನ್ನು ಕೊಟ್ಟು ಇದನ್ನೊಂದು ಸತ್ಯ ಧರ್ಮದ ಬಗ್ಗೆ ಒಂದು ಕಲ್ಪನೆಗಳು ಸಿಗುವ ನಿಟ್ಟಿನಲ್ಲಿ ಆಗಲಿ ಅಂತ ಹೇಳುವಂಥದ್ದನ್ನು ಮಾಡಿದ್ದೇವೆ. ಹಾಗಾಗಿ ಕೋರ್ಟಿನಲ್ಲಿಯೂ ಕೂಡ ನಮ್ಮಲ್ಲಿಂದ ತುಂಬ ಪ್ರಯತ್ನಗಳಾಗಿದೆ. ಈಗ ಸಂಘರ್ಷದ ಸಮಯ. ಸಂಘರ್ಷ ಅಂತ ಹೇಳುವಂಥದ್ದು ಪ್ರಕೃತಿ ಅಥವಾ ಸಂಸ್ಕೃತಿಯ ಕುರುಹು ಅಲ್ಲ, ಇದು ವಿಕೃತಿಯ ಕುರುಹು. ಸಂಘರ್ಷವನ್ನು ಪ್ರಾರಂಭ ಮಾಡುವವನು ಒಳ್ಳೆಯ ಸಂಘರ್ಷಕ್ಕೆ ಹೋಗುವುದಿಲ್ಲ. ಸಂಘರ್ಷವೇ ಆಗಬೇಕು ಅಂತೇಳಿ ಜಾತಿ ಜಾತಿಗಳ ಮಧ್ಯದಲ್ಲಿ, ಧರ್ಮಗಳ ಮಧ್ಯದಲ್ಲಿ, ಭಾವನೆಗಳ ಮಧ್ಯದಲ್ಲಿ, ಭಕ್ತರ ಮಧ್ಯದಲ್ಲಿ, ನಂಬಿಕೆಗಳ ಮಧ್ಯದಲ್ಲಿ ತನ್ನ ಚಿಂತನೆಯನ್ನು ಹುಳಬಿಟ್ಟು ಅವರ ಮನಸ್ಸನ್ನು ವಿಚ್ಛಿದ್ರಿಕ ಮಾಡಿ ಅಲ್ಲಿ ಸಂತೋಷವನ್ನು ಕಾಣಬೇಕು. ಒಂದು ಪವಿತ್ರವಾದಂಥ ಕ್ಷೇತ್ರವನ್ನು, ಅದರ ಅಡಿಗಲ್ಲನ್ನು ಅಲುಗಾಡಿಸಬೇಕು. ಇವರ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆಂತೇಳಿದರೆ ಧರ್ಮಸ್ಥಳದ ದೇವಸ್ಥಾನ ಕಥೆಗಳ ಮೂಲಕ ಮಾನವ ನಿರ್ಮಿತ ಅಲ್ಲ. ಅಣ್ಣಪ್ಪ ಸ್ವಾಮಿಯೇ ಬಂದು ನಿಂತು ಆ ಲಿಂಗವನ್ನು ತಂದು ಮಾಡಿದಂಥ ಪವಿತ್ರ ಸ್ಥಳ. ಇವರು ಯಾರು? ಭಾವನೆಗಳ ಪ್ರಾರ್ಥನೆಯನ್ನು ಅಣ್ಣಪ್ಪ ಸ್ವಾಮಿಯ ಪಾದದಲ್ಲಿ ಮಾಡಿದ್ದೇವೆ. ಭಾವನೆಗಳ ಪ್ರಾರ್ಥನೆ, ಯಾರ್ಯಾರು ಯಾವ ಯಾವ ಭಾವನೆಯಲ್ಲಿ ಆ ಪ್ರಾರ್ಥನೆ ಸಲ್ಲಿಸಿದ್ರ ಖಂಡಿತವಾಗಿ ಇದಕ್ಕೆ
ಸರಿಯಾದ ಶಾಸ್ತಿಯನ್ನು ದೇವರು ಕೊಡ್ತಾರೆ, ಪ್ರತಿಫಲವನ್ನು ಕೊಡ್ತಾರೆ. ಹಾಗಾಗಿ ಇದಕ್ಕೊಂದು ಸುಖಾಂತ್ಯಗಳು ಆಗಲೇಬೇಕು. ಬಂದಿರುವಂಥ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಜಾಗೃತರಾಗಬೇಕು. ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ, ನಮ್ಮ ಮನೆಯ ಮಗುವಿನ ಮನದಲ್ಲಿಯೂ ಕೂಡ ವಿಷವನ್ನು ಬಿತ್ತುವ ಪ್ರಯತ್ನಗಳು ಆಗಿ ಮನಸ್ಸು ವಿಚಲಿತವಾಗಿದೆ. ನೀವು ಗಮನಿಸ್ತೀರಾ ಇಲ್ವೋ ಗೊತ್ತಿಲ್ಲ. ಆ ಸಮಯದಲ್ಲಿ ಇರದಿರುವಂತಹ ಬಾಲ್ಯಾವಸ್ಥೆಯಲ್ಲಿಂಥ ಹುಡುಗರೀಗ ಪ್ರೌಢಾವಸ್ಥೆಯಲ್ಲಿದ್ದಾರೆ. ಅವರಿಗೆ ಈ ಮಿಥ್ಯೆಗಳೇ ಸತ್ಯ ಅಂತ ಆಗಿದೆ. ಇದನ್ನು ತಿದ್ದುವ ಕೆಲಸಗಳು ಆಗದಿದ್ದರೆ ಒಂದು ದುಸ್ತರವಾದಂಥ ಸಮಾಜ ಸೃಷ್ಟಿಯಾಗ್ತದೆ. ಅದಕ್ಕೆ ನಾವು ಬಿಡಬಾರ್ದು. ಆಸ್ತಿಕರಿಗೆ ಏನೂ ತೊಂದರೆ ಇಲ್ಲ, ನಾಸ್ತಿಕರು ಇದನ್ನು ಮತ್ತೆ 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 ಕೆಣಕುವಂಥ ಏನು ರಣಹದ್ದುಗಳ ರೀತಿಯಲ್ಲಿ ಇದನ್ನು ಕುಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಜಗ್ಗಬಾರ್ದು, ನಾವು ಬಗ್ಗಬಾರ್ದು. ಹಾಗಿರುವಾಗ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಬೇಕು. ನಾವು ಒಂದೇ ಒಂದು ನಿಮಿಷ ಪೂಜ್ಯ ಕಾವಂದರ ಮನಸ್ಸಿನ ಮುಖದ ನಗುವಿನ ಜೊತೆಗೆ ಇರುವಂಥ ಒಳಗಿನ, ಖಂಡಿತ ಅವರಿಗೆ ನೋವಿಲ್ಲ, ಆದರೆ ಒಳಗಿನ ಭಾವನೆಗಳ ತುಮುಲ ಒಂದು ನಿಮಿಷ ನೀವು ನೆನೆಸ್ಕೊಳ್ಳಿ. ಅಂಥ ಶ್ರೇಷ್ಠ ವ್ಯಕ್ತಿಗೆ ಪಾಪ ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಹಾಗಿರುವಾಗ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡಲೇಬೇಕು. ನಾನು ಹೇಳುವಂಥದ್ದು ಯಾವುದೋ ಅವ್ಯವಹಾರ ಅಥವಾ ಬೇರೆ ಹಿಂಸಾತ್ಮಕಕ್ಕೆ ನೀವು ಸಪೋರ್ಟ್ ಮಾಡಿ ಅಂತಲ್ಲ, ಸಾತ್ವಿಕ ಶಕ್ತಿಗೆ ಸಪೋರ್ಟ್ ಮಾಡಿ, ಸಜ್ಜನ ಶಕ್ತಿಗೆ ಸಪೋರ್ಟ್ ಮಾಡಿ, ಒಳ್ಳೆಯ ಆದರ್ಶ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದರೆ, ಈ ರೀತಿಯ ಆದರ್ಶ ವ್ಯಕ್ತಿಗಳು ಶತಮಾನದಲ್ಲಿ ಕಂಡುಕೊಳ್ಳುವಂಥ ಬೆರಳೆಣಿಕೆಯ ವ್ಯಕ್ತಿತ್ವ, ಶತಮಾನದಲ್ಲಿ ಕಂಡುಕೊಳ್ಳುವಂಥದ್ದು. ನಾವು ಪುಣ್ಯವಂತರು, ಇಂಥ ಧರ್ಮಾತ್ಮ ಪುಣ್ಯ ಪುರುಷರ ಯುಗದಲ್ಲಿ ನಮಗೆ ಇರುವಂಥ ಅವಕಾಶ ಆಗಿದೆ. ಆದರೆ ಇಂಥ ಶತಕ ಪುರುಷರ ಜೊತೆಗೆ ಇರುವಂಥ ನಾವು ಅವರ ಮುಖದ ಮಂದಹಾಸದ ಜೊತೆಗೆ ನಾವು ಎಷ್ಟು ಧೈರ್ಯವನ್ನು ಕೊಡಬೇಕು. ಎಲ್ಲ ಕ್ಷೇತ್ರದ ವಿಚಾರಗಳು ಕೂಡ ತನಗಾಗಿ ಅಲ್ಲ, ತನ್ನ ವೈಭವಕ್ಕಾಗಿ ಅಲ್ಲ, ಎಲ್ಲವನ್ನು ಮಾಡುವಂಥದ್ದು ಜನರ ಮುಖದಲ್ಲಿ ನಗುವನ್ನು ತರಿಸ್ಬೇಕು ಅಂತೇಳಿ. SDM ಹಾಸ್ಪಿಟಲ್ನ ಒಂದು ಸಣ್ಣ ವಿಚಾರ. SDM ಡಯಾಲಿಸಿಸ್ ಕೇಂದ್ರಕ್ಕೆ ಹೋದಾಗ ಜನವರಿ 1ನೇ ತಾರೀಕಿನ ಅಲ್ಲಿಯವರೆಗಿನ ಆ ಸೌಲಭ್ಯವನ್ನು ಪಡೆದಿರುವಂಥ ಫಲಾನುಭವಿಗಳ ಮುಖದಲ್ಲಿದ್ದಂತಹ ನೋವು, ಈಗ ಅವರ ಮುಖದಲ್ಲಿರುವಂಥ ನಗು ಉಚಿತವಾಗಿ ಸುಮಾರು ಒಂದು ಡಯಾಲಿಸಿಸ್ ಅಂತ ಹೇಳಿದ್ರೆ 1800ರಿಂದ 2000 ರೂಪಾಯಿ ಬೇಕು. ಉಚಿತವಾಗಿ ಆ ಡಯಾಲಿಸಿಸ್ ಕೇಂದ್ರವನ್ನು ನಾವು ಭೇಟಿ ಮಾಡಬೇಕು. ಒಂದು ಹೋಮ್ ಥಿಯೇಟ್ರ್ ಇದ್ದಾಗೆ TV ಯಲ್ಲಿ ಅವನಿಗೆ ಬೇಕಾದಂಥ ಕಾರ್ಯಕ್ರಮ, ಅವನ ಆಸಕ್ತಿಯ ಕಾರ್ಯಕ್ರಮ, ಅದನ್ನು ನೋಡಲಿಕ್ಕೆ ಒಳ್ಳೆ ಸೋನಿ ಕಂಪನಿಯ ಹೆಡ್ಫೋನ್ಗಳು ಯಾರು ಮಾಡ್ತಾರೆ ಸ್ವಾಮಿ? ಒಂದು ರೋಗಿಯ ಬಗ್ಗೆಯೂ ಅವನ ಮನಸ್ಸಿನಲ್ಲಿ ಸಂತೋಷವನ್ನು ಕಾಣಬೇಕು ಅಂತ ಹೇಳಿದರೆ ಇದು ದೇವಮಾನವನಿಗೆ ಮಾತ್ರ ಸಾಧ್ಯ. ಬಿಟ್ಟರೆ ಇಂಥ ಲುಚ್ಚ ತುಚ್ಛ ಅಥವಾ ಏನು ಶಬ್ದಗಳು ನಾನು ಹೇಳೋದಿಲ್ಲ, ಯಾಕಂದರೆ ಮಾಧ್ಯಮದವರು ಅದನ್ನೇ ಹಿಡ್ಕೊಳ್ತಾರೆ. ಇಂಥವರಿಗೆ ಇದು ಸಾಧ್ಯ ಇಲ್ಲ, ಕಲ್ಪನೆಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಲಿಫ್ಟಿನಲ್ಲಿ ಒಬ್ಬರು ಕಾಲು ಸ್ವಲ್ಪ ಒಂದು ಕೋಲನ್ನು ಹಿಡ್ಕೊಂಡು ಸರ್ವಿಸ್ ಮಾಡ್ತಾರೆ. ಆ ಮುಖದಲ್ಲಿ ನಾವು ಪೂಜ್ಯ ಕಾವಂದರು, ನನ್ನ ಜೀವನ ಇಲ್ಲದಿದ್ದರೆ ನಾನು ಎಲ್ಲಿಯೋ ಫುಟ್ಪಾತ್ನಲ್ಲಿ ಇರಬೇಕಿತ್ತು, ನನ್ನ ಬದುಕಿಗೆ ನನ್ನ ಶಕ್ತಿಗೆ ಅನುಸಾರವಾಗಿ ನನಗೆ ಒಂದು ಈ ಲಿಫ್ಟಿನಲ್ಲಿ ಜನರ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿದರೆ ಇದು ರೀತಿ ಧರ್ಮಸ್ಥಳ, ಇವರೇ ಕ್ಷೇತ್ರ. ಇಂತಹ ಎಲ್ಲ ಒಳ್ಳೆಯ ವಿಚಾರಗಳಿರುವಾಗ ಶಾಂತಿವನದ ಕಡೆಯಿಂದ ನಿನ್ನೆ ಒಂದು ಫೋನ್ ಬಂತು. ಪೂಜ್ಯ ಕಾವಂದರಿಗೆ ಮತ್ತು ಅಮ್ಮನವರಿಗೆ ಮತ್ತು ಕ್ಷೇತ್ರದ ಬಗ್ಗೆ ಯಾರೇ ಏನೋ ಮಾತಾಡಿದ್ರು ಕೂಡ ನಾವು ಹೋರಾಟಕ್ಕೆ ಸಿದ್ಧ. ತಾಯಂದಿರು ಫೋನ್ ಮಾಡಿದ್ದು ಬೇರೆ ಯಾರಲ್ಲ, ತಾಯಂದಿರು ಫೋನ್ ಮಾಡಿದ್ದು. ಅವರಿಗೂ ಕೂಡ ಮನಸ್ಸಿನಲ್ಲಿ ಅಷ್ಟು ಉದ್ರೇಕಕಾರಿಯಾದಂಥ ಭಾವನೆಗಳಿದೆ. ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವಂಥ ಸಮಯ ನಮ್ಮದು. ಹಾಗಿರುವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕವಾದಂಥ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ವ್ಯವಸ್ಥೆಗಳ ಪೂರಕವಾಗಿ, ಯಾಕೆಂತೇಳಿದರೆ ನಾನು ಕ್ಷೇತ್ರದ ಎಲ್ಲ ಆಯಾಮಗಳನ್ನು ನೋಡುವಾಗ ಒಬ್ಬ
ಬೇರೆ ಕ್ಷೇತ್ರ ಆದರೆ IAS ಟಾಪರ್ ಮಾಡುವಂಥ ಕೆಲಸವನ್ನು ಇಲ್ಲಿಯ ಪ್ರಾಮಾಣಿಕ ಶ್ರದ್ಧೆಯ ಪ್ರಬಂಧಕರು ಮಾಡ್ತಾರೆ. ಅಷ್ಟು ಅಚ್ಚುಕಟ್ಟಾದಂಥ ಇದು ಕ್ಷೇತ್ರ ಕೊಟ್ಟಂಥ ಅನ್ನದ ಒಂದು ಪವಿತ್ರ ವಿಷಯ. ಆ ಅನ್ನ ಅವರಲ್ಲಿ ಅಷ್ಟು ಸಾತ್ವಿಕ ಶಕ್ತಿಯನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ಕೊಟ್ಟಿದೆ. ವ್ಯಾಪಾರಸ್ಥರಿದ್ದೇವೆ, ವಾಹನ ಚಾಲಕ ಮಾಲಕರಿದ್ದೇವೆ, ಊರಿನ ಎಲ್ಲ ಬಂಧುಗಳಿದ್ದೇವೆ. ಇದು ವಿಶೇಷ ಸಭೆ ಯಾಕೆಂತೇಳಿದರೆ ಜಾತಿ, ಮತ, ಪಂಥ, ಪಕ್ಷ ಇದೆಲ್ಲವನ್ನು ತೊರೆದು, ಕೇಶವರೇ ಹೇಳುವುದಿಲ್ಲ ಬೇರೆ, ಇದೆಲ್ಲವನ್ನು ತೊರೆದು ಸಮಾನ ಮನಸ್ಕರಾಗಿ ಕ್ಷೇತ್ರದ ಪೂಜ್ಯರ ಭಾವನೆಗಳಿಗೆ ಸ್ಪಂದನೆಯನ್ನು ಕೊಡುವ ನಿಟ್ಟಿನಲ್ಲಿ ಈ ಸಭೆಯನ್ನು ಮಾಡಿದ್ದೇವೆ. ಇದು ಪ್ರಾರಂಭ. ಏನೋ ಕೆಲವರು ಹೇಳ್ತಾರೆ ಬೆಂಗಳೂರು ಚಲೋ, ಅಲ್ಲಿಂದ ಪ್ರಾರಂಭ ಮಾಡ್ತೇವೆ, ಇಲ್ಲಿಂದ ಪ್ರಾರಂಭ ನಾವು ಕೂಡ ಹೋರಾಟಗಾರರೇ, ನಾವು ಕೂಡ ಸಮಾಜದಲ್ಲಿ ಇರುವವರೇ, ನಮಗೂ ಕೂಡ ಹೋರಾಟದ ಆಯಾಮಗಳು ಗೊತ್ತಿದೆ. ಮುಂದಿನ ದಿನದಲ್ಲಿ ಅದಕ್ಕೂ ನಾವು ಸಿದ್ಧ. ಅದು ಯಾವ ರೀತಿಯ ಹೋರಾಟ ಆಗಬೇಕು ಅದನ್ನು ನಾವು ಮಾಡ್ತೇವೆ. ಮುಂಜಾನೆಯ ಶುಭ ಮುಹೂರ್ತದಲ್ಲಿ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಪವಿತ್ರವಾದಂಥ ಪ್ರಾರ್ಥನೆ ಆಗಿದೆ. ನಮಗೆ ಮಂಜುನಾಥನ ಮೇಲೆ ಅಷ್ಟು ಶ್ರದ್ಧೆ, ನಂಬಿಕೆ ಇದೆ. ಕಣ್ಣೀರು ಬರುವ ರೀತಿಯ ಪ್ರಾರ್ಥನೆ ಆಗಿದೆ. ಇದಕ್ಕೆ ಪ್ರತಿಫಲ ಕೇಶವರ ನಿರೀಕ್ಷೆಯ ಸಮಯದ ಒಳಗೆ ಖಂಡಿತ ಮಂಜುನಾಥ ಕೊಡ್ತಾನೆ. ಇದು ಆಗಲಿ. ಆದರೆ ನಾವೆಲ್ಲ ಒಂದು ಸಂಕಲ್ಪವನ್ನು ಮಾಡಬೇಕು. ಮಾನಸಿಕವಾಗಿ, ಕಾಯ ವಾಚ ಮನಸ್ಸವಾಗಿ ನಾವಿದ್ದೇವೆ. ಆದರೆ ಇದೊಂದು ಶಕ್ತಿಯಾಗಿ ನಾವೆಲ್ಲ ಎರಡು ಕೈಯನ್ನು ಮೇಲೆ ಎತ್ತಿ ನಾವು ಏನು ಹೇಳ್ತೇನೋ ಅದನ್ನು ನೀವು ಮರು ನುಡಿಬೇಕು ಅಂತ ಹೇಳುವಂಥ ಒಂದು ಪುಟ್ಟ ವಿನಂತಿಯನ್ನು ಮಾಡುತ್ತಾ ಸಭೆಗೆ ಪೂರ್ಣ ವಿರಾಮ ಇಡ್ತೇನೆ. ಮಂಜುನಾಥ ಸ್ವಾಮಿ ಕಿ, ಮಂಜುನಾಥ ಸ್ವಾಮಿ ಕಿ. ನಾವೆಲ್ಲ ಸತ್ಯದ ಪರವಾಗಿದ್ದೇವೆ, ನಾವೆಲ್ಲ ಸತ್ಯದ ಪರವಾಗಿದ್ದೇವೆ, ನಾವೆಲ್ಲ ನ್ಯಾಯದ ಪರವಾಗಿದ್ದೇವೆ, ನಾವೆಲ್ಲ ಕ್ಷೇತ್ರದ ಪರವಾಗಿದ್ದೇವೆ, ನಾವೆಲ್ಲ ಕ್ಷೇತ್ರದ ಪರವಾಗಿದ್ದೇವೆ, ನಾವೆಲ್ಲ ಪೂಜ್ಯ ಹೆಗ್ಗಡೆಯವರ ಜೊತೆಗಿದ್ದೇವೆ, ನಾವೆಲ್ಲ ಪೂಜ್ಯ ಹೆಗ್ಗಡೆಯವರ ಜೊತೆಗಿದ್ದೇವೆ. ನ್ಯಾಯಾಲಯದ ಬಗ್ಗೆ ನಮಗೆ ಭರವಸೆ ಇದೆ. ಧನ್ಯವಾದಗಳು. ಸಮಾವೇಶ ಮುಕ್ತಾಯದ ನಂತರ ಸೇರಿರುವಂಥ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ಅನ್ನಛತ್ರದಲ್ಲಿ ನೇರವಾಗಿ ಪ್ರವೇಶ ಮಾಡ್ಬೋದು. ಸಮಾವೇಶದ ಕೊನೆಯದಾಗಿ ತಮ್ಮ ಮಾತುಗಳೊಂದಿಗೆ ಸೇರಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಲಿಕ್ಕಿರುವವರು ಶ್ರೀಯುತ ರಾಜಾರಾಮ್. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಅದೇ ರೀತಿ ಪತ್ರಕರ್ತರಿಗೆ, ಸೇರಿರುವ ಸಭಿಕರಿಗೆ ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಸಮರ್ಪಣೆ ಕೊನೆಯದಾಗಿ ನನ್ನ ಪಾಲಿಗೆ ಬಂದಿದೆ. ಊಟದಲ್ಲಿ ಕೊನೆಗೆ ಮಜ್ಜಿಗೆ ಬಂದರೆ ಅಲ್ಲಿಗೆ ಊಟ ಮುಗಿಯಿತು ಅಂತ ಮಧ್ಯದಲ್ಲಿ ಎರಡು ಮಾತು ಹೇಳಿ ಧನ್ಯವಾದ ಸಮರ್ಪಣೆಯನ್ನು ಪ್ರಾರಂಭ ಮಾಡ್ತೇನೆ. ರಾಜ ಪ್ರತ್ಯಕ್ಷ ದೇವತಾ ಅಂಥೇಳಿ ನಮಗೆ, ಬಾಕಿಯವ್ರದ್ದು ವಿಷಯ ನನಗೆ ಗೊತ್ತಿಲ್ಲ. ಧರ್ಮಸ್ಥಳದ ಗ್ರಾಮಕ್ಕೆ ರಾಜ ಪ್ರತ್ಯಕ್ಷ ದೇವರ, ಅವರೇ ದೇವರು, ಅವರೇ ನಮಗೆ ದರಸರು, ಅವರೇ ನಮಗೆ ಒಡೆಯರು. ಅವರು ಹೇಳಿದ್ದೇ ನಮಗೆ ವೇದವಾಕ್ಯ. ಅವರು ಮಾಡುವುದೆಲ್ಲ ಸತ್ಯ ಅಂತ ನಂಬಿದ್ದೇವೆ. ಅವರು ಮಾಡುವುದು ಅದನ್ನೇ. ಆದ್ದರಿಂದ ನಮಗೆ ಅವರ ಮೇಲೆ ಯಾವುದೇ ರೀತಿಯ ಅಪನಂಬಿಕೆ ಇಲ್ಲ ಅಂತ ಹೇಳ್ತಾ, ಇಲ್ಲಿ ಸೇರಿದ ಇಷ್ಟು ಜನರಿಗೂ ಕೂಡ ಹೇಳಿದ ತಕ್ಷಣ ಎಲ್ಲಿಂದೆಲ್ಲ ಬಂದಿದ್ದಾರೆ. ನಾವು ಇನ್ನೂ ಬರುವವರೆಲ್ಲ ನಮಗೆ ಫೋನ್ ಮಾಡಿದ್ದಾರೆ, ನಾವು ಬರ್ತೇವೆ ಅಂತ. ಇಲ್ಲಿ ಸ್ಥಳಾವಕಾಶವೇ ಇಲ್ಲದ ಕಾರಣ ಇಷ್ಟು ಜನರಲ್ಲಿ ನಾವು ನೆಲೆಸಿದ್ದೆವು. ನಾವೆಲ್ಲ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆಯವರಿಗೆ, ನಮ್ಮ ಕಾವಂದರಿಗೆ, ನಮ್ಮ ಅರಸನಿಗೆ ಏನೋ ಒಂದು ಇಲ್ಲ, ಆದರೂ ಏನೂ ಗ್ರಾಚಾರ ದೋಷಗಳಿದ್ದರೆ ಪ್ರಥಮವಾಗಿ ನಾನು ಮಹಿಳೆಯರಿಗೆ ಹೇಳ್ತೇನೆ. ನಾನೊಬ್ಬ ಬ್ರಾಹ್ಮಣನಾಗಿ ದಿನ ಸಾಯಂಕಾಲ ಮನೆಯಲ್ಲೊಂದು ದೀಪ ಹಚ್ಚಿ ಇಟ್ಟು, ಕಡಿಮೆ ಅಂದರೆ ಒಂದು 24 ಆದರೂ ಅವರ ಹೆಸರಿನಲ್ಲಿ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿಯನ್ನು ದಿನನಿತ್ಯ ಸಾಯಂಕಾಲ ಪ್ರಾರ್ಥನೆ ಮಾಡಿ ಅಂತ ಪ್ರತಿಯೊಂದು ಮಹಿಳೆಯರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಇದು ಏನೋ ಒಂದು ಜಾತಕ ದೋಷ ಅಂತ ಹೇಳ್ತಾರಿಲ್ಲ, ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಜ್ಯೋತ. ಆದರೂ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾಳೆ ಒಳ್ಳೆಯ ದಿವಸ ಶುಕ್ರವಾರ ಸಾಯಂಕಾಲ ಗೋಧೋಳಿ ಲಗ್ನದಲ್ಲಿ ಪ್ರತಿಯೊಂದು ಮಹಿಳೆಯೂ ಕೂಡ ಮನೆಯಲ್ಲಿ ದೀಪ ಇಟ್ಟು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಹೆಸರನ್ನೇ ಹೇಳಿ ಓಂ ನಮಃ ಶಿವಾಯ ಅನ್ನುವುದನ್ನು ಘಂಟಾಘೋಷವಾಗಿ ಮನೆಯವರೆಲ್ಲ ಕೂತು ಹೇಳಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಗಣ್ಯರಿಗೂ ಧನ್ಯವಾದ ಸಮರ್ಪಣೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮದಿಂದ ಬಂದವರಿದ್ದೀರಿ, ಪ್ರತ್ಯೇಕ ಹೆಸರನ್ನು ಹೇಳಲಿಕ್ಕಿಲ್ಲ.
ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆ. ಬಂದಂಥ ಗ್ರಾಮದ ಪ್ರತಿಯೊಬ್ಬ ಬಂಧುಗಳಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡುತ್ತಾ ಎಲ್ಲರಿಗೂ ಕೂಡ ಕೈ ಮುಗೀತಾ ಊಟಕ್ಕೆ ಎಲ್ಲರೂ ಛತ್ರಕ್ಕೆ ದಯವಿಟ್ಟು ಹೋಗಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಪತ್ರಕರ್ತ ಮಿತ್ರ ಹೇಳಿದೆ, ಮಾಧ್ಯಮದವರು ಪತ್ರಕರ್ತರ ಮಾಧ್ಯಮ ಹೇಳಿದೆ, ಯಾವುದು ಬಿಡಲಿಲ್ಲಲ್ಲ ನನಗೆ, ಅಂದರೆ ಬರೆದುಕೊಳ್ಳಲಿಲ್ಲ, ಹೇಳ್ಕೊಂಡು ಬಂದೆ. ಏನಾದರೂ ಪ್ರತ್ಯಕ್ಷ ಪರೋಕ್ಷ ಬಾಕಿ ಇದ್ದರೆ ಕ್ಷಮೆ ಇರಲಿ, ಎಲ್ಲರಿಗೂ ಹೇಳಿದ್ದೇನೆ ಅಂತ ಎಣಿಸಿಕೊಳ್ಳಿ. ಜೈ ಧರ್ಮಸ್ಥಳ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. The Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels, a well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.